Hello everybody, and I would like to welcome you people for the third day of this spoken English course. Yes, before I'm going to start the session, as usual, I would like to tell you people, ನಿಮ್ಮಿಂದ ಯಾವುದೇ ರೀತಿಯಾದಂಥ ಡಿಸ್ಟ್ರಾಕ್ಷನ್ಸು ಆಗಬಾರ್ದು. ಆದ್ರಿಂದ ನಿಮ್ಮ ಫೋನಲ್ಲಿ ಫೇಸ್ಬುಕ್ ನೋಟಿಫಿಕೇಶನ್ ಇರ್ಬೋದು ಅಥವಾ ವಾಟ್ಸಪ್ ನೋಟಿಫಿಕೇಶನ್ ಇರ್ಬೋದು, ಆಫ್ ಮಾಡಿ ಇಟ್ಕೊಂಡು ಕೂತ್ಕೊಳ್ಳಿ. ಆ್ಯಂಡ್ ದೆನ್ ಯು ನೀಡ್ ಟು ಟೆಲ್ ಆಲ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ನಾಟ್ ಟು ಡಿಸ್ಟರ್ಬ್ ಯು ಪೀಪಲ್. ಓಕೆ, ಬಿಕಾಸ್ ನೀವು ಇಲ್ಲೇನು ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇರ್ತೀರಿ, ನಿಮಗೆ ಅಟೆನ್ಷನ್ ಆ ಕಡೆ ಹೋಗಬಾರ್ದು ಅಲ್ವಾ. ಆದ್ರಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮುಂಚೆನೆ ಹೇಳ್ಬಿಟ್ಟು ಕೂತ್ಕೊಳ್ಳಿ. ವೆಲ್, ಅಂಡ್ ಐ ಹೋಪ್ ಯು ಹ್ಯಾವ್ ಗಾಟ್ ಅ ಪೆನ್ ಅಂಡ್ ನೋಟ್ಬುಕ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕೈಲಿ ಪೆನ್ ನೋಟ್ಬುಕ್ ಇದೆ ಅಂತ ಅನ್ಕೊಳ್ತೀನಿ, ಬಿಕಾಸ್ ನಾವು ಏನನ್ನ ಹೇಳ್ತೀವಿ ಅದನ್ನ ನೋಟ್ಸ್ ಮಾಡ್ಕೋಬೇಕಾಗತ್ತೆ ನೀವು. ಅಂಡ್ ಸಪೋಸ್ ನಾನೀಗ ಕಲಿಸ್ತಾ ಇರ್ಬೇಕಾದ್ರೆ, ಇಫ್ ಯು ಗೆಟ್ ಎನಿ ಕೈಂಡ್ ಆಫ್ ಅ ಕ್ವಶನ್ಸ್ ಯು ಮೇ ಆಸ್ಕ್ at the end of the webinar. Is it clear all of you? So then let's jump into the session. Okay. Well friends, before I'm going to start the session, just I would like to ask you people, when you are learning any language, how you learn, just type in a chat box. Just type in a chat box. ನೀವು ಯಾವುದೇ ಒಂದು ಭಾಷೆನ ಕಲಿತಾ ಇರಬೇಕಾದ್ರೆ ಭಾಷೆನ ಹೇಗೆ ಕಲಿತೀರಾ, just type in a chat box. How do you learn your language? Okay, ಯಾವ ರೀತಿ ನೀವು ಭಾಷೆನ ಕಲಿತೀರಿ? How you learn the language? Just a minute. I'm not seeing your exact charts here. Okay. Okay. Come on, just type in a chat box how you learn language. Come on, type ಮಾಡಿ. ಭಾಷೆಯನ್ನು ಹೇಗೆ ಕಲಿತೀರಿ ನೀವು? Sujata ma'am is telling LSRW skills. Okay, so already ಅದು ಸ್ಕ್ರೀನ್ ಮೇಲೆ ಇದೆ. ವೆಲ್, ನೋಡಿ, ನಾವು ಯಾವುದೇ ಒಂದು ಭಾಷೆಯನ್ನ ಕಲಿತಾ ಇರಬೇಕಾದ್ರೆ ಆಕ್ಚುಲಿ ಫ್ರೆಂಡ್ಸ್ ಜಸ್ಟ್ ನೆನ್ಪು ಮಾಡ್ಕೊಳ್ಳಿ, ಯಾಕೆ ಸುಮಾರು ಜನರಿಗೆ ಇಂಗ್ಲಿಷನ್ನ ಕಲೀಲಿಕ್ಕೆ ಕಷ್ಟ ಆಗುತ್ತೆ, ಯಾಕೆ ಬೇರೆ ಭಾಷೆನ ನಾವು ಈಸಿಯಾಗಿ ಮಾತನಾಡ್ತಾ ಇದ್ದೀವಿ. ಓಕೆ, suppose if you look at our mother tongue, in Kannada we speak with so much of confidence, then why we are not speaking English with a confidence? It's because ನಮಗೆ ಆ ಭಾಷೆನ ಕಲಿತಾ ಇರಬೇಕಾದ್ರೆ ನಾವು ಮಾಡಿದಂಥ ಅಪ್ರೋಚ್ ಏನಿತ್ತದು ರಾಂಗ್ ಇತ್ತು. ಅಂದರೆ ಯೂಶ್ವಲ್ ಆಗಿ ಯಾಕೆ ಸ್ಪೋಕನ್ ಇಂಗ್ಲಿಷ್ ಜನರಿಗೆ ಕಷ್ಟ ಆಗುತ್ತೆ ಅಂತಂದರೆ, ನಾವು ಹೆಚ್ಚು ಜನ ಇಂಗ್ಲೀಷನ್ನು ಫಸ್ಟ್ ಆಫ್ ಆಲ್ ವಿ ಲರ್ನ್ಟ್ ಇಂಗ್ಲಿಷ್ ಆಸ್ ಎ ಒನ್ ಸಬ್ಜೆಕ್ಟ್, ವಿ ಹ್ಯಾವ್ ನಾಟ್ ಲರ್ನ್ಟ್ ಆಸ್ ಎ ಲ್ಯಾಂಗ್ವೇಜ್. ಅದನ್ನ ಲ್ಯಾಂಗ್ವೇಜ್ ಆಗಿ ನಾವು ಕಲ್ತಿಲ್ಲ, ಒಂದು ಸಬ್ಜೆಕ್ಟ್ ಆಗಿ ಕಲ್ತಿದ್ದೀವಿ. ನಾವು ಸ್ಕೂಲ್ ಕಾಲೇಜ್ ಡೇಸ್ಗಳಲ್ಲಿ ನೆನ್ಪು ಮಾಡ್ಕೊಳ್ಳಿ, ಇಂಗ್ಲೀಷನ್ನು ನಾವು ಕಲಿತಾ ಇರಬೇಕಾದ್ರೆ ಜಸ್ಟ್ ನಾನು ಇಂಗ್ಲೀಷಲ್ಲಿ ಪಾಸ್ ಆದರೆ ಸಾಕಪ್ಪ, ಕೆಲವು ಮಾರ್ಕಸ್ಗಳು ಬಂದರೆ ಸಾಕು ಅನ್ನುವಂಥ ದೃಷ್ಟಿಕೋನದಿಂದನೇ ನಾವು ಕಲ್ತಿದ್ದು ಹೊರತು, ಬಟ್ ಇಂಗ್ಲೀಷನ್ನು ನಾವು ಒಂದು ಲ್ಯಾಂಗ್ವೇಜ್ ಆಗಿ ನಾವು ಕಲ್ತಿಲ್ಲ. ಈವನ್ ಸ್ಕೂಲ್ ಕಾಲೇಜ್ಗಳಲ್ಲಿ ಸಹ ಅದನ್ನ ಟೆಕ್ಸ್ಟ್ ಬುಕ್ ಥರ ನಮಗೆ ಟೀಚ್ ಮಾಡಿದ್ರು ಹೊರತು ಅದನ್ನ ಲ್ಯಾಂಗ್ವೇಜ್ ಆಗಿ ನಮಗೆ ಕಲಿಸಲಿಲ್ಲ. ಆದ್ದರಿಂದ ಇಂಗ್ಲೀಷ್ ನಮ್ಗೆ ಏನಾಯಿತು, ಹಾಗಾದರೆ ಭಾಷೆನಾಗಿ ಮಾತನಾಡ್ತಾ ಇರಬೇಕಾದ್ರೆ ಈಗ ಕಷ್ಟ ಆಗ್ತಾ ಇದೆ ಅಲ್ವಾ. ಆ್ಯಂಡ್ ದೆನ್ ಸೆಕೆಂಡ್ ಥಿಂಗ್ ವೆರಿ ಇಂಪಾರ್ಟೆಂಟ್, ನಾವು ನ್ಯಾಚುರಲ್ ವೇದಿಂದ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೇಕು, ಬಟ್ ವಿ ಆರ್ ಯೂಸಿಂಗ್ ಅನ್ಯಾಚುರಲ್ ವೇ. ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಅಂತಂದರೆ ಯಾವುದು? ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಒಂದು ಮಗು ಯಾವ ರೀತಿಯಾಗಿ ಭಾಷೆನ ಕಲಿಯುತ್ತೆ, ಆ ಒಂದು ಮೆಥಡನ್ನು ನಾವು ಯೂಸ್ ಮಾಡಿಕೊಂಡು ಕಲಿಯೋದಕ್ಕೆ ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸಪೋಸ್ ಇಫ್ ಐ ಆಸ್ಕ್ ಯು ವಿಚ್ ಇಸ್ ಯುವರ್ ಮದರ್ ಟಂಗ್, ಜಸ್ಟ್ ಟೈಪ್ ಇನ್ ಎ ಚಾಟ್ ಬಾಕ್ಸ್. ವಿಚ್ ಇಸ್ ಯುವರ್ ಮದರ್ ಟಂಗ್? ವಿಚ್ ಇಸ್ ಯುವರ್ ಮದರ್ ಟಂಗ್? ಜಸ್ಟ್ ಟೈಪ್ ಇನ್ ಎ ಚಾಟ್ ಬಾಕ್ಸ್. ನಿಮ್ಮ ಮದರ್ ಟಂಗ್ ಯಾವುದು? ಕಮ್ ಆನ್, ಟೈಪ್ ಇನ್ ಎ ಚಾಟ್ ಬಾಕ್ಸ್. ಓಕೆ, ಸಂಧ್ಯಾ ಮ್ಯಾಮ್ ಈಸ್ ಟೆಲ್ಲಿಂಗ್ ಕನ್ನಡ. Yes, everybody telling Kannada here. Okay, even Raishwari ma'am, Sweta ma'am, Jyoti ma'am, Sujata ma'am, okay, Nityanand, Rohit. Yes, Kannada ಅಲ್ವಾ. ಹಾಗಾದ್ರೆ ಕನ್ನಡವನ್ನ ನೀವು ಕಲಿತಾ ಇರಬೇಕಾದ್ರೆ ನಾವೇನಾದ್ರೂ ಸ್ಪೋಕನ್ ಇಂಗ್ಲಿಷ್ನ ನಾವು
ಅಥವಾ ಈಗ ನಾವು ಹೇಗೆ ಸ್ಪೋಕನ್ ಇಂಗ್ಲೀಷ್ನ ಕಲಿಲಿಕ್ಕೆ ಈ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ವಿ, ನಾವು ಮಗುವಾಗಿದ್ದಾಗ ಕನ್ನಡ ಕಲಿತಾ ಇರ್ಬೇಕಾದ್ರೆ ನಾವು ಯಾವುದಾದ್ರು ಕ್ಲಾಸನ್ನು ಅಟೆಂಡ್ ಮಾಡಿದ್ವಾ? ಅಬ್ಸಲ್ಯೂಟ್ಲಿ ನೋ. ಸೊ ದೆನ್ ಹೌ ಕುಡ್ ವಿ ಬಿ ಏಬಲ್ ಟು ಲರ್ನ್ ಲ್ಯಾಂಗ್ವೇಜ್ ವೆನ್ ವಿ ವೇರ್ ಅ ಚೈಲ್ಡ್? ಸೊ ನಾವು ಚೈಲ್ಡ್ ಇದ್ದಾಗ, ಮಗುವಾಗಿದ್ದಾಗ ನಾವು ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ನಿಂದ ನಾವು ಕಲ್ತಿದ್ವಿ. ನ್ಯಾಚುರಲ್ ವೇ ಅಂತಂತಂದ್ರೆ ಏನು ನೋಡಿ, ಮಗು ಹೇಗೆ ಒಂದು ಭಾಷೆನ ಕಲಿಯುತ್ತೆ, ಫಸ್ಟ್ ಅದೇನ್ ಮಾಡುತ್ತೆ, ಮಗು ಭಾಷೆನ ಲಿಸನ್ ಮಾಡುತ್ತೆ. ಓಕೆ, ಇಫ್ ಯು ಅಬ್ಸರ್ವ್ ಅ ಚೈಲ್ಡ್, ಏನೋ ನಾವು ಹುಟ್ಟಿದ ಮೇಲೆ ಅಲ್ಲ, ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ, ಓಕೆ, ಆಫ್ಟರ್ 5 months ಬೇಬಿ ಇದ್ದಾಗ, ತಾಯಿಯ ಗರ್ಭದಲ್ಲಿ ಇದ್ದಾಗ, ಅವಾಗ್ಲಿಂದಾನೇ ಏನಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗಿರುತ್ತಂತೆ. ಅವಾಗ್ಲಿಂದ ಅದಕ್ಕೆ ಲಿಸ್ನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಅದಕ್ಕೆ ಸೋ ಮೆನಿ ಡಾಕ್ಟರ್ಸ್ ಯೂಸ್ ಟು ಗಿವ್ ಅ ಸಜೆಷನ್ ಟು ಪ್ರೆಗ್ನೆಂಟ್ ವುಮೆನ್, ಈ ಒಂದು ಸಮಯದಲ್ಲಿ ನೀವು ಪಾಸಿಟಿವ್ ಆಗಿರ್ಬೇಕು ಅಂತಂದು ಸಜೆಷನ್ ಕೊಡ್ತಾರೆ ಅಲ್ವಾ. ನೋಡಿ, ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಹಾಭಾರತದಲ್ಲಿ ವೀರ ಯೋಧ ಅಭಿಮನ್ಯು ಚಕ್ರವ್ಯೂಹನ ಬೇಸೋದು ಕಲ್ತಿದ್ದು ಎಲ್ಲಿಂದ? ತಾಯಿಯ ಗರ್ಭದಲ್ಲಿ ಇದ್ದಾಗಲೇ. ಎಸ್ ಸರ್, ನಾವು ಅಂದ್ರೆ ಅಲ್ಲಿಂದ ಹಿಡಿದ್ಬಿಟ್ಟು ನಾವು ಅಲ್ಲಿಂದಲೇ ನಾವು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಲಿಸ್ನಿಂಗ್ ನ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ನಾವು ಯಾವ ಭಾಷೆಯನ್ನು ಕೇಳಿಸ್ಕೊಳ್ತೀವಿ, ನಾವು ಹುಟ್ಟಿದ ತಕ್ಷಣ ನಮ್ಮ ಸರೌಂಡಿಂಗ್ ಅಲ್ಲಿ ಯಾವ ಭಾಷೆಯನ್ನು ಮಾತನಾಡ್ತಾರೆ, ಇಟ್ ಈಸ್ ವಾಟ್? ಮದರ್ ಟಂಗ್. ಓಕೆ, ಅದಕ್ಕೆ ನಾವೇನಂತೀವಿ, ಪ್ರೀ ಲೋಡೆಡ್ ಸಾಫ್ಟ್ವೇರ್ ಅಂತಂದು ಕರಿತೀವಿ ಮೈ ಡಿಯರ್ ಫ್ರೆಂಡ್ಸ್. ಅದು ನಾವು ಹುಟ್ಟೋಕ್ಕಿಂತ ಮುಂಚೆನೇ ಅದು ಫ್ರೀ ಲೋಡೆಡ್ ಸಾಫ್ಟ್ವೇರ್. ಈಗ ನೀವು ಒಂದು ಮೊಬೈಲ್ನ ತೆಗೆದುಕೊಂಡ್ರೆ, ಒಂದು ಕಂಪ್ಯೂಟರ್ನ ತೆಗೆದುಕೊಂಡ್ರೆ, ಒಂದು ಲ್ಯಾಪ್ಟಾಪನ್ನು ತೆಗೆದುಕೊಂಡ್ರೆ, ನೀವು ತರೋಕ್ಕಿಂತ ಮುಂಚೆನೇ ಅದರಲ್ಲಿ ಒಂದು ಕೆಲವೊಂದಿಷ್ಟು ಫ್ರೀ ಲೋಡೆಡ್ ಸಾಫ್ಟ್ವೇರ್ಸ್ಗಳನ್ನ ಏನು ಮಾಡಿರ್ತಾರೆ, ತುಂಬಿರ್ತಾರಲ್ವಾ. ಹಾಗೇನೆ ನಾವು ಹುಟ್ಟೋಕ್ಕಿಂತ ಮುಂಚೆನೆ ನಮಗೆ ಫ್ರೀ ಲೋಡೆಡ್ ಸಾಫ್ಟ್ವೇರ್ ಯಾವುದು? ನಮ್ಮ ಮದರ್ ಟಂಗ್. ನಮ್ಮ ತಾಯಿ ಯಾವ ಭಾಷೆನ ಮಾತನಾಡ್ತಾ ಇರ್ತಾರೆ ಅದೇ ಭಾಷೆನ ನಾವು ಹುಟ್ಟಿದ ತಕ್ಷಣ ಏನ್ ಮಾಡ್ತೀವಿ, ನಾವು ನ್ಯಾಚುರಲ್ ಆಗಿ ಕಲಿತೀವಿ. ವೆಲ್, ಫಸ್ಟ್ ಮಗು ಲಿಸನ್ ಮಾಡುತ್ತೆ. ಲಿಸನ್ ಮಾಡಿದ ನಂತರ ಅದೇನ್ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್, ಶಬ್ದಗಳನ್ನ ಕೇಳಿದ ತಕ್ಷಣ ಮಾತನಾಡ್ಲಿಕ್ಕೆ ಬಂತ ಮಗುಗೆ? ನೋ. ಸೊ ಶಬ್ದಗಳನ್ನ ಕೇಳಿದ ತಕ್ಷಣನೇ ಅದೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಇಟ್ ಸ್ಟಾರ್ಟ್ಸ್ ಅಬ್ಸರ್ವಿಂಗ್. ಎಸ್ ಆರ್ ನೋ? ಅದು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇನು, ಇದೇನು ಅಂತಂದು. ಅದಾದ್ಮೇಲೆ ಯಾವಾಗ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ ಅದರ ಥಿಂಕಿಂಗ್ ಪ್ರೊಸೆಸ್ ಏನಾಗುತ್ತೆ, ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಯಾರೋ ಒಬ್ರು ಏನೋ ಒಂದು ಅಂದ್ರು, ಅಂದ ತಕ್ಷಣ ಆ ಕಡೆಗೆ ಲಕ್ಷ್ಯ ಕೊಡುತ್ತೆ, ನೋಡುತ್ತೆ, ಆ್ಯಂಡ್ ದೆನ್ ಕೇಳಿಸ್ಕೊಳ್ಳುತ್ತೆ, ಆ ನಂತರ ಯೋಚನೆ ಮಾಡುತ್ತೆ, ಅಬ್ಸರ್ವ್ ಮಾಡಿಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಂಡ ನಂತರ ಸೆಕೆಂಡ್ ಸ್ಟೆಪ್ ಬರೋದು ಯಾವುದು? ಸ್ಪೀಕಿಂಗ್. ಥರ್ಡ್ ಸ್ಟೆಪ್ ಬರೋದು ಯಾವುದು? ಸ್ಪೀಕಿಂಗ್. ಅಂದ್ರೆ ಫಸ್ಟ್ ಏನು, ಲಿಸ್ನಿಂಗ್ ಮಾಡೋದು, ಆಮೇಲೆ ಏನ್ ಮಾಡ್ತದೆ, ಅದು ವಾಚಿಂಗ್ ಮಾಡ್ತು. ಲಿಸ್ನಿಂಗ್ ಮಾಡ್ತು, ವಾಚಿಂಗ್ ಮಾಡ್ತು, ಆಮೇಲೆ ಏನ್ ಮಾಡ್ತದು, ಸ್ಪೀಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಲ್ವಾ. ಅದು ತಪ್ಪಾಗ್ಲಿ ಅಥವಾ ಬಿಡ್ಲಿ, ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಫಸ್ಟಿಗೆ ಒಂದೇ ದಿನದಲ್ಲಿ ಫ್ಲೂಯೆಂಟ್ ಆಯ್ತಾ ಇದು? ನೋ. ಫಸ್ಟು ಹಲವಾರು ತಪ್ಪುಗಳನ್ನ ಮಾಡ್ತು, ಆ ನಂತರ ತೊದಲು ನುಡಿತು, ಅದಾದ್ಮೇಲೆ ಸುಮಾರು ದಿನಗಳಾದ್ಮೇಲೆ ಅದಕ್ಕೆ ಭಾಷೆ ಮೇಲೆ ಮಾಸ್ಟರಿ ಬಂದಿದ್ದು. ಹಾಗೇನೆ ನೀವು ಏನ್ ಮಾಡಿದ್ದು, ನಮ್ಮ ಕನ್ನಡ ಭಾಷೆನ ನಾವು ಕಲ್ತಿದ್ದು ಅಲ್ವಾ. ಅದೇ ರೀತಿ ಇಫ್ ಯು ಲುಕ್ ಎಟ್ ದ ಅದರ್ ದೆನ್ ಅವರ್ ಮದರ್ ಟಂಗ್, ಸಪೋಸ್ ಈಗ ಹಿಂದಿ ಇರ್ಬೋದು ಕೆಲವೊಬ್ಬರಿಗೆ. ನೋಡಿ, ಹೌ ಮೆನಿ ಆಫ್ ಯು ಸ್ಪೀಕ್ ಮೋರ್ ದೆನ್ ಅವರ್ ಮದರ್ ಟಂಗ್? ಜಸ್ಟ್ ಟೈಪ್ ಇನ್ ಅ ಚಾಟ್ ಬಾಕ್ಸ್. ಸೊ ಅದರ್ವೈಸ್ ಹೌ ಮೆನಿ ಲ್ಯಾಂಗ್ವೇಜಸ್ ಕ್ಯಾನ್ ಯು ಸ್ಪೀಕ್? ಜಸ್ಟ್ ಟೈಪ್ ಇನ್ ಅ ಚಾಟ್ ಬಾಕ್ಸ್. ನಿಮ್ಗೆ ಎಷ್ಟು ಭಾಷೆಗಳನ್ನ ಮಾತಾಡ್ಲಿಕ್ಕೆ ಬರುತ್ತೆ? ಕಮಾನ್, type in a chat box. How many languages can you speak? Okay, 3 language. Sandhya ma'am is telling 1 language. Okay, Nitya is telling 2 language. Okay, see, some people may speak 2 language, some people may speak 4 language, some people may speak even 5 languages also. ಅಲ್ಲಿ ಹಾಗಾದ್ರೆ ಆ ಭಾಷೆ ನಾವು ಯಾವ ರೀತಿ ಕಲಿತೀವಿ, ಅದು ನ್ಯಾಚುರಲ್ ಆಗಿರ್ಬೇಕು. ನ್ಯಾಚುರಲ್ ವೇ ಅಂತಂತಂದ್ರೆ ಏನು, ಲಿಸ್ನಿಂಗ್ ಮಾಡ್ಬೇಕು ಫಸ್ಟ್ ನಾವು, ಆಮೇಲೆ ವಾಚಿಂಗ್ ಮಾಡಬೇಕು, ಆಮೇಲೆ ಸ್ಪೀಕಿಂಗ್ ಮಾಡಬೇಕು, ಅಂದ್ರೆ ಮಾತಾಡಬೇಕು. ಮಗು ನೋಡಿ ಇದೆಲ್ಲವನ್ನು ಬಳಸ್ಕೊಂಡ ನಂತರ ಅದು ದೊಡ್ಡದಾದ ಮೇಲೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ರೀಡಿಂಗ್ ಮಾಡ್ಲಿಕ್ಕೆ ಕಲಿತು, ರೈಟಿಂಗ್ ಮಾಡ್ಲಿಕ್ಕೆ ಕಲಿತು. ಈಗ ನಮ್ಗೆ ಇಂಗ್ಲಿಷ್ ಯಾಕೆ ಟಫ್ ಆಗುತ್ತೆ ಅಂತಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ನಾವು ಆಕ್ಚುಲಿ ನಮಗೆ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಆಗಿದ್ದು ವೆನ್ ಐ ವಾಸ್ ಸ್ಟಡಿಂಗ್ ಇನ್ ಮೈ ಸ್ಕೂಲ್ ಡೇಸ್. ಯು ನೋ ದಟ್ ಇಂಗ್ಲಿಷ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಮೈ 5th standard. Actually, when I was a 5th standard, English was introduced.
ಅವಾಗಲೇ ನಾವು ABCD ಕಲ್ತಿದ್ವು. ಅಲ್ಲಿ ತನಕ 5th ಸ್ಟ್ಯಾಂಡರ್ಡ್ ತನಕ ನಮಗೆ ಇಂಗ್ಲೀಷ್ ಅಂತಂದ್ರೆ ಗೊತ್ತೇ ಇರಲಿಲ್ಲ. ಜಸ್ಟ್ ನಾವು ಕನ್ನಡ ಭಾಷೆಯನ್ನು ಮಾತ್ರ ನಾವು ಓದ್ತಿದ್ವಿ, ಕಲಿತಿದ್ವಿ, ಗಣಿತವನ್ನ ಸ್ಟಡಿ ಮಾಡ್ತಾ ಇದ್ವಿ, ಉಳಿದ ವಿಷಯಗಳನ್ನ ಕಲಿತಿದ್ವಿ. ಆ ನಂತರ ಅಂದ್ರೆ ನಮಗೆ ಕನ್ನಡನ ನ್ಯಾಚುರಲ್ ವೇದಿಂದ ನಾವು ಕಲ್ತಿದ್ರಿಂದ ಮಾತನಾಡ್ಲಿಕ್ಕೆ ಬಂತು. ಬಟ್ ಇಂಗ್ಲೀಷನ್ನ ನಾವೇನ್ ಮಾಡಿದ್ವಿ, ಫಸ್ಟಿಗೆ ರೀಡಿಂಗ್ ಮಾಡ್ಲಿಕ್ಕೆ ಕಲಿತ್ವಿ, ರೈಟಿಂಗ್ ಮಾಡ್ಲಿಕ್ಕೆ ಕಲಿತ್ವಿ ಅಲ್ವಾ. ಆದ್ರೆ ನಾವು ಮಾತನಾಡ್ಲಿಕ್ಕೆ ನಾವು ಕಲೀಲಿಲ್ಲ. ಈವನ್ ಸ್ಕೂಲಲ್ಲಿ ಸಹ ಅನೇಕ ಟೀಚರ್ಸ್ಗಳು ಮಾತನಾಡ್ಲಿಕ್ಕೆ ಕಲಿಸ್ಬೇಕು ಅನ್ನುವಂಥ ಪ್ರಯತ್ನನೂ ಮಾಡಲ್ಲ ಸ್ಟೂಡೆಂಟ್ಸ್ಗಳಿಗೆ. That's why we couldn't learn spoken English. So then what I would like to tell you people at this moment of time, if you want to learn spoken English, use the natural way of learning method. So then what is the natural way of learning method? So first you need to start listen English. ನೀವು ಇಂಗ್ಲಿಷನ್ನ ಲಿಸ್ನಿಂಗ್ ಮಾಡಬೇಕು. ಆ್ಯಂಡ್ ದೆನ್ ಇಂಗ್ಲೀಷನ್ನು ಏನು ಮಾಡಬೇಕು, ನೀವು ನೆಕ್ಸ್ಟು ವಾಚ್ ಮಾಡಬೇಕು. ಓಕೆ, ಅದಾದಮೇಲೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ನೋ ಮ್ಯಾಟರ್ ದ್ಯಾಟ್ ವೆದರ್ ಯು ಆರ್ ಸ್ಪೀಕಿಂಗ್ ರೈಟ್ ಆರ್ ರಾಂಗ್, ಟ್ರೈ ಟು ಸ್ಪೀಕ್ ಇಟ್. ನೀವು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಲೇಬೇಕಲ್ಲಿ. ಯಾಕಂತಂದರೆ ನೋ ಬಡಿ ಪರ್ಫೆಕ್ಟ್ ಆರ್ ಇನ್ ದಿಸ್ ವರ್ಲ್ಡ್. ಓಕೆ, ಐ ರಿಪೀಟ್ ಇಟ್, ನೋ ಬಡಿ ಪರ್ಫೆಕ್ಟ್ ಆರ್ ಇನ್ ದಿಸ್ ವರ್ಲ್ಡ್. ಎಲ್ಲರದ್ರಲ್ಲೂ ಕೊರತೆ ಇದ್ದೇ ಇರುತ್ತೆ. ಆದರೆ ಜನರಿಗೆ ಯಾಕೆ ಪ್ರಾಬ್ಲಮ್ ಅಂತಂತಂದರೆ, ಸಮ್ ಪೀಪಲ್ ದ್ಯಾಟ್ ದೇ ಹ್ಯಾವ್ ವಾಟ್ ಅ ಪರ್ಫೆಕ್ಷನ್ ಸಿಂಡ್ರೋಮಾ. ಪರ್ಫೆಕ್ಷನ್ ಸಿಂಡ್ರೋಮಾ ಮೀನ್ಸ್ ವಾಟ್? ಓಕೆ, ನಾನು ಪರ್ಫೆಕ್ಟ್ ಆಗ್ತೀನಿ, ಅದಾದಮೇಲೆ ನಾನು ಮಾತನಾಡ್ತೀನಿ. ನೋ, ಯು ಕಾಂಟ್. You have to start speaking, then only day by day you are going to become perfect. Well, see, after finishing my course, I'm not telling that you will become a that genius in spoken English. Well, language learning is the lifelong process, my dear friends. ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಅನ್ನೋದು ಲೈಫ್ ಲಾಂಗ್ ಪ್ರೊಸೆಸ್. ಅದು ಈಗ ನಾವು ಕನ್ನಡವನ್ನು ಮಾತನಾಡ್ತಾ ಇದ್ದೀವಿ, ನಮ್ಮ ಆಡು ಭಾಷೆಯಲ್ಲಿ ಮಾತನಾಡ್ತೀವಿ. ಅದನ್ನೇ ನಾವು ವ್ಯಾಕರಣಬದ್ಧವಾಗಿ ಕನ್ನಡವನ್ನು ಮಾತನಾಡಬೇಕಾದ್ರೆ ಎಷ್ಟಾಗುತ್ತಲ್ವಾ. ಹಾಗೆಯೇ ಇಂಗ್ಲೀಷ್ನಲ್ಲಿಯೂ ಸಹ ಅದೇ ರೀತಿಯಾಗಿ ಏನಂತಂದರೆ, ನಾವು ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡಬೇಕು ಅಂತಂದರೆ ನಾವು ಕಲಿತಾನೆ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ನೆಕ್ಸ್ಟು ಮಾತನಾಡ್ತಾ ಇರಬೇಕು. ಯಾವಾಗ ನೀವು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅವಾಗ ನಿಮ್ಮಲ್ಲಿ ಏನಾಗುತ್ತೆ, ಡೇ ಬೈ ಡೇ ಯು ವಿಲ್ ಬಿಕಮ್ ಬೆಟರ್ ಆ್ಯಂಡ್ ಬೆಟರ್. ಸೊ ದೆನ್ ಒನ್ ಫೈನ್ ಡೇ ಯು ಆರ್ ಗೋಯಿಂಗ್ ಟು ಸ್ಪೀಕ್ ಫ್ಲೂಯೆಂಟ್ ಇಂಗ್ಲೀಷ್. ವೆರಿ ಇಂಪಾರ್ಟೆಂಟ್. ಸೊ ಫಾರ್ ದ್ಯಾಟ್ ವಾಟ್ ಐ ನೀಡ್ ಟು ಟೆಲ್ ಯು, ಸೊ ನೌ onwards I would like to give you fun work. ನಾನು ನಿಮಗೆ ಗೋಲ್ ಸೆಟ್ಟಿಂಗ್ ಫಾರ್ ಸ್ಪೋಕನ್ ಇಂಗ್ಲೀಷ್ ಅಂತಂದು ನಾನು ವಿಡಿಯೋನ ನಿಮಗೆ ಕಳಿಸಿದ್ದೆ. ಯಾವಾಗ? ಐ ಥಿಂಕ್ ಆನ್ ಲಾಸ್ಟ್ ಸ್ಯಾಟರ್ಡೆ ಆರ್ ಎಸ್ ನಾವು ಲಾಸ್ಟ್ ಕ್ಲಾಸನ್ನು ನಾನು ನಿಮಗೆ ತೊಗೊಂಡಿಲ್ಲ ಅಲ್ವಾ, ಸ್ಯಾಟರ್ಡೆ ಕ್ಲಾಸ್ ತೊಗೊಳ್ಳಿಲ್ಲ ಡ್ಯೂ ಟು ಕರೆಂಟ್ ಇಶ್ಯೂ. ಆನ್ ದಟ್ ಡೇ ಐ ಸೆಂಟ್ ಯು ದ ವಿಡಿಯೋ. ಆ ವಿಡಿಯೋನ ನೋಡ್ರಿ ಅಂತಂತಂದು. ಅದರಲ್ಲಿ ಏನಿದೆ, ನಾವು ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ನಾವು ಏನನ್ನ ಗೋಲನ್ನು ಸೆಟ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ಡಿಟೇಲ್ ಆಗಿ ಏನು ಮಾಡಿದ್ದೀನಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡಿ ಫಸ್ಟು. ವೆಲ್, ಅದರೊಂದಿಗೆ ಇವತ್ತಿನಿಂದ ನೀವೇನು ಮಾಡ್ಕೋಬೇಕು ಅಂತಂದರೆ ಒಂದು ಫನ್ ವರ್ಕನ್ನು ನೀವು ಇಟ್ಕೋಬೇಕು. ಫನ್ ವರ್ಕ್ ಮೀನ್ಸ್ ವಾಟ್? ಸೊ ಹೋಮ್ ವರ್ಕ್ ಈಸ್ ಕಾಲ್ಡ್ ಫನ್ ವರ್ಕ್ ಅಕಾರ್ಡಿಂಗ್ ಟು ಮೀ. ವೆಲ್, ನಾವೀಗ ಸ್ಕೂಲ್ ಕಾಲೇಜಲ್ಲಿ ಹೋಮ್ವರ್ಕ್ ಅಂತಂದು ಏನು ಅಸೈನ್ಮೆಂಟ್ ತೆಗೆದುಕೊಳ್ತಾ ಇದ್ವಿ, ಅದನ್ನೇ ನಾನು ನಿಮಗೆ ಫನ್ ವರ್ಕ್ ಅಂತಂದು ಕೊಡ್ತೀನಿ. ಬಿಕಾಸ್ ವಾಟ್ ಯು ಲವ್ ಇಟ್ ಈಸ್ ಕಾಲ್ಡ್ ಫನ್ ವರ್ಕ್. ಓಕೆ, ಯಾವುದನ್ನು ಮಾಡ್ತಾ ಇರಬೇಕಾದ್ರೆ ನೀವು ಇಷ್ಟಪಟ್ಟು ಮಾಡ್ತೀರಿ ಅದಕ್ಕೆ ಫನ್ ವರ್ಕ್ ಅಂತಾರೆ, ಯಾವುದನ್ನು ಕಷ್ಟಪಟ್ಟು ಮಾಡ್ತೀವಿ ಹೋಮ್ವರ್ಕ್ ಅಂತಾರೆ. ಸೊ ದೆನ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಫನ್ ವರ್ಕ್. ಸೊ ವಾಟ್ ಫನ್ ವರ್ಕ್? ಇಟ್ಸ್ ವೆರಿ ಸಿಂಪಲ್. ಸೊ ಫಸ್ಟ್ ಎವ್ರಿ ಡೇ ಟ್ರೈ ಟು ಲಿಸನ್ 15 minutes ಇಂಗ್ಲೀಷ್. 15 ನಿಮಿಷ ನೀವು ಇಂಗ್ಲೀಷನ್ನು ಕೇಳಬೇಕು. ವೆಲ್, ಆ್ಯಂಡ್ 15 minutes ವಾಚಿಂಗ್ ಇಂಗ್ಲೀಷ್. 15 minutes ಲಿಸ್ನಿಂಗ್ ಇಂಗ್ಲೀಷ್, 15 minutes ವಾಚಿಂಗ್ ಇಂಗ್ಲೀಷ್. ಸೊ ಈಗ ಇವೆರಡೂ ಕೂಡ ನೀವು ಮಾಡ್ಬೋದು. ಎಲ್ಲಿ? ಬೈ ವಾಚಿಂಗ್ ಟೆಲಿವಿಷನ್. ಎಸ್ ಸಾರ್ನು, ನೀವು ಟಿ ವಿಯನ್ನು ನೋಡೋದ್ರಿಂದ ನೀವು ಲಿಸ್ನಿಂಗು ಮಾಡ್ಬೋದು ಆ್ಯಂಡ್ ದೆನ್ ವಾಚಿಂಗು ಮಾಡ್ಬೋದು. That's why I recommend you people, instead of watching Kannada channels, try to watch English movies.
ಇಂಗ್ಲೀಷ್ ಮೂವೀಸ್ನಾದರೂ ವಾಚ್ ಮಾಡಿ ಅಥವಾ ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ಗಳನ್ನಾದರೂ ವಾಚ್ ಮಾಡಿ. ಸೊ ನಾನು ನಿಮಗೆ ಹೇಳ್ತೀನಿ 15 ಮಿನಿಟ್ಸ್ ಲಿಸ್ನಿಂಗ್ ಆ್ಯಂಡ್ ವಾಚಿಂಗ್ ಕಂಪಲ್ಸರಿ. ಅದು ಹೆಂಗಂತಂತಂದರೆ ಒಂದು ಎಕ್ಸಸೈಸ್ ಥರ ನಾವು 100% ಫೋಕಸ್ ಕೊಟ್ಟಲ್ಲಿ ನೋಡಬೇಕು, ಜಸ್ಟ್ ಟೈಮ್ ಪಾಸ್ಗೋಸ್ಕರ ಅಲ್ಲ. ಓಕೆ ಸರ್ ಹೇಳಿದ್ದಾರೆ 15 ನಿಮಿಷ ಟಿ ವಿ ನೋಡೋಣ ಅಂತಂದ್ಬಿಟ್ಟು ಸುಮ್ಮನೆ ಈಗ ಟಿ ವಿ ಆನ್ ಮಾಡಿಕೊಂಡು ಆ ಕಡೆ ನೋಡ್ತಾ ಕೊಡೋದು, ಈ ಕಡೆ ನೋಡ್ತಾ ಕೊಡೋದು, ನಮ್ಮದೇ ಅಂತ ಮೊಬೈಲಲ್ಲಿ ಬ್ರೌಸಿಂಗ್ ಮಾಡ್ತಾ ಕೊಡೋದು ಅಲ್ಲ. 15 ಮಿನಿಟ್ಸ್ ಅಟೆನ್ಷನ್ ಕೊಟ್ಬಿಟ್ಟು ಓಕೆ, ಸೊ ಅಲ್ಲಿ ಟಿ ವಿನ ವಾಚ್ ಮಾಡಬೇಕು. ನೀವು ವಾಚ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನಿಮಗೆ ಕೆಲವು ವರ್ಡ್ಸ್ಗಳು ಅರ್ಥ ಆಗ್ತವೆ ಅಥವಾ ಬಿಡ್ತವೆ, ಸೆಂಟೆನ್ಸ್ಗಳು ಅರ್ಥ ಆಗ್ತವೆ ಅಥವಾ ಬಿಡ್ತವೆ, ಅದನ್ನ ಬಿಟ್ಬಿಡಿ. ಯು ಡೋಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್. ವೆಲ್, ಯುವರ್ ವರ್ಕ್ ಈಸ್ ಟು ಜಸ್ಟ್ ಸಿಂಪ್ಲಿ ವಾಚಿಂಗ್ ಆ್ಯಂಡ್ ಲಿಸ್ನಿಂಗ್, ದಟ್ಸ್ ಆಲ್. ನಿಮ್ಗೆ ಏನು ಅರ್ಥ ಆಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಬಿಕಾಸ್ in an initial stage, when you are watching any language other than your mother tongue, you cannot understand it. ಫಸ್ಟಿಗೆ ಅರ್ಥನೇ ಆಗಲ್ಲ ನಿಮಗೆ ಅದು. ಆದರೆ ನಾವೇನು ಮಾಡಬೇಕಲ್ಲಿ, ಕೇಳ್ತಾ ಇರಬೇಕು, ನೋಡ್ತಾ ಇರಬೇಕು. ಸೊ ನೋಡಿ, ಸಪೋಸ್ ಹಿಂದೆ ನಿಮಗೆ ಗೊತ್ತಿರ್ಬೋದು, ಹೌ ಮೆನಿ ಆಫ್ ಯು ನೋ ಮುಖಿ ಫಿಲ್ಮ್ಸ್ ಅಂತಂದು ಬರ್ತಿದ್ವು ಮುಂಚೆ ಏನಂತಂದರೆ ವಾಯ್ಸೇ ಇರ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್, ಹ್ಯಾವ್ ಯು ಸೀನ್ ಕಮಲ್ ಹಾಸನ್ಸ್ ಪುಷ್ಪಕ ವಿಮಾನ? ಎಸ್, ಹೌ ಮೆನಿ ಆಫ್ ಯು ಹ್ಯಾವ್ ಸೀನ್ ಪುಷ್ಪಕ ವಿಮಾನ? ಜಸ್ಟ್ ಟೈಪ್ ಇನ್ ಅ ಚಾಟ್ ಬಾಕ್ಸ್. Okay, Vaishwari madam has typed there Hindi little bit Tulu language. Yes, good ma'am. Okay, Sandhya Naik madam is telling that me. Yes. ನೋಡಿ, ಪುಷ್ಪಕ ವಿಮಾನ ಅಂತ ಅನ್ನೋದು ಆ್ಯಕ್ಚುಲಿ ಅದರಲ್ಲಿ ಮಾತಾಡೇ ಇಲ್ಲ. ಆದರೆ ಕಮಲ್ ಹಾಸನ್ ಅವರು ಆ ಫಿಲ್ಮಲ್ಲಿ ಜಸ್ಟ್ ಆ್ಯಕ್ಷನ್ಸ್ಗಳ ಮುಖಾಂತರ ನಮಗೆ ಕಮ್ಯುನಿಕೇಷನ್ನ ತೋರಿಸ್ತಾ ಇದ್ರು. ಸೊ ಹೌ ಮೆನಿ ಆಫ್ ಯು ಸಿ ದ ಚಾರ್ಲಿ ಚಾಪ್ಲಿನ್? ಆಲ್ ಆಫ್ ಯು ಹ್ಯಾವ್ ಸೀನ್ ಚಾರ್ಲಿ ಚಾಪ್ಲಿನ್. ಚಾರ್ಲಿ ಚಾಪ್ಲಿನ್ ನಿಮ್ಗೆಲ್ಲರಿಗೂ ಗೊತ್ತಿದ್ದಾರೆ. ಚಾರ್ಲಿ ಚಾಪ್ಲಿನ್ in his lifetime never spoken a single word in his films, but he became the wonderful actor. He became the superstar. ಹೇಗಾಗಿದ್ದವರು? ಅವರು ಮಾತುಗಳಲ್ಲದೆ ಒಬ್ಬ ಸೂಪರ್ ಸ್ಟಾರ್ ಆದ್ರು. ಅವರು ಇದ್ರ ಮುಖಾಂತರ ಬೈ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತಂದ್ರೆ ಬಾಡಿ ಲ್ಯಾಂಗ್ವೇಜ್ ಇಂದ. ಎಸ್ ಆರ್ ನೋ? ಹಾಗೆ ನೀವು ಫಿಲ್ಮ್ಸ್ಗಳನ್ನ, ಇಂಗ್ಲಿಷ್ ಮೂವೀಸ್ಗಳನ್ನ ವಾಚ್ ಮಾಡ್ತಾ ಇದ್ದೀರಿ ಅಥವಾ ಇಂಗ್ಲಿಷ್ ನ್ಯೂಸ್ ಚಾನಲ್ಸ್ಗಳನ್ನ ವಾಚ್ ಮಾಡ್ತಾ ಇದ್ರಿ, ನಿಮಗೆ ಇಂಗ್ಲಿಷ್ ನ್ಯೂಸ್ ಚಾನಲ್ಸ್ಗಳಲ್ಲಿ ನಿಮಗೆ ಬಾಡಿ ಲ್ಯಾಂಗ್ವೇಜ್ ಸಿಗೋದೇ ಇಲ್ಲ. ಸಿಕ್ಕರು ಏನಿರುತ್ತೆ ಅಂತಂದರೆ ಯಾವ ರೀತಿಯಾಗಿರುತ್ತೆ, ಸಮ್ ಪೀಪಲ್ ದಟ್ ದೇ ಸಿಟಿಂಗ್ ಇನ್ ದ ರೂಮ್ ಆ್ಯಂಡ್ ದೆನ್ ದೇ ಟೇಕ್ ಒನ್ ಇಶ್ಯೂ ಆ್ಯಂಡ್ ದೆನ್ ಸ್ಟಾರ್ಟ್ ಡಿಬೇಟಿಂಗ್ ಆನ್ ಇಟ್. ವೆಲ್, ಸೊ ಈ ಕಡೆಯಿಂದ ಕೆಲವು ಜನ ಮಾತಾಡ್ತಾ ಇರ್ತಾರೆ, ಈ ಕಡೆಯಿಂದ ಕೆಲವು ಜನ ಮಾತಾಡ್ತಾ ಇರ್ತಾರೆ. ಸೊ ಪ್ರೋಬಬಲ್ ನಿಮಗೆ ಇಂಗ್ಲಿಷ್ ನ್ಯೂಸ್ ಚಾನಲ್ಸ್ಗಳನ್ನ ನೋಡಿದರೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ನಿಮಗೆ ಸಿಗಲ್ಲ. ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಟ್ರೈ ಟು ವಾಚ್ ದ ಫಿಲ್ಮ್ಸ್ಗಳನ್ನ ವಾಚ್ ಮಾಡಿ, ಇಂಗ್ಲೀಷ್ ಫಿಲ್ಮ್ಸ್ಗಳನ್ನು. ಅದರಲ್ಲಿ ಏನಿರುತ್ತೆ, ಅವರ ವರ್ಡ್ಸ್ಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ನಮ್ಗೆ ಅರ್ಥ ಆಗ್ತಲ್ಲ. ಬಟ್ ಡೋಂಟ್ ವರಿ, ಅಲ್ಲಿ ಅವರು ಅವರು ಮಾಡುವಂಥ ಬಾಡಿ ಲ್ಯಾಂಗ್ವೇಜ್ನಿಂದ ನಮಗೆ ಅದೇನಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಒಂದೇ ದಿನ ನಮಗೆ ಏನೂ ಅರ್ಥ ಆಗಲ್ಲ, ನೋ ಪ್ರಾಬ್ಲಮ್. ಮತ್ತೆ ನೆಕ್ಸ್ಟ್ ಮಾರನೇ ದಿನ ಕೂಡ್ರಿ, ನೆಕ್ಸ್ಟ್ ಡೇ ಕೂಡ್ರಿ. ಸೊ ಹೀಗೆ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ಸ್ಲೋ ಆಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ವರ್ಡ್ಸ್ಗಳು ರಿಪೀಟ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೋ ಅದೇ ಶಬ್ದಗಳು ನಮ್ಮ ಬಾಯಿ ಮುಖಾಂತರ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ದಟ್ ಐ ಯೂಸ್ವಲಿ ಕಂಡಕ್ಟ್ ಮೈ so many workshops through my mother tongue Kannada. Well, so but sometimes what happens, that I need to conduct workshop for English medium students. Some colleges and some schools, they invite me for conducting the workshop there. Whenever I get a chance to conduct a seminars or workshop totally in English, ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಇಂಗ್ಲೀಷ್ನಲ್ಲಿ ವರ್ಕ್ಶಾಪ್ನ ಮಾಡಬೇಕು ಅಂತಂದಿದ್ದಾಗ 4 days I stopped speaking Kannada. Okay, 4 days I stopped speaking Kannada. ನಾನು ಏನು ಮಾಡ್ತೀನಿ, ಓನ್ಲಿ ಐ ಸ್ಟಾರ್ಟ್ ಲಿಸ್ನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ದೆನ್ ಇಂಗ್ಲೀಷನ್ನೇ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ.
ಇಂಗ್ಲೀಷ್ನೇ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಮತ್ತೆ ರೀಟ್ರಿಗರ್ ಆಗಿ 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 ಸೊ ದೆನ್ ವೆನ್ ಐ ಗೋ ಟು so many schools and colleges for conducting the workshops in English, then in a natural way, you know that the language is going to come out from my tongue. Are you understanding my point here? Very important. ಆದ್ರಿಂದ ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀನಿ, 15 ನಿಮಿಷ ಯಾವ ಥರ ನೀವು ವಾಚ್ ಮಾಡಬೇಕು. ಓಕೆ, ಯು ಕ್ಯಾನ್ ಗೋ ಫಾರ್ ಹಾಫ್ ಆನ್ ಅವರ್ ಇಫ್ ಯು ಹ್ಯಾವ್ ಅ ಟೈಮ್, ಬಟ್ ಐ ರೆಫರ್ ಯು at least 15 minutes listening English and watching English. It has to be done. ಓಕೆ, ಸೊ ಇದನ್ನು ನೀವು ಕಂಪಲ್ಸರಿ ಮಾಡ್ಕೋಬೇಕು. ಬಿಕಾಸ್ ಇಫ್ ಯುವರ್ ಗೋಲ್ ಇಸ್ ಟು ಸ್ಪೀಕ್ ಇಂಗ್ಲೀಷ್, if your goal is to speak English, if you want to speak English fluently, you need to listen more, you need to watch more. Have you got it? Very important. 15 ನಿಮಿಷ ಲಿಸ್ನಿಂಗ್ ಮಾಡೋದು, ವಾಚಿಂಗ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ 15 minutes ಸ್ಟಾರ್ಟ್ ಸ್ಪೀಕಿಂಗ್. 15 ನಿಮಿಷ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿ. whatever comes in your mind, try to speak. well ಸರ್, ನಮಗೆ ಇಂಗ್ಲೀಷಲ್ಲಿ ಹೇಗೆ ಮಾತನಾಡಬೇಕು ಅನ್ನೋದೇ ಗೊತ್ತಿಲ್ಲ, ಏನು ಮಾತನಾಡೋದು ಸರ್? ನಾನು ನಿಮ್ಗೆ ಹೇಳ್ತೀನಿ, ಏನು ಗೊತ್ತಾ, ನಿಮಗೆ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಈಗ ಒಂದು ಭಾಷೆನ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ನಾವು ಮೋರ್ ದೆನ್ ನಮಗೆ 1000 ಶಬ್ದಗಳು ಗೊತ್ತಿರಬೇಕು ಅಂತಂದು ಹೇಳ್ತಾರೆ. ಬಟ್ ಆಲ್ರೆಡಿ ವಿ ನೋ ಮೋರ್ ದೆನ್ 500 ವರ್ಡ್ಸ್ ಇನ್ ಇಂಗ್ಲೀಷ್, isn't it? ನಮಗೆಲ್ಲರಿಗೂ ಗೊತ್ತಿದೆ ಇಂಗ್ಲೀಷ್ನಲ್ಲಿ ನಾವು 500ಕ್ಕಿಂತಲೂ ಹೆಚ್ಚಿನ ಶಬ್ದಗಳನ್ನು ನಮಗೆ ಆಲ್ರೆಡಿ ಗೊತ್ತಿದ್ದಾವೆ. ಈಗ ಪುಸ್ತಕಕ್ಕೆ ಬುಕ್ ಅಂತಂತ ಅನ್ನೋದು ಗೊತ್ತಿದೆ ನಮಗೆ. ಆ್ಯಂಡ್ ದೆನ್ ನಾವು ಕಲಮ್ಗೆ ಪೆನ್ ಅಂತ ಅಂತೀವಿ ಅಲ್ವಾ? ಹಾಗೆ ನೀವು ಯೋಚನೆ ಮಾಡಿ, ಇಂಗ್ಲೀಷ್ನಲ್ಲಿ ನಿಮಗೆ ಎಷ್ಟು ಶಬ್ದಗಳು ಗೊತ್ತಿದ್ದಾವೆ ಅಂತಂತಂದು. ಯು ನೋ ಸೋ ಮೆನಿ ವರ್ಡ್ಸ್. ಎಲ್ಲವುಗಳನ್ನು ನೀವೇನು ಮಾಡಬೇಕು ಅಂತಂತಂದರೆ ಇಂಗ್ಲೀಷ್ನಲ್ಲಿನೇ ನೀವು ಮಾತನಾಡಬೇಕು. ಓಕೆ, ಅಥವಾ ಇದಾಗಲಿಲ್ಲ ಅಂತಂತಂದರೆ ಏನು ಮಾಡಿರಿ, ಇನ್ನೊಬ್ರು ಎದುರು ಮಾತನಾಡ್ಲಿಕ್ಕೆ ಆಗಲಿಲ್ಲ ಅಂತಂತಂದರೆ ಲಾಕ್ ಯುವರ್ ಸೆಲ್ಫ್ ಇನ್ ಒನ್ ರೂಮ್ ಆ್ಯಂಡ್ ಟ್ರೈ ಟು ಸ್ಪೀಕ್ ವಾಟ್ ಎವರ್ ಕಮ್ಸ್ ಟು ಯುವರ್ ಮೈಂಡ್. ನಿಮ್ಮ ಮೈಂಡಿಗೆ ಏನು ಬರುತ್ತೆ ಅದನ್ನ ಮಾತನಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ದೇರ್ ವಾಟ್ ಹ್ಯಾಪನ್ಸ್, ಯು ನೋ ದ್ಯಾಟ್ ಯು ಕ್ಯಾನ್ ಮೇಕ್ ಮೆನಿ ಮಿಸ್ಟೇಕ್ಸ್. ನಿಮಗೆ ಎಷ್ಟು ಮಿಸ್ಟೇಕ್ಸ್ ಮಾಡಿದರೂ ಅಲ್ಲಿ ಅದನ್ನು ನೋಡಲಿಕ್ಕೆ ಯಾರೂ ಇರಲ್ಲ. ಬಟ್ ಅದರಿಂದ ಏನಾಗುತ್ತೆ, ನಿಮ್ಮ ನಾಲಿಗೆಗೆ ಎಕ್ಸಸೈಸ್ ಆಗುತ್ತೆ. ಎಸ್ ಫ್ರೆಂಡ್ಸ್, ನಮಗೆ ಇಂಗ್ಲೀಷನ್ನ ಮಾತನಾಡಬೇಕು ಅಂತಂತಂದರೆ ನಮ್ಮ ನಾಲಿಗೆ ಎಕ್ಸಸೈಸನ್ನು ನಾವು ಮಾಡಿಸೋಬೇಕು. ಅಂದರೆ ಆ ವರ್ಡ್ಸ್ಗಳನ್ನು ನಾವು ಏನು ಮಾಡಬೇಕಲ್ಲಿ ಹೊರಗಡೆ ಹಾಕಲೇಬೇಕು. ವೈ ಸೋ ಮೆನಿ ಪೀಪಲ್ ದೇ ಕ್ಯಾನ್ ರೀಡ್ ಇಂಗ್ಲೀಷ್ ವೆಲ್, ದೇ ಕ್ಯಾನ್ ರೈಟ್ ಇಂಗ್ಲೀಷ್ ವೆಲ್, ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೋಕನ್ ಇಂಗ್ಲೀಷ್ ದೇ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಯಾಕೆ ಅವರಿಗೆ ಕಷ್ಟ ಆಗುತ್ತೆ ಅಂತಂದರೆ ಬಿಕಾಸ್ ಲ್ಯಾಕ್ ಆಫ್ ಸ್ಪೀಕಿಂಗ್, ದಟ್ಸ್ ಆಲ್. ದೇರ್ ಇಸ್ ಓನ್ಲಿ ಒನ್ ವೇ you can learn spoken English. Just open your mouth and try to speak words. That's all. ನೀವು ನಿಮ್ಮ ಬಾಯಿನ ತೆಗೆದುಬಿಟ್ಟು ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಮಾತ್ರ ಬರುತ್ತೆ ಹೊರತು, ಆದರೆ ಮಾತನಾಡಲಿಲ್ಲ ಅಂದರೆ ಬರಲ್ಲ. ನಾನು ಪರ್ಫೆಕ್ಟ್ ಆದಮೇಲೆ ನಾನು ಮಾತನಾಡ್ತೀನಿ ಅಂತಂದರೆ ಆಗಲ್ಲ. ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಪರ್ಫೆಕ್ಷನ್ ಅನ್ನೋದು ಬರ್ತಾನೆ ಹೋಗುತ್ತೆ. ಈಗ ನಾನು ನದಿ ದಂಡೆ ಮೇಲೆ ನಿಂತ್ಕೊಂಡ್ಬಿಟ್ಟು ನನಗೆ ಈಜ್ಲಿಕ್ಕೆ ಬಂದ ಮೇಲೆ ನಾನು ನೀರಿಗೆ ಹಾರ್ತೀನಿ ಅಂತಂದ್ರೆ ಈಜ್ ಬರುತ್ತಾ? ಬರಲ್ಲ. ಫಸ್ಟ್ ನೀರಿಗೆ ಹಾರಬೇಕಲ್ಲಿ ಅಲ್ವಾ? ಸೊ ಅಂದ್ರೇ ನಮಗೆ ಈಜ್ ಬರೋದು. ಈಗ ಲರ್ನಿಂಗ್ ಲ್ಯಾಂಗ್ವೇಜ್ ಈಸ್ ನಾಟ್ ಅ ಥಿಯರಾಟಿಕಲ್, ಇಟ್ಸ್ ಅ ಪ್ರಾಕ್ಟಿಕಲ್. ಯು ನೀಡ್ ಟು ಅಪ್ರೋಚ್ ದ ಪ್ರಾಕ್ಟಿಕಲ್ ಮೆಥಡ್, ನಾಟ್ ಅ ಥಿಯರಾಟಿಕಲ್ ಮೆಥಡ್. ಪ್ರಾಕ್ಟಿಕಲ್ ಮೆಥಡ್ ಅಂತಂದ್ರೆ ಏನು, ನಾವಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಎಷ್ಟು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಪರ್ಫೆಕ್ಷನ್ ಆಗ್ತಾ ಹೋಗ್ತೀವಿ. ವೆಲ್, ಸೊ ಲಿಸ್ನಿಂಗ್ 15 minutes, listening and watching 15 minutes, and then at least 15 minutes ಏನು ಮಾಡ್ಬೇಕು ನೀವು ಹಾಗಾದರೆ ಇಂಗ್ಲೀಷ್ನಲ್ಲಿನೇ ಮಾತನಾಡಲಿಕ್ಕೆ ಕಲಿಬೇಕು. ವೆಲ್, ಆ್ಯಂಡ್ ದೆನ್ ನೆಕ್ಸ್ಟ್ ಕಮ್ಸ್ ರೀಡಿಂಗ್. ಯು ನೀಡ್ ಟು ರೀಡ್ ಸಮಥಿಂಗ್ ಇನ್ ಇಂಗ್ಲೀಷ್ ಮೈ ಡಿಯರ್ ಫ್ರೆಂಡ್ಸ್. ಇಂಗ್ಲೀಷ್ನಲ್ಲಿ ನೀವು ಏನಾದರೂ ಓದೋದನ್ನು ನೀವು ಕಲ್ತ್ಕೋಬೇಕು. ಸೊ ಏನು ಓದಬೇಕು? ಸಪೋಸ್ ನಿಮಗೆ ಈಗ ನಾನು ದೊಡ್ಡ ಇಂಗ್ಲೀಷ್ ಪುಸ್ತಕಗಳನ್ನ ಓದ್ರಿ ಅಂತಂದ್ರೆ ಹೇಳಲ್ಲ. ಅದನ್ನ ಓದ್ಲಿಕ್ಕೆ ಹೋದ್ರೆ ನೀವೇನು ಮಾಡ್ತೀರಾ, ನಿಮ್ಗೆ ಅರ್ಥ ಆಗಲ್ಲ. ಆದ್ದರಿಂದ ಸಪೋಸ್ ಕಾಮಿಕ್ಸ್ ಬುಕ್ಸ್ ಇರ್ತವೆ, ಇಂಗ್ಲೀಷ್ ಕಾಮಿಕ್ಸ್ ಬುಕ್ಸ್ ಇರ್ಬೋದು. ಅಲ್ಲಿ ಚಿತ್ರಗಳ ಸಮೇತ ಏನು ಕೊಟ್ಟಿರ್ತಾರೆ, ಅಲ್ಲಿ ಅಕ್ಷರಗಳನ್ನ ಅಂದರೆ ಆ ವಾಕ್ಯಗಳನ್ನ ಕೊಟ್ಟಿರ್ತಾರೆ, ಪದಗಳನ್ನ ಕೊಟ್ಟಿರ್ತಾರೆ. ಅದನ್ನ ನೋಡಿ ನೀವು ಅದನ್ನ ಓದ್ತಾ ಹೋಗ್ಬೋದು ಇನಿಷಿಯಲ್ ಡೇಸಲ್ಲಿ. ಇಲ್ಲ ನಮಗೆ ಲಿಟಲ್ ಬಿಟ್ ನಮಗೆ ಅರ್ಥ ಆಗುತ್ತೆ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಸೆಲ್ಫ್ ಡೆವಲಪ್ಮೆಂಟ್. Daily in the night, whenever I am going to bed, I read this book. This is what You Can Win book. You Can Win ಅನ್ನುವಂಥ ಈ ಸಿವಿಕೆರ್ ಅವರು ಏನು ಬರೆದಿದ್ದಾರೆ,
See, I'm not promoting this book actually, but daily when I go to bed I read this book. ಯಾಕಂತಂದ್ರೆ ಇದರಲ್ಲಿ ಸುಮಾರು ಇಟ್ ಕಂಟೇನ್ಸ್ ಮೋರ್ ದೆನ್ ದಟ್ ನಿಯರ್ ಅಬೌಟ್ 300 pages ಇದೆ ಇದು. Whatever page you open, you get so much of positivity in your mind. ನೀವು ಯಾವುದೇ ಪೇಜನ್ನು ಓಪನ್ ಮಾಡ್ರಿ, ನಿಮ್ಗೆ ಏನು ಕಾಣಿಸುತ್ತೆ ಇದರಲ್ಲಿ ಒಂದು ಸ್ವಲ್ಪನಾದರೂ ಪಾಸಿಟಿವ್ ನಿಮ್ಮ ಮೈಂಡಲ್ಲಿ ಹೋಗುತ್ತೆ ಹೊರತು ನೆಗೆಟಿವ್ ಅಂತೂ ಹೋಗೋದೇ ಇಲ್ಲ. Actually, this is the book, that it is a turning point in my life. Actually, I got so much of motivation from this book. That's why I recommend you people, if you don't have this book, just go and then have this book. Okay, suppose ನಿಮಗೆ ಈಗ ಬುಕ್ ಸ್ಟಾಲಿಗೆ ಹೋಗ್ಲಿಕ್ಕೆ ಆಗದೆ ಇದ್ರು ಸಹ ನೀವು ಅಮೆಜಾನಲ್ಲಿ ಸಹ ಆರ್ಡರ್ ಮಾಡಿ ತರಿಸ್ಕೋಬಹುದು. ವೆಲ್ ಎಸ್, ಸೊ 15 minutes ಏನು ಮಾಡ್ರಿ, ರೀಡಿಂಗ್ ಮಾಡ್ರಿ. ನೀವು ಮಲಗುವಂಥ ಟೈಮಲ್ಲಿ ನೀವು ಇಂಗ್ಲೀಷನ್ನ ಓದ್ರಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂತಂದ್ರೆ ಮಲಗುವಂಥ ಟೈಮಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಆಕ್ಟಿವ್ ಆಗ್ತಾ ಇರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ವಿ ಹ್ಯಾವ್ ಗಾಟ್ ಅ 2 minds. One is conscious mind, another one is subconscious mind. That conscious mind has got only 10% power. ನಮ್ಮ ಕಾನ್ಶಿಯಸ್ ಮೈಂಡಿಗೆ 10% ಪವರ್ ಮಾತ್ರ ಇದೆ, ಬಟ್ ಸಬ್ಕಾನ್ಶಿಯಸ್ ಮೈಂಡಿಗೆ 90% ಪವರ್ ಇದೆ. ಆದರೆ ಹೆಚ್ಚು ಜನ ನಾವೇನು ಮಾಡ್ತಾ ಇರ್ತೀವಿ, ಕಡಿಮೆ ಪವರ್ ಹೊಂದಿರುವಂಥ ಕಾನ್ಶಿಯಸ್ ಮೈಂಡನ್ನು ಜಾಸ್ತಿ ಬಳಸ್ತಾ ಇರ್ತೀವಿ. ಬಟ್ ಹೆಚ್ಚಿನ ಪವರ್ ಇರೋದು ಸಬ್ ಕಾನ್ಶಿಯಸ್ ಮೈಂಡಲ್ಲಿ, ಅಂದರೆ ಸೂಕ್ತ ಮನಸ್ಸಿನಲ್ಲಿ ಜಾಸ್ತಿ ಪವರ್ ಇದೆ, ಅದನ್ನು ಬಳಕೆ ಕಡಿಮೆ ಮಾಡ್ತೀವಿ. ಈಗ ನಾವು ನಮ್ಮ ಲೈಫಲ್ಲಿ ಗ್ರೋತ್ ಆಗಬೇಕು, ಹೆಚ್ಚಿನ ಸಕ್ಸಸ್ಸನ್ನು ಪಡಿಬೇಕು ಅಂತಂದರೆ ಯು ನೀಡ್ ಟು ಸ್ಟಾರ್ಟ್ ಯೂಸಿಂಗ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಮೋರ್. ಆ ಸಬ್ ಕಾನ್ಶಿಯಸ್ ಮೈಂಡು ಯಾವಾಗ ಯೂಶ್ವಲಿ ಜಾಸ್ತಿ ಆಕ್ಟಿವೇಟ್ ಆಗಿರುತ್ತೆ ಅಂತಂದರೆ ನೋಡ್ರಿ, ಕಾನ್ಶಿಯಸ್ ಮೈಂಡ್ ಇಟ್ that it activates when you wake up. ನೀವು ಯಾವಾಗ ಎಚ್ಚರ ಇರ್ತೀರಿ ನೋಡ್ರಿ, ದೆನ್ ಓನ್ಲಿ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡೋದು. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಇಟ್ ವರ್ಕ್ಸ್ 24/7, ದಿನ 24 ತಾಸು ವರ್ಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ಇವನ್ ವೆನ್ ಯು ಆರ್ ಇನ್ ಅ ಸ್ಲೀಪ್, ನಾವು ಮಲಗ್ತೀವಿ ನೋಡಿ, ಮಲಗಿದಾಗ ಅವರ್ ಕಾನ್ಶಿಯಸ್ ಮೈಂಡ್ ಈಸ್ ಗೋಯಿಂಗ್ ಟು ಬಿ ಸೆಟ್ ಡೌನ್, ಅವರ್ ಸಬ್ ಕಾನ್ಶಿಯಸ್ ಮೈಂಡ್ ಈಸ್ ಅಲರ್ಟ್. ನಾವು ಮಲಗಿದಾಗ ನಮಗೆ ದಡ್ ಅಂತ ಸಪ್ಲ ಆಗುತ್ತೆ, ಅಥವಾ ಯಾರೋ ಕೂಗ್ಬೋದು, ಸಡನ್ಲಿ ನಮಗೆ ಎಚ್ಚರ ಆಗುತ್ತೆ. ಅವಾಗ ನಮಗೆ ಎಚ್ಚರ ಮಾಡೋದು ಯಾವ ಮೈಂಡು? ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಈಗ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ವಿಷಯಗಳು ಏನು ಹೋಗ್ತವೆ, ಅದರಿಂದ ನಮ್ಮ ಮೈಂಡ್ ಏನಾಗುತ್ತೆ, ಪ್ರೋಗ್ರಾಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಮಲಗುವಂಥ ಟೈಮಲ್ಲಿ ಏನು ಮಾಡಬೇಕು ಗೊತ್ತಾ, ಪಾಸಿಟಿವ್ ಯೋಚನೆಗಳನ್ನು ನಿಮ್ಮ ಮನಸ್ಸೊಳಗಡೆ ಹೋಗೋ ಹಾಗೆ ನೀವು ನೋಡ್ಕೋಬೇಕು. ಬಟ್ ಸೋ ಮೆನಿ ಪೀಪಲ್ ವಾಟ್ ದೇ ಡೂ, ದಟ್ ಒನ್ ದೇ ಗೋ ಟು ಬ್ಯಾಡ್, ಓಕೆ, ಅವ್ರು ಮಲಗುವಂಥ ಟೈಮಲ್ಲಿ ಲಾಸ್ಟ್ 15 minutes ಏನು ಮಾಡ್ತಾರೆ, ಮೊಬೈಲಲ್ಲೇ ಬ್ರೌಸ್ ಮಾಡೋದು, ಅಥವಾ ಫೇಸ್ಬುಕ್ಕು ವ್ಯಾಟ್ಸಪ್ಪನ್ನು ಬ್ರೌಸ್ ಮಾಡ್ತಾ ಮಲಗೋದು, ಅಥವಾ ಟಿ ವಿಲಿ ನ್ಯೂಸ್ಗಳನ್ನು ನೋಡ್ತಾ ಮಲಗೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ದೇ ಗೆಟ್ ಸೋ ಮಚ್ ಆಫ್ ನೆಗೆಟಿವ್ ಥಿಂಗ್ಸ್ ಇನ್ ದೇರ್ ಮೈಂಡ್. ದ್ಯಾಟ್ಸ್ ವಾಟ್ ಓನ್ಲಿ ಅವರಿಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ನಿದ್ರೆಯಲ್ಲಿ ಎನರ್ಜಿ ಬರಲ್ಲ. ಸೊ ಈಗ ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀನಿ, ನಾಟ್ ಓನ್ಲಿ ಯು ಕ್ಯಾನ್ ವಿನ್ ಬುಕ್ಸ್ ತಗೊಂಡು ಓದ್ರಿ ಅಂತಂದ್ರೆ ನಾನು ನಿಮ್ಗೆ ಹೇಳ್ತಾ ಇಲ್ಲ. ವಾಟ್ ಎವರ್ ಬುಕ್ ಯು ಕ್ಯಾನ್ ಚೂಸ್ ಯುವರ್ ಸೆಲ್ಫ್. ಇಟ್ಸ್ ಆನ್ ದ ಫೀಲ್ಡ್ ಆಫ್ ಸೆಲ್ಫ್ ಡೆವಲಪ್ಮೆಂಟ್. ಓಕೆ, ಪಾಸಿಟಿವ್ ಪುಸ್ತಕಗಳನ್ನ ತಗೊಂಡು 15 ನಿಮಿಷ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಅದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೈಂಡ್ ಒಳಗಡೆ ಇಂಗ್ಲಿಷ್ ವರ್ಡ್ಸ್ಗಳು ಹೋಗ್ತಾ ಇದ್ದಾವೆ, ಸೆಂಟೆನ್ಸ್ಗಳು ಹೋಗ್ತಾ ಇದ್ದಾವೆ, ಪದಗಳು ಹೋಗ್ತಾ ಇದ್ದಾವೆ, ವಾಕ್ಯಗಳು ಹೋಗ್ತಾ ಇದ್ದಾವೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನು ಮಾಡುತ್ತೆ ಗೊತ್ತಾ, ಅದು ನೀವು ನಿದ್ದೆ ಮಾಡ್ತಾ ಇರಬೇಕಾದ್ರೂ ಅದರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ಇಂಗ್ಲಿಷ್ ಲರ್ನಿಂಗ್ ಮೋಡ್ ಅಂತ ಅನ್ನೋದು ಸ್ಪೀಡ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ಸೊ ದ್ಯಾಟ್ಸ್ ವೈ ಐ ರೆಕಮೆಂಡ್ ಯು ಪೀಪಲ್ ರೀಡಿಂಗ್ ಇಂಗ್ಲಿಷ್ 15 minutes. ದೆನ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಹೇರ್ ಕಮ್ಸ್ ದ ರೈಟಿಂಗ್. ಇಂಗ್ಲಿಷ್ನ ಏನು ಮಾಡಬೇಕಾಗಾದ್ರೆ ನಾವು ಬರಿಬೇಕು. ಈಗಂತೂ ಈ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತೀರಿ, ರೈಟಿಂಗ್ ವರ್ಕ್ ಅಂತೂ ಆಗೇ ಆಗತ್ತೆ. ಸೊ ಇನ್ಮೇಲಿಂದ ಏನು ಲೆಸನ್ಸ್ಗಳು ಸ್ಟಾರ್ಟ್ ಆಗ್ತವೆ, ನಾನು ನಿಮ್ಗೆ ಏನು ಮಾಡ್ತೀನಿ, ರೈಟಿಂಗ್ ವರ್ಕನ್ನು ನೀವು ನನಗೆ ತೋರಿಸ್ಬೇಕು ಅಂತಂದು ಹೇಳ್ತೀನಿ. ಹೆಂಗೆ ನೀವು ತೋರಿಸ್ಬೇಕು, ಫಿಸಿಕಲ್ ಆಗಿ ನೀವು ನನ್ನ ಮುಂದೆ ಪ್ರೆಸೆಂಟ್ ಇಲ್ಲ, ಬಟ್ ಹೌ ಯು ಆರ್ ಗೋಯಿಂಗ್ ಟು ಶೋ ಇಟ್ ಥ್ರೂ ವ್ಯಾಟ್ಸಪ್. ನೀವು ವ್ಯಾಟ್ಸಪ್ ಮುಖಾಂತರ ನನಗೆ ತೋರಿಸ್ಬೇಕು. ವೆಲ್, ಐ ಆಮ್ ಗೋಯಿಂಗ್ ಟು ಮೇಕ್ ಒಂದು ಗ್ರೂಪ್ ಮಾಡ್ತೀನಿ, ಅದರಲ್ಲಿ ನಿಮ್ಮನ್ನು ಆ್ಯಡ್ ಮಾಡಲಾಗಿರುತ್ತೆ. ಸೊ ನೀವೇನು ಮಾಡಬೇಕು, ನಿಮ್ಮ ವರ್ಕನ್ನು ಮಾಡಿಬಿಟ್ಟು ಅದರ ಒಂದು ಫೋಟೋನ ಹೊಡೆದ್ಬಿಟ್ಟು ವಾಟ್ಸಪ್ ಗ್ರೂಪಲ್ಲಿ ನೀವೇನು ಮಾಡಬೇಕು, ಹಾಕಬೇಕು. ಸೊ ದ್ಯಾಟ್ ಐ ಕ್ಯಾನ್ ಕಮ್ ಟು ನೋ ವೆದರ್ ಯು ಆರ್ ಡೂಯಿಂಗ್ ಆರ್ ನಾಟ್ ಅಂತಂದು. ಏನು ಸರ್, ನಾವು ಚಿಕ್ಕ ಮಕ್ಕಳ ಹಾಗೇನೆ ನಾವು ವರ್ಕ್ ಮಾಡಬೇಕಾ ಅಂತಂದು ಅಂತ ಇದ್ದಾರೆ ಕೆಲವೊಂದಿಷ್ಟು ಜನ. ಮೈಂಡಲ್ಲಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಸ್, ದ್ಯಾಟ್ ಇಫ್ ಯು ವಾಂಟ್ ಟು ಲರ್ನ್ ಇಂಗ್ಲೀಷ್ ಯು ನೀಡ್ ಟು ಬಿಕಮ್ ಅ ಚೈಲ್ಡ್.
ನೀವು ಮತ್ತೆ ಮಗು ಆಗಬೇಕು. ಜಸ್ಟ್ ನೀವು ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಸ್ಕೂಲ್ ಡೇಸಲ್ಲಿ, ನಿಮ್ಮ ಕಾಲೇಜ್ ಡೇಸ್ಗಳಲ್ಲಿ ನೀವು ಯಾವ ರೀತಿಯಾಗಿ ಆ ಒಂದು ವೇಳೆಯಲ್ಲಿ ನೀವು ಲರ್ನಿಂಗ್ ಮಾಡ್ತಾ ಇದ್ದೀರಲ್ಲ, ಅದೇ ಒಂದು ಮೋಡ್ಗೆ ಮತ್ತೆ ನೀವು ಇಲ್ಲಿ ವಾಪಸ್ ಆದ್ರೆ ಮಾತ್ರ ನೀವು ಸ್ಪೀಡ್ ಆಗಿ ಇಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ದ್ಯಾಟ್ಸ್ ವೈ ಐ ರೆಕಮೆಂಡ್ ಯು ಪೀಪಲ್, ವೆಲ್, ಡೂ ದ್ಯಾಟ್ ವರ್ಕ್ and then you need to show it through WhatsApp. Have you got it? ಅರ್ಥ ಇದೆ ಎಲ್ಲರಿಗೂ? ಹಾಗಾದ್ರೆ if you have understood this concept, listening, watching, speaking, reading and writing, please type yes in a chat box. Please type yes in a chat box. Come on. Okay, everybody typing yes, 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 yes. Okay, good, 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 wonderful. So now let's move. Okay, when it comes to my Genius Spoken English course, ನಾನು ಯಾಕೆ ಇಲ್ಲಿ ಜೀನಿಯಸ್ ಅನ್ನುವಂಥ ಒಂದು ಹೆಸರಿಟ್ಟಿದ್ದೀನಿ ಅಂತಂತಂದ್ರೆ, ಆಕ್ಚುಲಿ ಐ ಕಂಡಕ್ಟ್ ಜೀನಿಯಸ್ ವರ್ಕ್ಶಾಪ್ ಫಾರ್ ಸ್ಟೂಡೆಂಟ್ಸ್. ಅಂದ್ರೆ ಪ್ರತಿಯೊಬ್ರು ಈ ಭೂಮಿ ಮೇಲೆ ಏನೋ ಒಂದು ಮಗು ಹುಟ್ಟುತ್ತೆ, ಪ್ರತಿಯೊಬ್ರು ಜೀನಿಯಸ್ಸೇ. ಜೀನಿಯಸ್ ಅಂತಂದ್ರೆ ನೀವು ಇಂಗ್ಲಿಷ್ ನಲ್ಲಿ ಡಿಕ್ಷನರಿ ಹುಡುಕಿದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಮೀನಿಂಗ್ ಸಿಗೋದೇನಂತಂದ್ರೆ ಮೇಧಾವಿಗಳು, ಬುದ್ಧಿಶಾಲಿಗಳು ಅಂತಂತಂದು ಬರುತ್ತೆ ಅಲ್ವಾ. ಹಾಗೇನೆ ಟ್ಯಾಲೆಂಟೆಡ್ ಇರುವಂತ ವ್ಯಕ್ತಿಗಳಿಗೆ ನಾವು ಜೀನಿಯಸ್ ಅಂತ ಅಂತೀವಿ. ಅದೇ ರೀತಿ ಪ್ರತಿಯೊಬ್ರು ಜೀನಿಯಸ್ಸೇ, ಆದ್ರೆ ಓನ್ಲಿ ಥಿಂಗ್ ಇಸ್ ದ್ಯಾಟ್ ದೇ ಆರ್ ನಾಟ್ ಯೂಸಿಂಗ್ ದೇರ್ ಪೊಟೆನ್ಶಿಯಲಿಟಿ ಮೋರ್. ಅವರು ತಮ್ಮ ಮೈಂಡ್ ಒಳಗಡೆ ಇರುವಂಥ ಪೊಟೆನ್ಶಿಯಲಿಟಿನ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇಲ್ಲ. ಅದನ್ನ ಅವರು ಕಂಡ್ಕೊಂಡ ತಕ್ಷಣ ದೇ ಆಲ್ಸೋ ಕ್ಯಾನ್ ಬಿಕಮ್ ವಾಟ್, ಜೀನಿಯಸ್. ಆದ್ರೆ ಕನ್ನಡದಲ್ಲಿ ಜೀನಿಯಸ್ ಅಂತನ್ನುವಂಥ ವರ್ಡ್ ಏನಿದೆ ನೋಡಿ, ಜೀನಿಯಸ್. ಸೊ ಫಸ್ಟ್ ಏನ್ ಬರುತ್ತೆ, ಜಿ ಅಂತಂದ್ರೆ ಜೀವನದಲ್ಲಿ, ನಿ ಅಂತಂತಂದ್ರೆ ನಿಯಮಿತವಾಗಿ, ಯ ಅಂತಂದ್ರೆ ಯಶಸ್ಸು, ಸ ಅಂತಂದ್ರೆ ಸಂಪಾದಿಸುವನು. ಅಂದ್ರೆ ಜೀವನದಲ್ಲಿ ನಿಯಮಿತವಾಗಿ ಯಶಸ್ಸನ್ನ ಸಂಪಾದಿಸುವವನಿಗೆ ಏನಂತ ಕರೀತಾರೆ, ಹಾಗಾದ್ರೆ ಜೀನಿಯಸ್ ವ್ಯಕ್ತಿಗಳು ಅಂತ ಕರೀತಾರೆ. ನಾನು ಏನು ವರ್ಡ್ ಅನ್ನ ಯೂಸ್ ಮಾಡಿದ್ದೀನಿ ಅಲ್ಲಿ, ನಿಯಮಿತವಾಗಿ. ಅಂದ್ರೆ ಅದರ ಅರ್ಥ ಏನು, ಯು ನೋ ದಟ್ ಸಮ್ ಟೈಮ್ ಯು ಮೇ ಗೋ ಅಂಡ್ ಫೇಸ್ ದ ಫೇಲ್ಯೂರ್ಸ್ ಆಲ್ಸೋ ಇನ್ ಯುವರ್ ಲೈಫ್. ಜೀವನದಲ್ಲಿ ಫೇಲ್ಯೂರ್ ಸಹ ಫೇಸ್ ಮಾಡ್ಬೇಕಾಗತ್ತೆ. ಫೇಲ್ಯೂರ್ ಯಾವಾಗ ಆಗ್ತೀವಿ, ಅವಾಗಲೇ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ. ಎಸ್ ಆರ್ ನೋ? ಅಬ್ಸಲ್ಯೂಟ್ಲಿ ಎಸ್. ಹಾಗೇನೆ ಅದಕ್ಕೋಸ್ಕರ ನಾನಿಲ್ಲಿ ಜೀನಿಯಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತಂದು ಈ ಟೈಟಲ್ ನ ನಿಮ್ಗೆ ಇಟ್ಟಿದ್ದೀನಿ. ಓಕೆ, ಸೊ ಹಾಗಾದ್ರೆ ಈ ಜೀನಿಯಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ನಾವು 5 ಪಾರ್ಟ್ಸ್ ಗಳನ್ನ ನೋಡ್ತೀವಿ. ಯು ಮೇ ಸಿ 5 ಪಾರ್ಟ್ಸ್, ವಿಚ್ ಇಸ್ ದ ಫಸ್ಟ್ ಒನ್, ಸ್ಪೋಕನ್ ಗ್ರಾಮರ್ ಪಾರ್ಟ್. ಅಂಡ್ ನೌ I would like to ask you a question. Do you think that if you want to learn English, is it necessity of learning English grammar? Is grammar necessity? How many of you feel English grammar is necessity for learning language? Type yes in a chat box. Yes, ಜನರಿಗೆ necessity ಅನ್ಸುತ್ತೆ. Jyoti ma'am is telling yes. Raishwari madam is telling yes. Sandhya ma'am is telling yes. Well. Everybody saying yes. Today, my dear friends, for learning language, there is no necessity of a grammar. Grammar na ಅವಶ್ಯಕತೆ ಇಲ್ಲ. ಯಾವಾಗ ನೀವು ನಮ್ಮ ಸುತ್ತಮುತ್ತಲು ಅದೇ ಭಾಷೆನ ಮಾತನಾಡ್ತಾ ಇದ್ದಾರೆ, ನಾವು ಅದನ್ನ ಕಲಿಬೇಕು, ನಾವು ಅದನ್ನ ಮಾತನಾಡಲಿಕ್ಕೆ ಕಲಿಬೇಕು ಅಂದಾಗ ನಮಗೆ ಏನು ಅವಶ್ಯಕತೆ ಇಲ್ಲ, ಗ್ರಾಮರ್ನ ಅವಶ್ಯಕತೆ ಇಲ್ವೇ ಇಲ್ಲ. ಈಗ ನಾವು ಕನ್ನಡವನ್ನ ಮಾತನಾಡಲಿಕ್ಕೆ ಕಲಿತಾ ಇರ್ಬೇಕಾದ್ರೆ ಕನ್ನಡ ಗ್ರಾಮರ್ನ ನಾವೇನಾದ್ರು ಕಲ್ತಿದ್ವಾ? ಕಲ್ತಿಲ್ಲ ನೋಡಿ, ಕಲ್ತಿಲ್ಲ. ಕನ್ನಡ ವ್ಯಾಕರಣ ಏನಾದ್ರು ಕಲ್ತಿದ್ವಾ ನಾವು? ಕಲ್ತಿಲ್ಲ. ಹಾಗಾದ್ರೆ ಈಗ ಇಂಗ್ಲಿಷ್ನ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದ್ರೆ ಯಾಕೆ ನಾವು ಗ್ರಾಮರ್ನ ಕಲಿಬೇಕು? ನಾವು ಕನ್ನಡವನ್ನ ನಾವು ಕಲಿತಾ ಇರ್ಬೇಕಾದ್ರೆ ನಮ್ಮ ಸರೌಂಡಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಏನಿತ್ತು, ಕನ್ನಡನ ಮಾತನಾಡುವಂತ ಜನರಿದ್ರು. ಆದ್ರಿಂದ ನಾವು ಈಸಿಯಾಗಿ ವಿದೌಟ್ ಅ ವ್ಯಾಕರಣ ವಿ ಕುಡ್ ಲರ್ನ್ ಕನ್ನಡ ಲ್ಯಾಂಗ್ವೇಜ್. ಬಟ್ ಈ ಇಂಗ್ಲಿಷ್ನ ಒಂದು ಆ ವಾತಾವರಣ ನಮ್ಮ ಸುತ್ತಮುತ್ತಲು ಇರದೇ ಇರುವುದರಿಂದ that's why we need to learn English grammar. Well, so then what is the grammar? What is the grammar? Grammar ಅಂದ್ರೆ ಏನು? A set of rules and regulations of any language is called grammar. ಯಾವುದೇ ಒಂದು ಭಾಷೆಯ ಅದರದೇ ಆದಂಥ ನಿಯಮಗಳು ಅಂತಂದು ಇರ್ತವೆ. ಆ ನಿಯಮಗಳಿಗೆ ಏನಂತ ಕರೀತಾರೆ? ಇಂಗ್ಲಿಷ್ ಗ್ರಾಮರ್ ಅಂತ ಕರೀತಾರೆ.
ಇಫ್ ಯು ಲುಕ್ ಎಟ್ ಕನ್ನಡದಲ್ಲಿನೂ ಅನೇಕ ಒಂದು ರೂಲ್ಸ್ಗಳು ಬೇರೆ ಇರ್ತವೆ. ಇಂಗ್ಲಿಷ್ನ ಭಾಷೆಗೆ ಸಂಬಂಧಪಟ್ಟಾಗ ಅದರದ್ದು ರೂಲ್ಸ್ಗಳು ಬೇರೆ ಇರ್ತವೆ. ಈಗ ನೋಡಿ, ಕನ್ನಡದಲ್ಲಿ ಏನಿದೆ, ನಾನೀಗ ಒಂದು ಸೆಂಟೆನ್ಸ್ ಕೊಡ್ತೀನಿ. ರಾಮನು ಕಾಡಿಗೆ ಹೋಗುತ್ತಾನೆ, ಇದೊಂದು ಸೆಂಟೆನ್ಸ್. ಇಲ್ಲಿ ರಾಮನು ಕಾಡಿಗೆ ಹೋಗುತ್ತಾನೆ. ಈಗ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ರಾಮನು ಅನ್ನೋದು ಕರ್ತೃ ಅಂದ್ರೆ ಸಬ್ಜೆಕ್ಟ್ ಅಂತ ಕರೀತೀವಿ ನಾವು ಇಂಗ್ಲಿಷು. ಕಾಡಿಗೆ ಅಂತಂತಂದ್ರೆ ಆಬ್ಜೆಕ್ಟ್ ಅಂದ್ರೆ ಕರ್ಮಪದ. ಹೋಗುತ್ತಾನೆ ಅಂತ ಅನ್ನೋದು ಕ್ರಿಯಾಪದ. ಈಗ ಎಕ್ಸಾಕ್ಟ್ ಆಗಿ ಕನ್ನಡದ ಹಾಗೇನೆ ನಾವು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂತಂದ್ರೆ ಆಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅಲ್ಲಿ ಏನಿರುತ್ತೆ, ಬೇರೆನೇ ಇರುತ್ತೆ ಅಲ್ಲಿ. ಸರಿ, ನಾನು ಇಂಗ್ಲಿಷ್ನ ಮಾತನಾಡ್ಬೇಕೀಗ. ಫಸ್ಟ್ ಏನಿತ್ತು, ರಾಮನು, ರಾಮ ಅಂತಂತಂದ್ರೆ ಕಾಡಿಗೆ ಫಾರೆಸ್ಟ್ ಅಂತಂದು ಗೊತ್ತಾಯ್ತು. ಹೋಗುತ್ತಾನೆ, ಗೋ. ಓಕೆ, ಈಗ ನಾನು ಏನ್ ಮಾಡ್ತೀನಿ ಹಾಗಾದ್ರೆ, ರಾಮ ಫಾರೆಸ್ಟ್ ಗೋ. ರಾಮನು ಬೆಂಗಳೂರಿಗೆ ಹೋಗುತ್ತಾನೆ, ರಾಮ ಬೆಂಗಳೂರಿಗೋ. ರಾಮನು ಮೈಸೂರಿಗೆ ಹೋಗುತ್ತಾನೆ, ರಾಮ ಮೈಸೂರಿಗೋ. ಈ ರೀತಿಯಾಗಿ ನಾವು ಮಾತನಾಡಿದ್ರೆ ಏನಾಗುತ್ತೆ ಅಲ್ಲಿ ಹಾಗಾದ್ರೆ ಮೈ ಡಿಯರ್ ಫ್ರೆಂಡ್ಸ್? ರಾಂಗ್ ಆಗುತ್ತೆ. ಎಸ್, ಈಗ ಇಂಗ್ಲಿಷ್ ನಲ್ಲಿ ಮಾತನಾಡಬೇಕು ಅಂತಂದಾಗ ಅಲ್ಲಿ ಅದರದೇ ಆದಂತ ಕೆಲವು ನಿಯಮ ಇದಾವೆ. ಆ ನಿಯಮಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಈಗ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ಫಸ್ಟಿಗೆ ಬರುತ್ತೆ, ವರ್ಬ್ ಸೆಕೆಂಡ್ ಬರ್ತವೆ, ಆಬ್ಜೆಕ್ಟ್ ಲಾಸ್ಟಿಗೆ ಹೋಗುತ್ತೆ. ಅಂದ್ರೆ ಅಲ್ಲಿ ಏನಾಗತ್ತೆ, ರಾಮನು ಕಾಡಿಗೆ ಹೋಗುತ್ತಾನೆ ಅಂತ ನಾವು ಇಲ್ಲಿ ಏನಂತೀವಿ, ಹಾಗೆ ಅಲ್ಲಿ ರಾಮ ಗೋಸ್ ಫಾರೆಸ್ಟ್. ಓಕೆ, ರಾಮ ಗೋ ಟು ಫಾರೆಸ್ಟ್ ಅವ್ರ ರಾಮ ಗೋಸ್ ಟು ಫಾರೆಸ್ಟ್. ಸರ್, ಆಗಲ್ಲಿ ಗೋಸ್ ಯಾಕೆ ಬಂತು, ಗೋ ಯಾಕೆ ಬಂತು, ತಲೆ ಕೆಡಿಸ್ಕೊಬಿಡಿ. ನೆಕ್ಸ್ಟ್ ನಿಮಗೆ ನಾನು ಟೆನ್ಸಸ್ ಅನ್ನ ಹೇಳಿದ ನಂತರ ನಿಮ್ಗೆ ಅದು ಕ್ಲಿಯರ್ ಆಗತ್ತೆ. ವೆಲ್, ಸೊ ಇದಕ್ಕೆ ಅಂದ್ರೆ ಇಲ್ಲಿ ನಾನೇನು ಹೇಳಿಕ್ ಬಯಸ್ತಾ ಇದ್ದೀನಿ, ನಿಮಗೆ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತಹ ರೂಲ್ಸ್ ಗಳನ್ನ ನಾವು ಕಲಿಬೇಕು ಅಂತಂದ್ರೆ ನಾವು ಅಲ್ಲಿ ಗ್ರಾಮರ್ನ ಕಲಿಬೇಕು. ಸರಿ ಸರ್, ಹಾಗಾದ್ರೆ ನಾನಿಲ್ಲಿ ಸರ್ ನಾವು ಗ್ರಾಮರ್ ಬುಕ್ ನೋಡಿದ್ರೆ ಇಂಥ ದಪ್ಪ ಇರುತ್ತೆ ಅದು ಸರ್, ಅದನ್ನೆಲ್ಲವನ್ನು ಕಲಿಬೇಕಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಕೆಲವೊಬ್ರು ಅಂತಾರೆ. ಎಸ್, you know that if you want to learn the whole grammar, it's very 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 big syllabus. ನಾನು ಹಿಂಗೆ ಇಂಗ್ಲಿಷ್ ಗ್ರಾಮರ್ನ ಟೋಟಲ್ ಆಗಿ ಕಲಿಸ್ಬೇಕು ಅಂದ್ರೆ ಐ ನೀಡ್ that 1 year of time, ಅದಕ್ಕಿಂತಲೂ ಜಾಸ್ತಿನೇ ಬೇಕು ಅಂತಂದು ಇಟ್ಕೊಳ್ಳಿ. ಆದ್ರೆ ನಾನಿಲ್ಲಿ ಏನ್ ಕಲಿಸ್ತೀನಿ ನಿಮಗೆ, ಇಂಗ್ಲಿಷನ್ನ ಮಾತನಾಡಲಿಕ್ಕೆ ಬೇಕಾದಂತಹ ಗ್ರಾಮರ್ ಅನ್ನ ಮಾತ್ರ ನಾನು ಆಯ್ಕೆ ಮಾಡಿಕೊಂಡು ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸೊ that's why it is called what? Spoken grammar. Have you got it? Okay, I'm not going to very deep into the grammar. Actually, I'm not going very deep into the grammar. Whatever necessity to speak English language, that one I'm going to teach you practically. Have you understood? If you have understood, please type yes in a chat box. If you have understood, please type yes in a chat box. Good, good. Come on. Everybody started typing. Well, very good, super. Okay, and then second part ಬರುತ್ತೆ ಯಾವುದು, ಸ್ಪೋಕನ್ ಟ್ರಾನ್ಸ್ಲೇಷನ್ಸ್. ಸರ್, ಟ್ರಾನ್ಸ್ಲೇಷನ್ಸ್ಗಳು ನಾವು ಕಲಿಬೇಕಾ ಇಂಗ್ಲಿಷ್ನ ಮಾತನಾಡಬೇಕು ಅಂತಂದ್ರೆ? ಎಸ್ ಮೈ ಡಿಯರ್ ಫ್ರೆಂಡ್ಸ್, when British came to India, Indians didn't know English. ಅವಾಗ ಭಾರತೀಯರಿಗೆ ಇಂಗ್ಲಿಷ್ ಗೊತ್ತಿರಲಿಲ್ಲ. ಸೊ ದೆನ್ ಅವಾಗ ಬ್ರಿಟಿಷರಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂತಂತಂದ್ರೆ ಏನ್ ಮಾಡಬೇಕು, ದೇ ಕುಡಂಟ್ ಅಂಡರ್ಸ್ಟ್ಯಾಂಡ್ ಅವರ್ ಇಂಡಿಯನ್ ಲ್ಯಾಂಗ್ವೇಜಸ್. ಅವರಿಗೆ ಬರಲ್ಲ, ಈಗ ಬ್ರಿಟಿಷರ್ ಲ್ಯಾಂಗ್ವೇಜ್ ನಮಗೆ ಬರಲ್ಲ. ಅಂತ ಒಂದು ಟೈಮಲ್ಲಿ ಏನಾಗ್ತಿತ್ತು ಅಂತಂದ್ರೆ ಒಬ್ಬ ಮಿಡಿಯೇಟರ್ ಅಂತಂತಂದು ಇರ್ತಿದ್ರು. ಅವ್ರಿಗೆ ಇಂಗ್ಲಿಷ್ ಭಾಷೆನೂ ಬರ್ತಿತ್ತು, ಭಾರತದ ಭಾಷೆಗಳು ಬರ್ತಿದ್ವು. ಹೌದಾ? ಅವ್ರು ಏನ್ ಮಾಡ್ತಾ ಇದ್ರು, ಇಂಗ್ಲಿಷರು ಹೇಳಿದಂಥ ವಾಕ್ಯಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಯಾರಿಗೆ ಹೇಳ್ತಾ ಇದ್ರು, ರಾಜರಿಗೆ ಅವರ ಭಾಷೆಯಲ್ಲಿ ಹೇಳ್ತಾ ಇದ್ರು. ರಾಜರು ಹೇಳಿದಂಥ ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡಿ ಯಾರಿಗೆ ಹೇಳ್ತಾ ಇದ್ರು, ಇಂಗ್ಲಿಷಿಗೆ ಹೇಳ್ತಾ ಇದ್ರು. ಸೊ ಅಂದ್ರೆ ಆ ಒಂದು ಟೈಮಲ್ಲಿ ಮುಂಚೆ ಟ್ರಾನ್ಸ್ಲೇಷನ್ಸ್ಗಳ ಮುಖಾಂತರನೇ ಇಂಗ್ಲಿಷನ್ನ ಕಲಿತಾ ಇದ್ರು. ನಾವು ಆಕ್ಚುಲಿ ಚಿಕ್ಕವರಿದ್ದಾಗ ನಿಮ್ಗೆ ಗೊತ್ತಿರ್ಬೋದು, ಭಾಷಾಂತರ ಪಾಠಮಾಲೆ ಅಂತಂದು ಬರ್ತಿದ್ವು. ಕೆಲವೊಂದಿಷ್ಟು ಸಿರೀಸ್ ಪುಸ್ತಕಗಳು ಬರ್ತಿದ್ವು. ಇವನ್ ಆಲ್ಸೋ ಟ್ರೈಡ್ ದೋಸ್ ಬುಕ್ಸ್. ಅದ್ರ ಮುಖಾಂತರನು ನಮಗೆ ಕೆಲವೊಂದಿಷ್ಟು ವಾಕ್ಯಗಳು ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದ್ವು. ಯಾಕಂತಂದ್ರೆ ನಾವು ಭಾಷೆನ ಹೇಗೆ ಮಾತನಾಡಿ ಕಲಿತೀವಿ, ಅಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ವಾಕ್ಯಕ್ಕೆ ಏನಂತಾರೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ರೆ ಆ ವಾಕ್ಯವನ್ನು ನಾವು ರೂಢಿ ಮಾಡ್ಕೊಂಡು ಮಾತನಾಡ್ಬೋದು. ಎಸ್ ಆರ್ ನೋ? ಅಬ್ಸಲ್ಯೂಟ್ಲಿ. ಅದಕ್ಕೆ ನಾನು ನಿಮ್ಗೆ ಇಲ್ಲಿ ಏನ್ ಮಾಡ್ತೀನಿ, ಕೆಲವು ಸ್ಪೋಕನ್ ಟ್ರಾನ್ಸ್ಲೇಷನ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಯಾವ ರೀತಿಯ ಟ್ರಾನ್ಸ್ಲೇಷನ್ಸ್ ಅನ್ನ ಕೊಡ್ತೀನಿ? ಈಗ ನೋಡಿ, ನಾವು ನಿಮಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇವತ್ತು ನಾನು ಒಂದು ಲೆಸನ್ ಕಂಪ್ಲೀಟ್ ಮಾಡಿದೆ.
ಆ ಲೆಸನ್ ಹೇಳಿದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸೆಂಟೆನ್ಸ್ ಅನ್ನ ನೀವಲ್ಲಿ ಕನ್ನಡದಿಂದ ಇಂಗ್ಲಿಷ್ ನಲ್ಲಿ ಮಾಡಬೇಕು. ಸೊ ಅದನ್ನ ನಾನು ನಿಮಗೆ ಇಲ್ಲಿ ಸ್ಪೋಕನ್ ಟ್ರಾನ್ಸ್ಲೇಷನ್ಸ್ ಅಲ್ಲಿ ನಿಮಗೆ ಕಲಿಸ್ತೀನಿ. ಯಾಕೆ ಗೊತ್ತಾ, ಕೆಲವು ಸಿಂಪಲ್ ಟ್ರಾನ್ಸ್ಲೇಷನ್ಗಳು ನಾವು ಈಸಿ ಮಾಡ್ತೀವಿ, ಆದ್ರೆ ಕೆಲವು ಟ್ರಾನ್ಸ್ಲೇಷನ್ಸ್ಗಳು ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಶಿವನನ್ನ ಅಥವಾ ಈಗ ಹುಬ್ಳಿಯಲ್ಲಿ ಸಿದ್ಧಾರೂಢ ಮಠ ಇದೆ. ಸಿದ್ಧಾರೂಢರನ್ನು ಶಿವನ ಅವತಾರ ಎಂದು ಕರೆಯುತ್ತಿದ್ದರು ಅಥವಾ ಕರೆಯುತ್ತಾರೆ. ಈಗ ಈ ಸೆಂಟೆನ್ಸ್ ಅನ್ನು ಟ್ರಾನ್ಸ್ಲೇಟ್ ಮಾಡಬೇಕು. ಸೊ ದೆನ್ ಹೌ ಕ್ಯಾನ್ ವಿ ಟ್ರಾನ್ಸ್ಲೇಟ್ ಇಟ್? ಜಸ್ಟ್ ಕಮ್ ಆನ್ ಟ್ರೈ ಮಾಡಿ. ಸಿದ್ಧಾರೂಢರನ್ನ ಶಿವನ ಅವತಾರ ಎಂದು ಕರೆಯುತ್ತಾರೆ. ಟ್ರಾನ್ಸ್ಲೇಟ್ ದಿಸ್ ಸೆಂಟೆನ್ಸ್. ಜಸ್ಟ್ ಟ್ರೈ ಮಾಡಿ, ನಿಮಗೆ ಹೇಗೆ ಬರುತ್ತೆ ಅಂತ ನೋಡೋಣ. ಜಸ್ಟ್ ಟ್ರೈ ಇನ್ ಅ ಚಾಟ್ ಬಾಕ್ಸ್. ಸಿದ್ಧಾರೂಢರನ್ನ ಶಿವನ ಅವತಾರ ಎಂದು ಕರೆಯುತ್ತಾರೆ. ವೆಲ್, ಸೊ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಈ ರೀತಿಯ ಸೆಂಟೆನ್ಸ್ಗಳು ಕೊಟ್ಬಿಟ್ರೆ ತುಂಬಾ ಟಫ್ ಆಗುತ್ತೆ ಅಲ್ವಾ? ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಫೇಸ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ, ಸಮ್ಟೈಮ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ ವಿಲ್ ಬಿ ಗಿವನ್. ಅಲ್ಲಿ ತುಂಬಾ ಜನರಿಗೆ ಕಷ್ಟ ಆಗುತ್ತೆ, ಟ್ರಾನ್ಸ್ಲೇಷನ್ಸ್ಗಳು ಗೊತ್ತಿಲ್ಲದೆ ಇದ್ರೆ. ಈಗ ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು? ಇಟ್ ಈಸ್ ಸೇಡ್ ದ್ಯಾಟ್ ಸಿದ್ಧಾರೂಢ ಈಸ್ ದ ಇನ್ಕಾರ್ನೇಷನ್ ಆಫ್ ಲಾರ್ಡ್ ಶಿವ. ಇಲ್ಲಿ ನಿಮಗೆ ಇನ್ಕಾರ್ನೇಷನ್ ಅಂತಂದ್ರೆ ಏನು? ಅವತಾರ. ಹೌದಾ? ಈ ರೀತಿ ಸೆಂಟೆನ್ಸ್ಗಳು ಮಾಡ್ಲಿಕ್ಕೆ ಯಾವಾಗ ಬರುತ್ತೆ? ನಿಮಗೆ ಹೇಗೆ ಗ್ರಾಮರ್ನ ಒಂದೇ ಲೆಸನ್ಸ್ಗಳು ನಿಮಗೆ ಕಂಪ್ಲೀಟ್ ಆಗ್ತಾ ಬರುತ್ತೆ, ಅವಾಗ ನೀವೇ ಈ ರೀತಿ ಸೆಂಟೆನ್ಸ್ಗಳು ಮಾಡ್ಲಿಕ್ಕೆ ಕಲಿತೀರಿ. ಓಕೆ, ಸೊ ದೆನ್ ನಿಮಗೆ ಬರುತ್ತೆ ಸ್ಪೋಕನ್ ಪ್ರಾಕ್ಟೀಸ್. ಥರ್ಡ್ ಪಾರ್ಟ್ ಇದು ಸ್ಪೋಕನ್ ಪ್ರಾಕ್ಟೀಸ್. ವೆಲ್, ನಾನು ನಿಮ್ಗೆ ಇನ್ನೊಂದು ಹೇಳಿಲ್ಲ. ಸ್ಪೋಕನ್ ಗ್ರಾಮರ್ನಲ್ಲಿ ನಾನು ನಿಮಗೆ ಏನನ್ನ ಕವರ್ ಮಾಡ್ತೀನಿ, ವಾಟ್ ಐ ಆಮ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಕೋರ್ಸ್. ದ ಫಸ್ಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಐ ಸ್ಟಾರ್ಟ್ ವಿತ್ ಲೆಟರ್ಸ್ ನಿಂದಾನೆ ಸ್ಟಾರ್ಟ್ ಮಾಡ್ತೀನಿ ನಾನು. ವೆಲ್, ಲೆಟರ್ಸ್, ದೆನ್ ವರ್ಡ್ಸ್, and then sentences, then parts of speech, noun, pronoun, okay, adjective, verb, and then adverb, preposition, conjunction, interjection, and then we learn the tenses gana kalitivi, and then we are going to learn the models gana kalitivi. Can, could, may, might, will, shall, would ಅವನ್ನ ಕಲಿಲಿಕ್ಕೆ ಹೋಗ್ತಾ ಇದೀವಿ. ಸೊ ದೆನ್ ವಿ ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಕಲಿತೀವಿ. ಇವೆಲ್ಲವುಗಳು ಸ್ಪೋಕನ್ ಗ್ರಾಮರ್ ಬರ್ತವೆ. ಅಂಡ್ ದೆನ್ ಸ್ಪೋಕನ್ ಟ್ರಾನ್ಸ್ಲೇಷನ್ಸ್ ಅಲ್ಲಿ ನಾವು ಪ್ರತಿದಿನ ಏನ್ ಮಾಡ್ತೀವಿ, ಕೆಲವೊಂದು ಟ್ರಾನ್ಸ್ಲೇಷನ್ಸ್ಗಳನ್ನ ಕಲಿತಾನೆ ಹೋಗ್ತೀವಿ. ಅಂಡ್ ಥರ್ಡ್ ಪಾರ್ಟ್ ಈಸ್ ವಾಟ್? ಸ್ಪೋಕನ್ ಪ್ರಾಕ್ಟೀಸ್. ಸ್ಪೋಕನ್ ಪ್ರಾಕ್ಟೀಸ್ ಅಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ, ಕೆಲವೊಂದಿಷ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾನು ನಿಮಗೆ ಹಚ್ತೀನಿ. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹಚ್ಚೋದು? ಈಗ ನೀವು ಅನೇಕ ಜನ ನನ್ನ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡಿರ್ಬೋದು. ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದಟ್ ಐ ಹ್ಯಾವ್ ಗಿವನ್ ಲಾಟ್ ಆಫ್ ಕಂಟೆಂಟ್. in my YouTube videos also. Even I have given whole 11 days spoken English course ಅಂತಂದು ಟೋಟಲ್ ಆಗಿ ಕೊಟ್ಟಿದ್ದೀನಿ. But why so many people, that they couldn't capitalize it and then they couldn't learn? It's because they face the lack of practice. ಅವರಿಗೆ ಅದು ಪ್ರಾಕ್ಟೀಸ್ ಆಗಲ್ಲ. ಅಂದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ, ಆ ಪ್ರಾಕ್ಟೀಸ್ ಅಲ್ಲಿ ಆಗದೇ ಇರೋದ್ರಿಂದ ಯೂಟ್ಯೂಬ್ ವಿಡಿಯೋಸ್ಗಳಿಂದ ನಮಗೆ ಕಲಿಲಿಕ್ಕೆ ಆಗಲ್ಲ. ಇಲ್ಲಿ ನಾನು ಏನ್ ಮಾಡ್ತೀನಿ, ನಿಮಗೆ ನಾನು ಇಲ್ಲಿ ಏನು ಹೇಳ್ತಾ ಇರ್ತೀನಿ ಅದನ್ನ ನಿಮ್ಮಿಂದ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಇಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ನಾನು ಈಗ ಒಂದು ವರ್ಡ್ ಅನ್ನ ಅಂದೆ ಅಂತಂದು ಇಟ್ಕೊಳ್ಳಿ, ಅದು ನಿಮಗೆ ಪ್ರಾಕ್ಟೀಸ್ ಮಾಡಲೇಬೇಕು ಅಂದ್ರೆ ನೀವು ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ದೆನ್ ಕೆಲವೊಂದಿಷ್ಟು ನಿಮಗೆ ಟೆನ್ಸಸ್ ಸ್ಟಾರ್ಟ್ ಆದ ನಂತರ ಅಸೈನ್ಮೆಂಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ವೆಲ್, ಪರ್ಟಿಕ್ಯುಲರ್ ಟೆನ್ಸ್ ಮೇಲೆ ನಾನು ನಿಮಗೆ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನ ಕೊಡ್ತೀನಿ. ಅದನ್ನು ನೀವು ಅಲ್ಲಿ ಮಾತನಾಡಿ ಮಾಡಬೇಕಾಗತ್ತೆ. ವಾಟ್ಸಪ್ ಮೂಲಕ ನನಗೆ ನೀವು ಸೆಂಡ್ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಅದರಲ್ಲಿ ನಿಮ್ಮ ಕಮ್ಯುನಿಕೇಷನಲ್ಲಿ ಏನೊಂದು ಫಾಲ್ಟ್ ಇದೆ, ಏನನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದು ಸ್ಪೋಕನ್ ಪ್ರಾಕ್ಟೀಸ್ ಸೆಕ್ಷನ್ ಅಲ್ಲಿ ಬರುತ್ತೆ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್. Spoken grammar, spoken translations, and spoken practice. And then fourth one, it is very important, spoken vocabulary. Words. If you want to speak English language, you need to have more vocabulary in your mind. Yes or no? ನಿಮಗೆ ಜಾಸ್ತಿ ಅಲ್ಲಿ ವರ್ಡ್ಸ್ಗಳು ಬೇಕೇ ಬೇಕು. ವಿದೌಟ್ ಅ vocabulary, how you are going to speak? So that's why ನಾನು ನಿಮ್ಗೆ ಏನ್ ಮಾಡ್ತೀನಿ, ಕೆಲವೊಂದಿಷ್ಟು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ that this is the 11th day of the Lord Ganapati, so that's what only ನಿಮಗೆ ಪಟಾಕ್ಷಿ ಶಬ್ದಗಳದು ಕೇಳ್ತಾ ಇದೆ. ಬಟ್ ಡೋಂಟ್ ವರಿ. ಈಗ
ಸ್ಪೋಕನ್ ವೊಕ್ಯಾಬ್ಯುಲರಿಲಿ ಡಿಫ್ರೆಂಟ್ ಆದಂಥ ವೊಕ್ಯಾಬ್ಯುಲರಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅವಾಗವಾಗ ನಾನು ನಿಮಗೆ ಕೆಲವಷ್ಟು, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಂತಹ ವೊಕ್ಯಾಬ್ಯುಲರಿ ಯಾವುದಿರ್ಬೋದು, ನಮ್ಮ ರಿಲೇಟಿವ್ಗೆ ಸಂಬಂಧಪಟ್ಟಂಥ ಶಬ್ದಗಳು ಯಾವುದಿರ್ಬೋದು, ಆ್ಯಂಡ್ ದೆನ್ ಮೇನ್ ಥಿಂಗ್ ವರ್ಬ್ಸ್, ಕ್ರಿಯಾಪದಗಳ ಒಂದು ಅಂದರೆ ಯಾವ ಒಂದು ಕೆಲಸಕ್ಕೆ ಏನಂತಾರೆ, ಇವೆಲ್ಲವುಗಳನ್ನು ನಾನು ನಿಮಗೆ ಅಲ್ಲಿ ಕೊಡ್ತಾ ಹೋಗ್ತೀನಿ. ನಾನು ಯಾವಾಗ ಆ ಒಂದು ನಿಮಗೆ ಪರ್ಟಿಕ್ಯುಲರ್ ವೊಕ್ಯಾಬ್ಯುಲರಿ ಸೆಕ್ಷನ್ನ ವಿಷಯಗಳನ್ನ ಹೇಳ್ತೀನಿ, ಅದನ್ನ ಅಲ್ಲಿ ಬರ್ಕೋಬೇಕು. ಆ್ಯಂಡ್ ಅಟ್ ದ ಎಂಡ್ ಪಾರ್ಟ್ ಆಫ್ ಅವರ್ ಕೋರ್ಸ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ದ ಸಮ್ ಕನ್ವರ್ಸೇಷನ್ಸ್, ಕೆಲವು ಕನ್ವರ್ಸೇಷನ್ಸ್ಗಳನ್ನ ನಾನು ನಿಮಗೆ ಇಲ್ಲಿ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಹಾಗಾದರೆ ದೀಸ್ ಆರ್ ವಾಟ್ 5 ಪಾರ್ಟ್ಸ್ ಇನ್ ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಹ್ಯಾವ್ ಯು ಗಾಟ್ ಇಟ್? ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಹಾಗಾದರೆ ಈಗ ನೀವೇನು ಮಾಡಬೇಕು ಅಂತಂದರೆ, ಐ ರೆಕಮೆಂಡ್ ಯು ಪೀಪಲ್ ಮೇಕ್ ಸಪ್ರೇಟ್ 5 ನೋಟ್ಬುಕ್ಸ್. ಸಪ್ರೇಟ್ 5 ನೋಟ್ಬುಕ್ಸ್ ಮಾಡಿ. ಯಾವ್ಯಾವುದಕ್ಕೆ? ಯು ನೀಡ್ ಟು ಮೇಕ್ 1 notebook ಫಾರ್ ಸ್ಪೋಕನ್ ಗ್ರಾಮರ್, 1 notebook ಫಾರ್ ಸ್ಪೋಕನ್ ಟ್ರಾನ್ಸ್ಲೇಷನ್ಸ್, 1 notebook ಫಾರ್ ಸ್ಪೋಕನ್ ಪ್ರಾಕ್ಟೀಸ್, 1 notebook ಫಾರ್ ಸ್ಪೋಕನ್ ವೊಕ್ಯಾಬ್ಯುಲರಿ, ಆ್ಯಂಡ್ 1 notebook ಫಾರ್ ಸ್ಪೋಕನ್ ಕನ್ವರ್ಸೇಷನ್. ಸರ್ ಯಾವ ಒಂದು ಸೈಜಿಂದ ಮಾಡಬೇಕು? ಯು ನೀಡ್ ಟು ಮೇಕ್ ಅ ಕಿಂಗ್ ಸೈಜ್. ಎಷ್ಟು ಪೇಜಿಂದ ಮಾಡಬೇಕು? ಫಾರ್ ಸ್ಪೋಕನ್ ಗ್ರಾಮರ್ ಯು ನೀಡ್ ಟು ಮೇಕ್ 200 ಪೇಜ್ ನೋಟ್ಬುಕ್. ಓಕೆ, ಆ್ಯಂಡ್ ದೆನ್ ಫಾರ್ ಸ್ಪೋಕನ್ translations you can make 100-page notebook. For spoken practice you can make 100-page notebook. For spoken vocabulary and conversation 100 page. ಓನ್ಲಿ ಸ್ಪೋಕನ್ ಗ್ರಾಮರ್ಗೆ ಮಾತ್ರ 200 ಪೇಜ್ ನೋಟ್ಬುಕ್ ಮಾಡಿರಿ. ಉಳಿದವುಗಳಿಗೆ 100 ಪೇಜ್ ನೋಟ್ಬುಕ್ಕನ್ನು ಮಾಡಿ ಸಪರೇಟಾಗಿ ನೋಟ್ಬುಕ್ಕನ್ನು ನೀವು ಮಾಡಬೇಕು. ಈಗ ಇಲ್ಲಿ ನೀವು ಕಲಿತಾ ಇರಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ, ರಫ್ ನೋಟ್ಬುಕ್ಕಲ್ಲಿ ನೀವು ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಯು ಕ್ಯಾನ್ ರೈಟ್ ಇಟ್ ಇನ್ ಅ ರಫ್ ನೋಟ್ಬುಕ್. ಬಟ್ ಲೇಟರ್ ಆಫ್ಟರ್ ಫಿನಿಶಿಂಗ್ ಮೈ ಕ್ಲಾಸ್, ನಾನು ನಿಮಗೆ 1 day ಗ್ಯಾಪ್ ಯಾಕೆ ಕೊಟ್ಟಿದ್ದೀನಿ ನಿಮಗೆ ನೋಡಿ, ಯೋಚನೆ ಮಾಡಿ. ನಿಮಗೆ ರೆಗ್ಯುಲರ್ ಕ್ಲಾಸ್ ಇದ್ದಾಗ ನೀವು ಎಲ್ಲಾದರೂ ರೆಗ್ಯುಲರ್ ಕ್ಲಾಸಿಗೆ ಹಚ್ಚಿದ್ರಿ ಅಂತಂದು ಇಟ್ಕೊಳ್ಳಿ. ಅಲ್ಲೇನಾಗುತ್ತೆ ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ನೀವು ರೆಗ್ಯುಲರ್ ಆಗಿ ಕ್ಲಾಸಿಗೆ ಹೋಗ್ತೀರಿ. ಈಗ ಸಾಯಂಕಾಲ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಿ ಅಂತಂದು ಇಟ್ಕೊಳ್ಳಿ. ಅಲ್ಲಿನೂ ಸೇಮ್ ಟೈಮಲ್ಲಿ ಕ್ಲಾಸ್ ಮುಗಿಸಿ ಮನೆಗೆ ಬರ್ತೀರಿ, ಊಟವನ್ನು ಮುಗಿಸಿ ಮಲಗ್ತೀರಿ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮದೇ ಅಂತ ಕೆಲಸಗಳು ಬಿಜಿ ಆಗ್ತೀರಿ. ಆಮೇಲೆ ಮತ್ತೆ ನೀವು ಆಫೀಸ್ಗೆ ಹೋಗ್ತೀರಿ, ಮತ್ತೆ ಸಾಯಂಕಾಲ ಮತ್ತೆ ಡೈರೆಕ್ಟ್ ಅಲ್ಲಿ ಕ್ಲಾಸಿಗೆ ಹೋಗ್ತೀರಿ. ಅಂದರೆ ಅಲ್ಲಿ ಹಿಂದಿನ ದಿನದ ಕ್ಲಾಸನ್ನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಲ್ಲಿ ಅಲ್ವಾ, ರೆಗ್ಯುಲರ್ ಕ್ಲಾಸ್ ಇದ್ದಾಗ. ನನ್ನ ಈ ಒಂದು ಕ್ಲಾಸಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಿ, ವೀಕ್ಲಿ 3 ಕ್ಲಾಸಸ್ಗಳನ್ನ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ಇವತ್ತು ನೀವು ಇವತ್ತಿನ ಕ್ಲಾಸನ್ನು ನೀವು ಕಲಿತ್ರಿ, ಇದರ ಆಧಾರದ ಮೇಲೆ ನಾಳೆ ದಿನ ನೀವೇನು ಮಾಡಬೇಕು, ಅದೇ ಟೈಮಲ್ಲಿ ಕೂತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಹೆಂಗೆ ಇಲ್ಲಿ ಕೂರ್ತಿರ್ತೀರಿ, ಈಗ 7:30 to ಅರೌಂಡ್ 9 to 9:30 ನೀವೇನು ಕೂರ್ತಿರ್ತೀರಿ, ಇನ್ ದ ಸೇಮ್ ವೇ ನಿಮಗೆ ಕ್ಲಾಸ್ ಇಲ್ಲದ ದಿನಾನು ಅದೇ ಟೈಮಲ್ಲಿ ಕುಳಿತುಬಿಟ್ಟು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ನೀವೇನು ಮಾಡಬೇಕು ಅಂತಂದರೆ, ಇವತ್ತೇನಾಗಿರುತ್ತೋ ಅದನ್ನು ನಾಳೆ ದಿನ ನೀವಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಅದಕ್ಕೆ ನಿಮ್ಗೆ ಇಲ್ಲಿ ಟೈಮ್ ಕಾಂಟ್ರಿಕ್ಟ್ ನಾನು ನಿಮಗೆ ಆಫ್ ಕೊಟ್ಟಿದ್ದು. ಆಮೇಲೆ ನಾನು ನಿಮಗೆ ರಿಕಾರ್ಡಿಂಗ್ ವಿಡಿಯೋನು ಮಾರನೇ ದಿನ ಕಳಿಸ್ಬಿಡ್ತೀನಿ. ಅದನ್ನ ಮತ್ತೆ ನೀವು ರಿವಾಚ್ ಮಾಡಿ, ನಿಮಗೇನು ಅರ್ಥ ಆಗಲಿಲ್ಲ ಅದನ್ನ ನೀವು ಅಲ್ಲಿ ನೋಡ್ಕೋಬೋದು. ಒಂದು, ಆ್ಯಂಡ್ ಸಪೋಸ್ ನಿಮಗೆ ರಿಕಾರ್ಡಿಂಗ್ ವಿಡಿಯೋನ ನಾನು ಸೆಂಡ್ ಮಾಡ್ತೀನಿ ಅಂತಂತಂದ್ಬಿಟ್ಟು ಕೆಲವೊಬ್ರು ಏನು ಮಾಡ್ತಾ ಹೋಗ್ತಾರೆ ಗೊತ್ತಾ, ಲೈವ್ ಕ್ಲಾಸಸ್ನಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಫ್ ಯು ಡೂ, ಯು ನೋ ದ್ಯಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಪರ್ಫೆಕ್ಟ್. Seriously, I am telling you people, okay? I know some people, that they can take misuse of it. ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹೇಗಂತಂದರೆ, ಹೇಗೂ ಲೈವ್ ರಿಕಾರ್ಡಿಂಗ್ ಸಿಗುತ್ತಲ್ಲ, ನೋ ಪ್ರಾಬ್ಲಮ್, ಲೈವ್ ಕ್ಲಾಸ್ ಇಲ್ಲಾಂದ್ರೂ ನಾಳೆ ರಿಕಾರ್ಡಿಂಗ್ ಸರ್ ಕಳಿಸ್ತಾರೆ, ನಾಳೆ ನೋಡಿದ್ರೆ ಆಯಿತು ಅಂತಂದು. ಆದರೆ ನಾನೇನು ಹೇಳ್ತೀನಿ ಗೊತ್ತಾ, ಅಲ್ಲಿ ಡೈಲಿ ಕನೆಕ್ಷನ್ ಅನ್ನೋದು ಕಟ್ ಆಗುತ್ತೆ ನಿಮಗೆ. ಇವತ್ತು ಲೈವ್ ಕ್ಲಾಸನ್ನು ಅಟೆಂಡ್ ಮಾಡಿದ್ರಿ, ನಾಳೆ ದಿನ ಮತ್ತೆ ಅದನ್ನ ರಿಕಾರ್ಡಿಂಗ್ ನೋಡ್ತಾ ಇದ್ದೀರಿ ಅಂತಂತಂದರೆ ಅಲ್ಲಿ ಕಂಟಿನ್ಯೂಟಿ ಪ್ರೊಸೆಸ್ ಇರುತ್ತೆ. ಬಟ್ ನೀವು ನಾನು ರಿಕಾರ್ಡಿಂಗ್ ಅಷ್ಟೇ ನೋಡ್ತೀನಿ ಅಂತಂತಂದರೆ ಅಲ್ಲಿ ನೀವು ಕಲಿಬೋದು. ಬಟ್ ಅಷ್ಟು ನೀವು ಡೆಡಿಕೇಟ್ ಆ್ಯಂಡ್ ದೆನ್ ಕಮಿಟ್ಮೆಂಟ್ ಮಾಡ್ಕೊಂಡು ಕೊಡಬೇಕಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಆದ್ದರಿಂದ ನಾನು ನಿಮಗೆ ಹೇಳ್ತೀನಿ, ಲೈವ್ ಸೆಷನ್ನು ಅಟೆಂಡ್ ಮಾಡಬೇಕು, ಅದರ ರಿಕಾರ್ಡಿಂಗ್ ವಿಡಿಯೋನು ನೋಡಿ ನೀವಲ್ಲಿ ಏನು ಮಾಡಬೇಕು ಗೊತ್ತಾ, ಆ ವಿಷಯಗಳನ್ನ ನಾನು ನಿಮ್ಗೆ ಏನೇನು ಹೇಳ್ತೀನಿ ಅದನ್ನ ನೀವು ಯಾವಾಗ ಮಾಡ್ತಾ ಹೋಗ್ತೀರಿ, ದೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ ಬೆಟರ್ ಇನ್ ಸ್ಪೋಕನ್ ಇಂಗ್ಲೀಷ್. ಐ ಆಮ್ ನಾಟ್ ಟೆಲಿಂಗ್ ಯು ಟು become perfect, because becoming a perfect or becoming a ನಾವು ಪರ್ಫೆಕ್ಟ್ ಆಗೋದು ಲೈಫ್ ಲಾಂಗ್ ಪ್ರೊಸೆಸ್ ಅಲ್ಲಿಯೂ ಸಹ ನಾವು ಏನು ಗೊತ್ತಾ ಕಲಿತಾನೆ ಇರ್ತೀವಿ. ಮ್ಯಾನ್ ಈಸ್ ದ ಲರ್ನಿಂಗ್ ಆನಿಮಲ್. ಎಸ್ ಆರ್ ನೋ? ಇವನ್ ದೋ ಇನ್ ಮೈ 26 years of a journey,
I don't say that I have become perfect in spoken English. Yes, yes, my dear friends. I don't say that I have become perfect in spoken English, but I can say that day by day I am becoming better and better, better and better, better and better. Even though nowadays also sometimes I may make a mistakes, but when I make a mistakes, I can find it out and then I can improve it. In next time, I will be very, I know that I'm not going to repeat the same mistake next time whenever I'm going to speak. Are you understanding? ಯಾವುದೇ ಒಂದು ಭಾಷೆನ ಮಾತನಾಡ್ತಾ ಇರ್ಬೇಕಾದ್ರೆ ನೋಡಿ, ನೀವು ಎಷ್ಟು ಮಿಸ್ಟೇಕ್ಸ್ ಮಾಡ್ತೀರಿ ಅಷ್ಟು ಬೇಗ ನಿಮ್ಗೆ ಮಾತಾಡ್ಲಿಕ್ಕೆ ಬರುತ್ತೆ. ಎಸ್, ಐ ಆಮ್ ಟೆಲಿಂಗ್ ಯು, ನೀವು ಮಿಸ್ಟೇಕ್ ಮಾಡಲೇಬೇಕು. ಮಿಸ್ಟೇಕ್ ಮಾಡಿದಾಗಲೇ ನಿಮ್ಗೆ ಏನಾಗುತ್ತೆ, ಅಲ್ಲಿ ಮಾತನಾಡಲಿಕ್ಕೆ ನೀವು ಕಲಿಯೋದು. ಮಿಸ್ಟೇಕ್ ಮಾಡದೇ ಇದ್ರೆ ಹೆಂಗೆ ಕಲಿತೀರಾ? ಕಲಿಕ್ಕಾಗತ್ತಾ? ಕಲಿಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ ಡೋಂಟ್ ವರಿ ಅಬೌಟ್ ವಾಟ್ ಕೈಂಡ್ ಆಫ್ ಮಿಸ್ಟೇಕ್ಸ್ ಆರ್ ಯು ಗೋಯಿಂಗ್ ಟು ಮೇಕ್ ವೆನ್ ಯು ಆರ್ ಸ್ಪೀಕಿಂಗ್. ಜಸ್ಟ್ ಫೋಕಸ್ ಆನ್ ಸ್ಪೀಕಿಂಗ್. ಇಸ್ ಇಟ್ ಕ್ಲಿಯರ್? ಸೊ ಇವತ್ತಿನಿಂದ ಏನು ಮಾಡಿ ಅಂತಂತಂದ್ರೆ, ಈ 5 ಪಾರ್ಟ್ಸ್ಗಳನ್ನು ನಾನು ನಿಮಗೇನು ಕೊಡ್ತಾ ಇದ್ದೀನಿ, ಇವೆಲ್ಲವುಗಳನ್ನು ಕರೆಕ್ಟಾಗಿ ನೀವು ನೋಟ್ಬುಕ್ಕನ್ನು ಬೇರೆ ಮಾಡಿ ಇಟ್ಕೊಂಡು ನಾನು ಕೊಡುವಂಥ ನೋಟ್ಸ್ಗಳನ್ನ ಕರೆಕ್ಟಾಗಿ ಅಲ್ಲಿ ಬೇರೆ ಬೇರೆ ಪಾರ್ಟ್ಸಲ್ಲಿ ನೀವು ಬರೀತಾ ಹೋದ್ರೆ ಏನಾಗುತ್ತೆ ನಿಮಗೆ, ಆಫ್ಟರ್ ಫಿನಿಶಿಂಗ್ ಮೈ ಕೋರ್ಸ್, ಯುನೋ, ಇನ್ ಯುವರ್ ಲೈಫ್ ಟೈಮ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ನೋಟ್ಸ್ ವಿತ್ ಯು ಪೀಪಲ್. ಇದು ನಿಮಗೆ ನೋಟ್ಸ್ ಆಗಿ ನಿಮ್ಮ ಜೊತೆಗೇ ಇರುತ್ತೆ. ಯಾಕೆ? ಸಿ, ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ಯು ಎನಿ ಪ್ರಿಂಟೆಡ್ ಮಟೀರಿಯಲ್ ಮೈ ಡಿಯರ್ ಫ್ರೆಂಡ್ಸ್. ನನಗೆ ಪ್ರಿಂಟೆಡ್ ಮಟೀರಿಯಲ್ನ ಪ್ರೊವೈಡ್ ಮಾಡಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಐ ಆಮ್ ನಾಟ್ ಬಿಲೀವಿಂಗ್ ಇನ್ ಅ ಪ್ರಿಂಟೆಡ್ ಮಟೀರಿಯಲ್. Otherwise, you know that there are so many English grammar books, there are so many spoken English books. You could have learned through those books. Why you have joined in this course? ಎಷ್ಟೋ ಬುಕ್ಸ್ಗಳಿದ್ದಾವೆ, ಎಷ್ಟೋ ವಿಡಿಯೋಸ್ಗಳು ನಿಮ್ಗೆ ಸಿಗ್ತವೆ. ಓಕೆ, ಆಮೇಲೆ ಎಷ್ಟೋ ನಿಮಗೆ DVDsಗಳು ಸಿಗ್ತವೆ. ಅದರಿಂದನೇ ಜನ ಕಲಿಬೋದಲ್ವಾ. ಸೊ ಬುಕ್ಸ್ಗಳಿಂದ ನಾವು ಕಲಿಲಿಕ್ಕಾಗಲ್ಲ, ಪ್ರಿಂಟೆಡ್ ನೋಟ್ಸ್ನಿಂದ ನಮ್ಗೆ ಕಲಿಲಿಕ್ಕಾಗಲ್ಲ. ನಾವು ಯಾವಾಗ ಸ್ವತಃ ವಿಷಯಗಳನ್ನ ಕಲಿತು ಅರ್ಥ ಮಾಡಿಕೊಂಡು ನಮ್ಮದೇ ಆದಂಥ ಅಕ್ಷರಗಳ ಮುಖಾಂತರ ನಾವು ಬರಿತೀವಿ ನೋಡಿ, ಅವಾಗ ಇಟ್ ಈಸ್ ಗೋಯಿಂಗ್ ಟು ಅವರ್ ಸಬ್ ಕಾನ್ಷಿಯಸ್ ಮೈಂಡ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್ ಹಿಯರ್? ವೆರಿ ಇಂಪಾರ್ಟೆಂಟ್. ದ್ಯಾಟ್ಸ್ ವೈ ನಾನಿಲ್ಲಿ ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆ ನೋಡಿ, ಹೌದಾ? ಇದೇ ನೋಟ್ಸನ್ನು ನೀವೇನು ಮಾಡಬೇಕು, ಅಲ್ಲಿ ಬರ್ಕೋಬೇಕು. ಸಪೋಸ್ ಈಗ ಲೈವ್ ಕ್ಲಾಸಲ್ಲಿ ಈಗ ನಾನು ಸ್ಟಾರ್ಟಿಂಗ್ ಏನು ಮಾಡ್ತಾ ಇದ್ದೀನಿ, ಸ್ಲೋ ಆಗಿ ಹೇಳ್ತಾ ಇದ್ದೀನಿ. But in future classes, I am not going slowly. You know that I increase my speed increase ಮಾಡ್ತೀನಿ. ಅವಾಗ ಸಪೋಸ್ ನಿಮಗೆ ಲೈವ್ ಕ್ಲಾಸಸ್ಸಲ್ಲಿ ನಿಮ್ಗೆ ಅಲ್ಲಿ ಬರ್ಕೊಳ್ಳಿಕ್ಕೆ ಆಗದೆ ಇದ್ರೂ ಚಿಂತೆ ಇಲ್ಲ. ರೆಕಾರ್ಡಿಂಗ್ ವಿಡಿಯೋ ಏನು ಸಿಗುತ್ತೆ ನೋಡಿ, ಅದನ್ನೇ ಮತ್ತೆ ನೀವು ರಿವಾಚ್ ಮಾಡಿಕೊಂಡು ಅಲ್ಲಿ ಏನು ಮಾಡಬೇಕು ಗೊತ್ತಾ, ಅಲ್ಲಿ ಆ ನೋಟ್ಸನ್ನು ಕರೆಕ್ಟಾಗಿ ಬರ್ಕೊಂಡು ಅದನ್ನ ಸಪ್ರೇಟ್ ಆದಂಥ ನೋಟ್ಬುಕ್ಸಲ್ಲಿ ಇಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಇಸ್ ಇಟ್ ಕ್ಲಿಯರ್ ಆಲ್ ಆಫ್ ಯು? ಸೊ ಇಫ್ ಇಟ್ ಈಸ್ ಕ್ಲಿಯರ್, ಪ್ಲೀಸ್ ಟೈಪ್ ಎಸ್ ಇನ್ ಅ ಚಾಟ್ ಬಾಕ್ಸ್. Please type yes in a chat box. Yes, Sandhya madam is telling yes. Sujata ma'am is telling yes. Nitya is telling yes. Shweta ma'am is telling yes. And Raishwari madam is telling yes. Very good, very good. Super, super, super. Okay, so now let us start today's session with the spoken grammar. ಸ್ಪೋಕನ್ ಗ್ರಾಮರ್ ಅಂತಂತಂದು ನೀವು ಅಲ್ಲಿ ಬರ್ಕೊಂಬಿಡಿ. ಸ್ಪೋಕನ್ ಗ್ರಾಮರ್. ಓಕೆ, ಜಸ್ಟ್ ಗಿವ್ ಎ ಮಿನಿಟ್. Well, here we start. Okay, in English, okay, I'm starting with the letters. Okay, in English, how many letters are there, my dear friends? There are 26 letters. So they are called, some letters are called capital letters and some letters are called, you know, small letters. Okay, here you are seeing these are all capital letters, these are all small letters. ಇವು ನಿಮಗೆ ಗೊತ್ತಿರ್ತವೆ.
ಓಕೆ, ಆದರೆ ಎಷ್ಟೋ ಜನರಿಗೆ ಏನು ಗೊತ್ತಾ, ಓವೆಲ್ಸ್ ಅಂಡ್ ಕಾನ್ಸನೆಂಟ್ಸ್ ಅಂತಂದ್ರೆ ಗೊತ್ತಿರಲ್ಲ. Even when I was studying in my college days, till my PC first year, I didn't know how many vowels and then how many consonants are there in English. Yes, my dear friends, believe me, that I'm telling it fact. I didn't know. ನನಗೆ ಗೊತ್ತೇ ಇರಲಿಲ್ಲ ಓವೆಲ್ಸ್ ಕಾನ್ಸನೆಂಟ್ಸ್ ಅಂತ ಅನ್ನೋದ್ರ ಬಗ್ಗೆನೇ ಗೊತ್ತಿರಲಿಲ್ಲ. ಜಸ್ಟ್ ಐ ನ್ಯೂ ABCD to Z. ಓಕೆ, ಐ ಕುಡ್ ರೀಡ್ ಇಂಗ್ಲಿಷ್ ಅಂಡ್ ಐ ಕುಡ್ ರೈಟ್ ಇಂಗ್ಲಿಷ್, ದ್ಯಾಟ್ಸ್ ಆಲ್. ಬಟ್ ನನಗೆ ಓವೆಲ್ಸು ಕಾನ್ಸನೆಂಟ್ಸು ಈ ರೀತಿ ಇದಾವೆ ಅಂತ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಓಕೆ, ಸೊ ದೆನ್ here ಓವೆಲ್ಸ್ ಅಂತಂದ್ರೆ ಏನು, ಕನ್ನಡದಲ್ಲಿ ನಾವು ಅ ಆ ಇ ಇಂದ ಏನ್ ಮಾಡ್ತೀವಿ, ನಾವು ಆ ಇ ಇಂದ ಯಾವುದು ಅಹ ತನಕ ನಾವೇನಂತೀವಿ, ದೇ ಆರ್ ಕಾಲ್ಡ್ ವಾಟ್ ಓವೆಲ್ಸ್ ಅಲ್ವಾ. ಹಾಗೇನೆ ಇಂಗ್ಲಿಷಲ್ಲಿ ಜಸ್ಟ್ ಅ ಮಿನಿಟ್, ಇಂಗ್ಲಿಷಲ್ಲಿ ಏನಾಗುತ್ತೆ ಹಾಗಾದ್ರೆ, AEIOU ಆರ್ ಕಾಲ್ಡ್ ವಾಟ್ ಓವೆಲ್ಸ್. AEIOU ಅನ್ನ ನಾವೇನಂತ ಕರಿತೀವಿ, ಓವೆಲ್ಸ್ ಅಂತ ಕರಿತೀವಿ. ಅಂಡ್ ದೆನ್ ರೆಸ್ಟ್ ಆಫ್ ದ ಅಕ್ಷರಗಳನ್ನ ನಾವೇನಂತೀವಿ ಹಾಗಾದ್ರೆ, ವ್ಯಂಜನಗಳು ಅಂದ್ರೆ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಓಕೆ, ಬಟ್ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕು, ದೇರ್ ಆರ್ 5 ಓವೆಲ್ಸ್ ಅಂಡ್ ದೆನ್ ದೇರ್ ಆರ್ 21 ಕಾನ್ಸನೆಂಟ್ಸ್ ಅಂತ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಆದರೆ ಆಕ್ಚುಲಿ ಇಲ್ಲಿ ನೋಡ್ರಿ, Y ಒಂದನ್ನ ಬಿಟ್ಟು that there are 20 consonants. Yes, my dear friends. Y ಅಂತ ಅನ್ನೋದು ಏನು ಗೊತ್ತಾ, ಇಟ್ ಈಸ್ ನೈದರ್ ಓವೆಲ್ ನಾರ್ ಕಾನ್ಸನೆಂಟ್ಸ್. ಅದು ಎರಡಕ್ಕೂ ಯೂಸ್ ಆಗುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಅದು ವ್ಯಂಜನನೂ ಆಗುತ್ತೆ, ಕಾನ್ಸನೆಂಟು ಆಗುತ್ತೆ. ಕೆಲವು ಟೈಮು ಓವೆಲ್ ಆಗಿ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ನಮಗೆ ಚಿಕ್ಕನ್ನಲ್ಲಿ ಎಷ್ಟೋ ಜನರಿಗೆ ಏನಂತಂದಿರುತ್ತೆ, 21 ಕಾನ್ಸನೆಂಟ್ಸ್ ಅಂಡ್ ದೆನ್ 5 ಓವೆಲ್ಸ್. ಆದರೆ ಈಗ ನೆನ್ಪು ಇಟ್ಕೊಳ್ಳಿ, Y ಅದು ಓವೆಲ್ ಅಲ್ಲಿಯೂ ಬರುತ್ತೆ ಅಂಡ್ ದೆನ್ ಯಾವುದು ಕಾನ್ಸನೆಂಟ್ಸ್ ಅಲ್ಲಿ ಬರುತ್ತೆ. ಈಗ ನೀವು ಚೈಲ್ಡ್ಹುಡ್ ಅಲ್ಲಿ ನೀವು ಆಟ ಆಡ್ತಾ ಇರ್ಬೇಕಾದ್ರೆ ಆ ಕಡೆ ಈ ಕಡೆ ಪ್ಲೇಯರ್ಸು, ಎರಡು ಟೀಮ್ ಅಲ್ಲಿ ಪ್ಲೇಯರ್ಸ್ ಸೇಮ್ ಆದ್ರು, ನೀವು ಒಬ್ಬರೇ ಉಳ್ಕೊಂಡ್ರಿ. ಸೊ ಅವ್ರಿಗೆ ಏನಂತ ಕರಿತಿದ್ರು, ಕಾಮನ್ ಪ್ಲೇಯರ್ ಅಂತ ಕರಿತಾ ಇದ್ರಲ್ಲ, ಕಾಮನ್ ಪ್ಲೇಯರ್. ಸೊ ಲೈಕ್ ಹಿಯರ್ Y is a common means sometime it may become consonants, sometime it may become vowels. Have you understood it? It's very, very important. Well, so then AEIOU, it is what? These are what? Vowels. And then B to Z, except Y, they are called what? Consonants. Well, now let us, okay, ಹಾಗಾದ್ರೆ ಈಗ let us learn English words with the pronunciation. ಅಂದ್ರೆ ಅಲ್ಫಾಬೆಟ್ ಅಲ್ಲಿ ಯಾವ ಅಕ್ಷರ ಯಾವ ಒಂದು ಅರ್ಥ ಕೊಡುತ್ತೆ ಅಂತ ಅನ್ನೋದು ಗೊತ್ತಾದ್ರೆ ರೀಡಿಂಗ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ, ಅಂಡ್ ದೆನ್ ಸ್ಪೆಲ್ಲಿಂಗ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ. ದಟ್ ಸೋ ಮೆನಿ ಪೀಪಲ್ they face a issue in reading, and then when it comes to making a mistake of ಸ್ಪೆಲ್ಲಿಂಗ್ ಮಿಸ್ಟೇಕು ಸಹ ಎಷ್ಟೋ ಜನರಿಗೆ ಆಗ್ತಾ ಇರುತ್ತೆ. ಅದಾಗಬಾರ್ದು ಅಂತಂತಂದ್ರೆ ಅದರ ಪ್ರೊನೌನ್ಸಿಯೇಷನ್ ನಾವು ಕರೆಕ್ಟಾಗಿ ತಿಳ್ಕೋಬೇಕು. ಓಕೆ, ಆ್ಯಂಡ್ ದೆನ್ ನಮ್ಮ ಮಾತನಾಡ್ತಾ ಇರಬೇಕಾದ್ರೂ ಸಹ ಪ್ರೊನೌನ್ಸಿಯೇಷನ್ ಬೇಕಾಗತ್ತೆ. ಸೊ ದ್ಯಾಟ್ಸ್ ವೈ ಜಸ್ಟ್ ನಾನೀಗ ನಿಮ್ಗೆ ಏನು ಅನ್ನಿಸ್ತೀನಿ ಅದನ್ನ ರಿಪೀಟ್ ಮಾಡ್ತಾ ಹೋಗಿ. ವೆಲ್, ಈಗ ಎ ಇದೆ. ಎ ಅಂತನ್ನೋದು ಯಾವುದ್ರ ಒಂದು ಪ್ರೊನೌನ್ಸಿಯೇಷನ್ ಕೊಡುತ್ತೆ. ಎ ನಮಗೆ ಕನ್ನಡದಲ್ಲಿ ಏನಾಗುತ್ತೆ, ಎ ಅ ಅಂತಂದಾಗತ್ತೆ. ಅ, ಆ ಮತ್ತು ಯಾ. ಅನು ಆಗುತ್ತೆ, ಆನು ಆಗುತ್ತೆ, ಅಂಡ್ ದೆನ್ ಯಾನು ಆಗುತ್ತೆ. ಸರಿ, ಈಗ ನೋಡಿ ಇಲ್ಲಿ ಎ ಫಾರ್ ಆಪಲ್. ಆಪಲ್, ಆಪಲ್, ಆಪಲ್. ಕಮಾನ್, ಸೇ ವಿತ್ ಮೀ. ಆಪಲ್, ಆಪಲ್, ಆಪಲ್. ನೋಡಿ, ನಾವು ಯಾವಾಗ ಈಗ ಬಾಯಿಗೆ ಎಕ್ಸಸೈಸ್ ಅನ್ನ ಕೊಡ್ತೀವಿ, ಟಂಗಿಗೆ ಎಕ್ಸಸೈಸ್ ಅನ್ನ ಕೊಡ್ತೀವಿ, ನಮ್ಮ ಮಾತನಾಡ್ತಾ ಇರ್ಬೇಕಾದ್ರೆ ಫ್ಲೂಯೆನ್ಸಿ ಇಲ್ಲದೆ ಹೆಲ್ಪ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆದ್ರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಕಮಾನ್, ಸೇ ವಿತ್ ಮೀ. ಎ ಫಾರ್ ಆಪಲ್, ಆಪಲ್, ಆಪಲ್. ಓಕೆ, ಈಗ ಇಲ್ಲಿ ಆಪಲ್ ಅಲ್ಲಿ ಏನರ್ಥ ಕೊಡ್ತಾ ಇದೆಯಾ ಅದು? ಯಾ. ಓಕೆ, ಈಗ ನೋಡಿ ಏರೋಪ್ಲೇನ್, ಏರೋಪ್ಲೇನ್.
ಏರೋಪ್ಲೇನ್ ಇಲ್ಲಿ ಏನು ಅರ್ಥ ಕೊಡ್ತಾ ಇದೆ, ಎ ಅನ್ನೋ ಅರ್ಥ ಕೊಡ್ತಾ ಇದೆ ನೋಡಿ. ಓಕೆ, ಅಂದ್ರೆ ಇದೇನೇನು ಯಾವ್ಯಾವ ಅಕ್ಷರದ ಅರ್ಥ ಕೊಡುತ್ತೆ ಇದು? ಸಮ್ ಟೈಮ್ ಇದು ಎ ಆಗುತ್ತೆ, ಅ ಆಗುತ್ತೆ, ಯಾನು ಆಗುತ್ತೆ, ಆನು ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಆಂಬುಲೆನ್ಸ್, 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 ಆಂಬುಲೆನ್ಸ್. ಕಮ್ ಆನ್, ಸೇ ವಿತ್ ಮೀ, ಆಂಬುಲೆನ್ಸ್, ಆಂಬುಲೆನ್ಸ್. ವೆಲ್, apricot, apricot, apricot. ಪ್ರೊನೌನ್ಸಿಯೇಷನ್ ಏನು ಬರುತ್ತೆ ಅದು? apricot, apricot, apricot. apricot ಅಂತಂದ್ರೇನು? ಇಟ್ಸ್ ಲೈಕ್ ಸಮ್ ಕೈಂಡ್ ಆಫ್ ಅ ಫ್ರೂಟ್, ಅದು ಒಂಥರದ ಹಣ್ಣು, ಅದಕ್ಕೆ apricot ಅಂತ ಅಂತೀವಿ. ಇಲ್ಲಿ ಏನು ಅರ್ಥ ಉಚ್ಚಾರಣೆ ಕೊಡ್ತಾ ಇದೆ ಅದು? ಎ. ಆ್ಯಂಡ್ ಸಮ್ ಟೈಮ್ ಅಂಬ್ರೇಲಾ, ಅಂಬ್ರೇಲಾ ಅಂತಂದು ಯುದಲ್ಲಿ ಅ ಅಕ್ಷರ ಉಚ್ಚಾರಣೆ ಕೊಡುತ್ತೆ, ಅದನ್ನ ನಾವು ಮುಂದೆ ನೋಡೋಣ. ಓಕೆ, ಸೊ ಹಂಗಂತಂದ್ರೆ ಎ ಅನ್ನೋದು ಯಾವ್ಯಾವ ಅಕ್ಷರದ ಉಚ್ಚಾರಣೆ ಕೊಡ್ತಾ ಇದೆ ಹಾಗಾದ್ರೆ ಮಾಡಿ ಫ್ರೆಂಡ್ಸ್? ಎ, ಅ, ಯಾ ಮತ್ತು ಆದು, ಇವು 4 ಉಚ್ಚಾರಣೆಗಳು ಎದಲ್ಲಿ ಬರ್ತಾ ಇದ್ದಾವೆ. ಓಕೆ, ಅಂಡ್ ದೆನ್ ಲೆಟ್ಸ್ ಗೋ ವಿತ್ ಬಿ. ಬಿ ಅಲ್ಲಿ ಏನ್ ಬರುತ್ತೆ? ಬಿ ಯೂಶಲಿ ಒಂದೇ ಬ ಅಂತಂದು ಬಂದ್ಬಿಡುತ್ತೆ. ಈಗ ಬನಾನಾ, B for banana. And then bear, 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 ಕರಡಿ, ಬೇರ್, ಬೇರ್ ಅಂತಂದ್ರೆ ಏನು? ಕರಡಿ. ಆಮೇಲೆ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ವರ್ಬ್ ಆಗುತ್ತೆ. ಅದು ಯಾವ್ದು ಹೇಳಿ? ಅಲ್ಲಿ ನಾವು ಉಚ್ಚಾರಣೆಯನ್ನ ಏನ್ ಮಾಡ್ಬೇಕಾಗತ್ತೆ? ಬಿಯರ್, ಬಿಯರ್, ಬಿಯರ್ ಅಂತಂತಂದ್ರೆ ಏನ್ ಗೊತ್ತಾ? ಅಲ್ಲಿ ಸಹಿಸು. ಓಕೆ, ಬಿಯರ್ ಅಂತಂದ್ರೆ ಸಹಿಸು. ಓಕೆ, ಪ್ಲೀಸ್ ಬಿಯರ್ ವಿತ್ ಮೀ ಅಂತ ಅಂತಿರ್ತಾರೆ ನೋಡಿ, ಪ್ಲೀಸ್ ಬಿಯರ್ ವಿತ್ ಮೀ. ಅಲ್ಲಿ ನನ್ನ ಸ್ವಲ್ಪ ನನ್ನ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಹಿಸ್ರಿ ಅಂತಂತ ನನಗೆ ಅಲ್ಲಿ ಅದು ವರ್ಬ್ ಆಗಿರುತ್ತೆ. ಬಟ್ ಸೇಮ್ ಸ್ಪೆಲ್ಲಿಂಗ್ ಬೇರ್ ಅಂತಂದಾಗ ಏನಾಗುತ್ತೆ? ಅದು ಕರಡಿ ಆಗುತ್ತೆ. ಕಮಾನ್, ಬೇರ್, ಬ. ದೆನ್ ಬಾಯ್. ಓಕೆ, ಬಾಯ್. ಸೊ ಈ ರೀತಿ ಎ ಮತ್ತು ಬಿ ಅಕ್ಷರಗಳು ಏನ್ ಕೊಡ್ತಾ ಇದಾವೆ? ಇಲ್ಲಿ ಉಚ್ಚಾರಣೆಯನ್ನ ಕೊಡ್ತಾ ಇದ್ದಾವೆ. ವಂಡರ್ಫುಲ್. Okay. Oh my goodness. Where it is? Okay. Now C. C ಅನ್ನೋದು ಏನು ಉಚ್ಚಾರಣೆ ಕೊಡುತ್ತೆ ಹಾಗಾದ್ರೆ? C ಅನ್ನೋದು ಸ ಉಚ್ಚಾರಣೆಯನ್ನು ಕೊಡುತ್ತೆ. And sometime it becomes ಕ. ಸನು ಆಗುತ್ತೆ, ಕನು ಆಗುತ್ತೆ. ಈಗ ನೋಡಿ, CAT, ಕ್ಯಾಟ್, ಇಲ್ಲೇನು ಉಚ್ಚಾರಣೆ ಕೊಡ್ತಾ ಇದೆ? ಅದು ಕ್ಯಾಟ್ ಅನ್ನುವಂತ ಒಂದು ವರ್ಡ್ ಅಲ್ಲಿ ಕ ಉಚ್ಚಾರಣೆ ಕೊಡ್ತಾ ಇದೆ. ಕೌ, 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 ಕೌ ಅಂತಂದ್ರೆ ಏನು? ಹಸು. ಇಲ್ಲಿ ಕ ಉಚ್ಚಾರಣೆ ಬರ್ತಾ ಇದೆ. ಅಂಡ್ ದೆನ್ COCK, ಕಾಕ್, ಕಾಕ್. ಕಮಾನ್, ಸ್ಪೀಕ್ ವಿತ್ ಮೀ, ಕಾಕ್. ಕಾಕ್ ಅಂತಂದ್ರೆ ಏನಲ್ಲಿ? ಹುಂಜ. ಇಲ್ಲಿ ಏನು ಉಚ್ಚಾರಣೆ ಬರ್ತಾ ಇದೆ? ಅಲ್ಲಿ ಕ ಉಚ್ಚಾರಣೆ ಬರ್ತಾ ಇದೆ. ನೆಕ್ಸ್ಟ್ ಕ್ರೊಕೊಡೈಲ್, ಕ್ರೊಕೊಡೈಲ್. ಸೊ ಇಲ್ಲಿ ಕ ಉಚ್ಚಾರಣೆ ಬರ್ತಾ ಇದೆ. ಓಕೆ, ಕ್ರೊಕೊಡೈಲ್ ಅಂತಂದ್ರೆ ಏನಲ್ಲಿ? ಮೊಸಳೆ. ಈ ರೀತಿ ಸಿ ಉಚ್ಚಾರಣೆ ಬರುತ್ತೆ. ಅಂಡ್ ದೆನ್ ಡಿ. ಡಿ ಯಾವ್ಯಾವ್ದು ಉಚ್ಚಾರಣೆ ಬರುತ್ತೆ? ಆಬ್ವಿಯಸ್ಲಿ ಡ ಬರುತ್ತೆ ಮತ್ತು ದ ಬರುತ್ತೆ. ಓಕೆ, ಈಗ ನೋಡಿ ಅಲ್ಲಿ ಡಿ ಫಾರ್ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ವೆಲ್, ಡೀರ್, ಡೀರ್, ಡೀರ್ ಅಂತಂದ್ರೆ ಏನು? ಜಿಂಕೆ. ಬಟ್ ಡಿಯರ್ ಒಂದೇ ಅಕ್ಷರ ಚೇಂಜ್ ಆಗುತ್ತೆ, DAR, ಡಿಯರ್, ಡಿಯರ್. ಅಲ್ಲಿ ಡಿಯರ್ ಅಂತಂದಾಗ ಏನು? ಪ್ರೀತಿಯ. ಡಿಯರ್ ಸರ್, ಡಿಯರ್ ಮ್ಯಾಡಮ್. ಓಕೆ, ಅಲ್ಲಿ ಒಂದೇ ಅಕ್ಷರ ಚೇಂಜ್ ಆಗುತ್ತೆ, ಬಟ್ ಅಲ್ಲಿ ಡಿಯರ್ ಅಂತಂತಂದು ಅದಾಗತ್ತೆ. ಬಟ್ ಇಲ್ಲಿ ಏನು? ಡೀರ್, DEER, ಡೀರ್ ಅಂತಂದ್ರೆ ಏನು? ಜಿಂಕೆ. ಓಕೆ, ಡೋರ್ ನಿಮ್ಗೆ ಗೊತ್ತಿದೆ, ಬಾಗಿಲು. ಡಾಗ್, ಡಾಗ್, ನಾಯಿ. ಸೊ ಹೀಗೆ ಡಿ ಅನ್ನೋದೇನ ಉಚ್ಚಾರಣೆ ಕೊಡುತ್ತೆ ಹಾಗಾದ್ರೆ? ಡ ಮತ್ತು ದ ಉಚ್ಚಾರಣೆ ಕೊಡ್ತಾ ಇದೆ. ಏನ್ ಸರ್ ನಮ್ಮನ್ನ ಚಿಕ್ಕ ಮಕ್ಕಳ ಹಾಗೆ ಸ್ಕೂಲ್ ಮಕ್ಕಳನ್ನ ಮಾಡ್ಬಿಟ್ರ ಅಂತ ನನ್ಬೇಡಿ. ಎಸ್, ಕೆಲವೊಬ್ರು ಇಂಗ್ಲಿಷ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಅಂಡ್ ದೆನ್ ರೀಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು ಪೀಪಲ್. ಓಕೆ, and for you people, you know, if you want to speak English, you need to have good accent also. Okay, if you want to improve your accent,
you know that you need to know the right pronunciation of the particular letter. Okay, ಆದ್ರಿಂದ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಓಕೆ, ವಂಡರ್ಫುಲ್. ನಾವು ಈ ಏನೇನು ಉಚ್ಚಾರಣೆ ಕೊಡುತ್ತೆ ಹಾಗಾದ್ರೆ? ಈ ನೋಡಿ, ಈನೇ ಆಗುತ್ತೆ. ಓಕೆ, ಅಲ್ಲಿ ಏನೂ ಆಗುತ್ತೆ ಮತ್ತು ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ, ಎ ಅಂತಂತಂದು ಉಚ್ಚಾರಣೆ ಕೊಡುತ್ತೆ ಅದು. ಓಕೆ, ಫಾರ್ ಎಕ್ಸಾಂಪಲ್, ಸೊ ಲುಕ್ ಎಟ್ ದ ವರ್ಡ್ಸ್ ನಾವು. ಇ ಫಾರ್ ಈಗಲ್. ಈಗಲ್, ಈಗಲ್ ಅಂತಂತಂದ್ರೆ ಏನು? ಹದ್ದು ಅಥವಾ ಗರುಡ. ಇ ಫಾರ್ ಈಗಲ್. ಓಕೆ, ವೆಲ್. ಎಲಿಫೆಂಟ್. ಈಗ ಇಂಜಿನಿಯರ್ ಅನ್ನುವಂಥ ವರ್ಡ್ ಅನ್ನ ನೀವು ನೋಡಿದ್ರಿ. ಇಂಜಿನಿಯರ್ ಅಲ್ಲಿ ಏನು ಉಚ್ಚಾರಣೆ ಬರುತ್ತೆ? ಈ ಉಚ್ಚಾರಣೆ ಬರುತ್ತೆ. ಇದು ಏನ್ ಬರುತ್ತೆ? ಈ ಉಚ್ಚಾರಣೆನೆ ಬರುತ್ತೆ. ಈಗ ಸಪೋಸ್ ಎಲಿಫೆಂಟ್ ಅನ್ನುವಂಥ ವರ್ಡ್ ಅಲ್ಲಿ ಏನು ಉಚ್ಚಾರಣೆ ಬರುತ್ತೆ? ಎಲಿಫೆಂಟ್, ಎ ಉಚ್ಚಾರಣೆ ಬರ್ತಾ ಇದೆ ನೋಡಿ ಇಲ್ಲಿ. ಎಲಿಫೆಂಟ್, ಎಲಿಫೆಂಟ್ ಅಲ್ವಾ? ಇಯರ್, 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 ಇಯರ್. ಇಲ್ಲಿ ಏನು ಉಚ್ಚಾರಣೆ ಬರ್ತಾ ಇದೆ? ಅದು ಇಯರ್ ಅಂದ್ರೆ ಈ ಉಚ್ಚಾರಣೆ ಕೊಡ್ತಾ ಇದೆ. ಅರ್ತ್, ಅರ್ತ್, ಇಲ್ಲಿ ಇ ಇದೆ ಆದ್ರೆ ಉಚ್ಚಾರಣೆ ಬರ್ತಾ ಇದೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್. ಅರ್ತ್ ಅಂದ್ರೆ ಅಕ್ಷರ ಸೇಮ್ ಇರುತ್ತೆ, ಕೆಲವು ಬಾರಿ ಇ ಆಗತ್ತೆ, ಕೆಲವು ಬಾರಿ ಎ ಆಗತ್ತೆ, ಕೆಲವು ಬಾರಿ ಉಚ್ಚಾರಣೆನು ಅಲ್ಲಿ ಬರ್ತಾ ಇದೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್? ಸರ್ ಹಾಗಾದ್ರೆ ಇದನ್ನ ನಾವು ಯಾವ ರೀತಿಯಾಗಿ, ಹೇಗೆ ನಾವು ಬೈ ಪ್ರಾಕ್ಟೀಸ್ ಓನ್ಲಿ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಿಮ್ಗೆ ಅದು ಈಸಿಯಾಗಿ ನಿಮ್ಗೆ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್, ಸಮಟೈಮ್ಸ್ ಇಟ್ ಪ್ರೊನೌನ್ಸ್ ಲೈಕ್ ಐ ಆಲ್ಸೋ. ಐ ಯಾವಾಗತ್ತೆ? ವಾಯ್ ಬಂದಾಗ ನೋಡಿರಿ. ಇ ವೈ ಇ, ಐ ಅಂತನ್ನುವಂಥ ಉಚ್ಚಾರಣೆ ಅನ್ನೋದು ಕೊಡ್ತಾ ಇದೆ. ಸೊ ಈ ರೀತಿ ನಿಮ್ಗೆ ಏನಂತಂದ್ರೆ ಪರ್ಟಿಕ್ಯುಲರ್ ವರ್ಡ್ ಅನ್ನ, ಈಗ ನಾವು ಇದ್ಯಾವುದು ಗೊತ್ತಿಲ್ಲದೇನೆ ನಾವು ಸುಮ್ಮನೆ ನಾವು ಏನ್ ಮಾಡ್ತಾ ಬಂದಿದ್ದೀವಿ, ಓದ್ತಾ ಬಂದ್ಬಿಟ್ಟಿದೀವಿ. ಓದ್ತಾ ಅದರಲ್ಲಿ ಪರ್ಫೆಕ್ಟ್ ಆಗಿ ನಾವು ಓದೋದ್ರಲ್ಲಿ ಪರ್ಫೆಕ್ಟ್ ಆಗಿದ್ದೀವಿ, ಓದೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ನಮಗೆ. ಆದ್ರೆ ಈಗ ಮಾತನಾಡ್ತಾ ಇರ್ಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಉಚ್ಚಾರಣೆ ಬರ್ಬೇಕಲ್ಲ, ಆದ್ರಿಂದ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಫ್ ಫಾರ್ ಫ್ಯಾನ್. ಅದು ದೊಡ್ಡ ಫದ ಉಚ್ಚಾರಣೆ ಕೊಡುತ್ತೆ. It may be pan or fish or flower, frog, fruits. Okay, so F for what? Fur. Okay, so then G for what? ಹಾಗಾದ್ರೆ G for grapes. ಅಥವಾ ಸಾರಿ, ಈಗ ಇಲ್ಲಿ G ಅಂತಂದ್ರೆ ಗ ಉಚ್ಚಾರಣೆ ಕೊಡುತ್ತೆ, ಆಮೇಲೆ ಜ ಉಚ್ಚಾರಣೆನೂ ಕೊಡುತ್ತೆ. ಗ ಉಚ್ಚಾರಣೆ ಯಾವಾಗ ಬರುತ್ತೆ ನೋಡಿ. ಈಗ GOAT, ಗೋಟ್, GOAT, ಗೋಟ್, ಗೋಟ್. ಗೋಟ್ ಅಂತಂದ್ರೆ ಏನಲ್ಲಿ ಮೇಕೆ, ಮೇಕೆಗೆ ಗೋಟ್ ಅಂತೀವಿ. ಆಮೇಲೆ GRAP, ಗ್ರೇಪ್. ಗ್ರೇಪ್ ಅಂತಂದ್ರೇನು? ದ್ರಾಕ್ಷಿ ಹಣ್ಣು. And then you may see girl or you may see giraffe. Okay, giraffe. And then grail, GRUL, grail means what? ನೀವೀಗ ಅಂಬ್ಲಿ ಅಂತ ಕರಿತೀವಿ ನೋಡಿ ನಾವು. ಅಂಬ್ಲಿ ಮನೆಯಲ್ಲಿ ಈಗ ಬೇಸಿಗೆ ಟೈಮಲ್ಲಿ ಯಾವುದರಿಂದ ಮಾಡಿರ್ತಾರೆ, ಅನ್ನದ ಗಂಜಿ ಅಥವಾ ಹಿಟ್ಟಿನಿಂದ ಅಂಬ್ಲಿ ಅಂತಂದು ಮಾಡ್ತಾರೆ. ಸೊ ಅದಕ್ಕೆ ಗ್ರೈಲ್ ಅಂತಂದು ಕರೀತಾರೆ. ಗ್ರೈಲ್. ಹಾಗಾದ್ರೆ ಇಲ್ಲಿ ಎಲ್ಲವೂ ಏನ್ ಕೊಡ್ತಾ ಇದ್ದೇವೆ? ಈಗ ಗ ಉಚ್ಚಾರಣೆ ಕೊಡ್ತಾ ಇದೆ. ಜಿಯಲ್ಲಿ ಗೋಟ್, ಓಕೆ, ಗ್ರೇಪ್ಸ್ ಗ ಉಚ್ಚಾರಣೆ. ಜಿರಾಫೆಯಲ್ಲಿ ಏನ್ ಬಂದಿದೆ? ಹಾಗಾದ್ರೆ ಜ ಉಚ್ಚಾರಣೆ ಬಂದಿದೆ ನೋಡಿ. ಅಂದ್ರೆ ಗ ಉಚ್ಚಾರಣೆನೂ ಕೊಡುತ್ತೆ ಮತ್ತು ಜ ಉಚ್ಚಾರಣೆನೂ ಕೊಡುತ್ತೆ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಎಚ್ ಅಲ್ಲಿ ಕನ್ನಡದಲ್ಲಿ ಯಾವ ಅಕ್ಷರ ಬರುತ್ತೆ? ಹ. ಎಚ್ ಫಾರ್ ಹೌಸ್, ಹೌಸ್, ಹ ಉಚ್ಚಾರಣೆ. ಹ್ಯಾಮರ್, ಸುತ್ತಿಗೆ. ಹೆನ್, ಕೋಳಿ. ಹನಿ, ಜೇನುತುಪ್ಪ. ಹಾರ್ಸ್, ಕುದುರೆ. ಇಲ್ಲಿ ಕನ್ಫ್ಯೂಷನ್ ಬೇಡ,
ಏನಿರುತ್ತೆ ಅಲ್ಲಿ ಒಂದೇ ಒಂದು ಏನಂತಂತಂದ್ರೆ ಹ ಉಚ್ಚಾರಣೆ ನಮಗೆ ಎಚ್ ನಿಂದ ನಮಗೆ ಅಲ್ಲಿ ಸಿಗ್ತಾ ಇದೆ. ವಂಡರ್ಫುಲ್. ಲೆಟ್ಸ್ ಮೂವ್. ಜಿ ಆಯ್ತು, ದೆನ್ ಎಚ್. ಐ ನೋಡಿ, ಈಗ ಐ ಅಂತ ಅನ್ನೋದು ಯಾವ್ದು ಉಚ್ಚಾರಣೆ ಕೊಡ್ತಾ ಇದೆ? ಐ ಉಚ್ಚಾರಣೆಯನ್ನು ಕೊಡುತ್ತೆ. ಅಂಡ್ ಸಮ್ ಟೈಮ್ ಇಟ್ ಗಿವ್ಸ್ ದ ಪ್ರೊನೌನ್ಸಿಯೇಷನ್ ಲೈಕ್ ಇ ಆಲ್ಸೋ. ಈ ಉಚ್ಚಾರಣೆಯನ್ನು ಕೊಡುತ್ತೆ, ಐ ಉಚ್ಚಾರಣೆಯನ್ನು ಕೊಡುತ್ತೆ ಅದು. ಫಾರ್ ಎಕ್ಸಾಂಪಲ್, ಐಸ್ ಕ್ರೀಮ್ ಅಲ್ಲಿ ಐ ಉಚ್ಚಾರಣೆ ಕೊಡ್ತಾ ಇದೆ, ಐಸ್ ಕ್ರೀಮ್. ದೆನ್ ಇಂಕ್ ಪಾಟ್, ಇಂಕ್ ಪಾಟ್ ಇಲ್ಲಿ ಏನು ಉಚ್ಚಾರಣೆ ಕೊಡ್ತಾ ಇದೆ? ಅದು ಇಂಕ್ ಪಾಟ್ ಅಂತಂದು ಬಂದಾಗ ಈ ಉಚ್ಚಾರಣೆ ಕೊಡ್ತಾ ಇದೆ ನೋಡಿ. ಈಗ ಇಂಡಿಯನ್ಸ್, ಇಂಡಿಯನ್ಸ್ ಈ ಉಚ್ಚಾರಣೆ ಬರ್ತಾ ಇದೆ. ಈಗ್ಲೋ, ಈಗ್ಲೋ, ಈಗ್ಲೋ ಮೀನ್ಸ್ ವಾಟ್? ದಿಸ್ ದ ಹೋಮ್ ಆಫ್ ಎಸ್ಕಿಮೋ. ಎಸ್ಕಿಮೋ ಅಂತಂದ್ರೆ ಏನಂತಂದ್ರೆ ಸ್ನೋ ಬೀಳ್ತಾ ಇರತ್ತೆ. ಎಸ್ಪೆಷಲಿ ಕೆನಡಾದಲ್ಲಿ ತುಂಬಾ ಹಿಮ ಬೀಳ್ತಾ ಇರತ್ತೆ. ಆ ಹಿಮ ಬೀಳ್ತಾ ಇರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ರಕ್ಷಣೆಗೋಸ್ಕರ ಒಂದು ಮನೆಯನ್ನ ಕಟ್ಟಿಕೊಳ್ತಾರೆ. ಅದು ಈಗ ನೀವು ನೋಡಿರ್ತೀರಿ, ಕುರುಬರ ಡೇರಿಯನ್ನು ಹಾಕೊಂಡಿರ್ತಾರೆ ನೋಡಿ, ಅದೇ ತರ ಅವರು ಕಲ್ಲಿನಿಂದ ಒಂದು ಇದನ್ನ ಮಾಡ್ಕೊಂಡಿರ್ತಾರೆ, ಏನು ಮನೆಯನ್ನ, ಆ ಒಂದು ಹಿಮದ ಮಂಜಿನಿಂದ ತಪ್ಪಿಸ್ಕೊಳ್ಳಿಕ್ಕೆ. ಅದಕ್ಕೇನಂತಾರೆ? ಈಗ್ಲೋ ಅಂತ ಕರಿತೀವಿ ನಾವು, ಎಸ್ಕಿಮೋಗಳ ಮನೆ. ಓಕೆ, ಈಗ್ಲೋ. ಇಲ್ಲಿ ಏನು ಉಚ್ಚಾರಣೆ ಕೊಡ್ತಾ ಇದೆ? ಈ. ಐರನ್, ಐರನ್, ಐರನ್ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ, ಇಸ್ತ್ರಿ ಪೆಟ್ಟಿಗೆ, ಐರನ್ ಬಾಕ್ಸ್ ಆರ್ ಕಬ್ಬಿನ. ಇಲ್ಲಿ ಏನು ಉಚ್ಚಾರಣೆ ಕೊಡ್ತಾ ಇದೆ? ಐ ಉಚ್ಚಾರಣೆ ಕೊಡ್ತಾ ಇದೆ. ಅಂಡ್ ದೆನ್ ಇನ್ಸೆಕ್ಟ್ಸ್, ಕೀಟ, ಹುಳು, ಅದಕ್ಕೆ ನಾವು ಇನ್ಸೆಕ್ಟ್ಸ್ ಅಂತೀವಿ. ಅಂದ್ರೆ ಐ ಅಂತ ಅನ್ನೋದು ಈ ಉಚ್ಚಾರಣೆಯನ್ನು ಕೊಡುತ್ತೆ ಮತ್ತು ಐ ಉಚ್ಚಾರಣೆಯನ್ನು ಕೊಡುತ್ತೆ. ಸರ್ ನಮಗೆ ABCD ಈ ಅಕ್ಷರದಲ್ಲಿ ಈ ಉಚ್ಚಾರಣೆ ಬರುತ್ತೆ, ಐ ಅಕ್ಷರದಲ್ಲಿ ಈ ಉಚ್ಚಾರಣೆ ಬರುತ್ತೆ ಅಲ್ಲ ಸರ್, ನಮಗೆ ಡಿಫರೆನ್ಸ್ ಹೆಂಗ್ ಕಂಡಿಡ್ಕೋಬೇಕು ಅಂತಂತ ನೀವು ಅಲ್ಲಿ ತಲೆ ಕೆಡಿಸ್ಕೋಬೇಡಿ. ನೀವು ಹೆಂಗಲ್ಲಿ ಕಂಟಿನ್ಯೂಸ್ ಆಗಿ ಓದ್ತಾ ಹೋಗ್ತೀರಿ, ಕಂಟಿನ್ಯೂಸ್ ಆಗಿ ಮಾತನಾಡ್ತಾ ಇರ್ಬೇಕಾದ್ರೆ ಅಕ್ಷರ ಬರೋದೇ ಇಲ್ಲ ಅಲ್ವಾ? ವೆನ್ ಯು ಆರ್ ಸ್ಪೀಕಿಂಗ್ ದೇರ್ ಈಸ್ no need of a spelling mistakes, but when you are writing there you need to be very careful, isn't it? So ಅಲ್ಲಿ ನಮಗೆ ಈ ಒಂದು ಅಕ್ಷರಗಳ ಪ್ರೊನೌನ್ಸಿಯೇಷನ್ ಗೊತ್ತಿದ್ರೆ ಬರಿತಾ ಇರ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ. ನಾವು ಹೇಗೆ ವರ್ಡ್ಸ್ಗಳನ್ನ ಅಲ್ಲಿ ಬರಿತಾ ಹೋಗ್ತೀವಿ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಆ ಪರ್ಟಿಕ್ಯುಲರ್ ವರ್ಡ್ ಬಂದ ತಕ್ಷಣ ಅದೇ ಸ್ಪೆಲ್ಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಿಶ್ಚಿತವಂತ ರೂಲ್ಸ್ಗಳು ಅಂತಂತಂದಿಲ್ಲ. ಸೊ ಹಿಂಗಿದ್ದಾಗಲೇ ಈ ಅಕ್ಷರ ತಗೋಬೇಕು, ಹಂಗಿದ್ದಾಗ ಆ ಅಕ್ಷರ ತಗೋಬೇಕು, ಆ ರೀತಿಯಾಗಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನೋಡಿ CUT ಏನಂತ ಕರಿತೀರಿ ನೀವು? CUT ಕಟ್. ಓಕೆ, ಈಗ ಸೇಮ್ ಇದೆ PUT, ಇಲ್ಲೇನಾಗತ್ತೆ ಹಾಗಾದ್ರೆ? ಫುಟ್ ಅಂತಂದು ಬರುತ್ತೆ. ಸರ್ ನಾವು CUT ನ ಕಟ್ ಅಂತಂದ್ವಲ್ಲ, ಹಂಗೆ ನಾವು PUT ನ ಪಟ್ ಅಂತ ಅನ್ಬೋದಲ್ಲ, ಅಲ್ಲೇಕೆ ಫುಟ್ ಅಂತಂದು ಅನ್ಬೇಕು? ಸೊ ನೋಡಿ, ಅದೇನಂತಂದ್ರೆ ಇಂಗ್ಲಿಷ್ ಈಸ್ ದ ಆಕ್ಚುಲಿ ಇಂಗ್ಲಿಷ್ ಇಸ್ ಲೈಕ್ ಐ ನೋ ದಟ್ ಮ್ಯಾಜಿಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು. ಇಟ್ಸ್ ಲೈಕ್ ಅ ಮ್ಯಾಜಿಕಲ್ ಲ್ಯಾಂಗ್ವೇಜ್, ಯು ನೋ. ಸೊ ಇಟ್ ಹ್ಯಾಸ್ ಗಾಟ್ ಓನ್ಲಿ 26 ಲೆಟರ್ಸ್. ಆದ್ರಿಂದ ಅಲ್ಲಿ ನಮ್ಮ ಕನ್ನಡದಲ್ಲಿ ನಮಗೆ ಆಲ್ಮೋಸ್ಟ್ ಆಲ್ ಡಬಲ್ ಅಕ್ಷರಗಳಿದಾವೆ. ನಮ್ಮ ಕನ್ನಡದಲ್ಲಿ ಇಂಗ್ಲಿಷ್ಗಿಂತ ಡಬಲ್ ಅಕ್ಷರಗಳನ್ನ ನಾವು ಹೊಂದಿದ್ದೀವಿ. ಆದ್ರಿಂದ ನಮಗೆ ಅಲ್ಲಿ ಆ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಬಟ್ ಇಂಗ್ಲಿಷಲ್ಲಿ ಓನ್ಲಿ 26 ಲೆಟರ್ಸ್ ಇರೋದ್ರಿಂದ ಒಂದೇ ಅಕ್ಷರವು ಕೆಲವು ಟೈಮ್ ಡಿಫರೆಂಟ್ ಆದಂತಹ ಒಂದು ಪ್ರೊನೌನ್ಸಿಯೇಷನ್ ಕೊಡುತ್ತೆ. ಆದ್ರಿಂದ ಆ ಡಿಫರೆಂಟ್ ಆದಂತಹ ಪ್ರೊನೌನ್ಸಿಯೇಷನ್ ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್. ನಾವು ಫೋಕಸ್. ಜೆ, ಜೆ ಆಬ್ವಿಯಸ್ಲಿ ಜ. ಸರ್ ಜಿದಲ್ಲಿ ಜ ಬಂದಿತ್ತಲ್ವಾ? ಹೌದು, ಜ ಬಂದಿತ್ತು. ಹಾಗೇನೆ ಜೆ ಅಲ್ಲಿ ಜ ಬರುತ್ತೆ. ಈಗ ನೋಡಿ, ಜೆ ಫಾರ್ ಜಾಮ್. ಜಾಮ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ದೆನ್ ಜಾಕಲ್, ನರಿ, ಗುಳೆ ನರಿಗೆ ಜಾಕಲ್ ಅಂತ ಕರಿತೀವಿ. ಜಾಗ್ವಾರ್, ಜಾಗ್ವಾರ್, ಜಾಗ್ವಾರ್ ಅಂತಂದ್ರೆ ಚಿರತೆ. ಸೊ ದೆನ್ ಜಗ್, ಜಗ್ ಅಂತಂದ್ರೆ ನೀರು ಹಾಕುವಂತ ಜಗ್. ಓಕೆ, ಲೆಟ್ಸ್ ಮೂವ್. ನೌ ಕೆ, ಲುಕ್ ಎಟ್ ದ ಕೆ. ಕೆ ವಾಟ್ ಇಟ್ ಗಿವ್ಸ್? ಕೆ ಏನದು? ಕ ಉಚ್ಚಾರಣೆ ಕೊಡುತ್ತೆ. ಕೆ ಫಾರ್ ಕಿಂಗ್, ಕಾಂಗ್ರೂ, ಕೈಟ್, ನೈಫ್, ಚಾಕು, ಅಂಡ್ ಕೋಲಾ. ಕೋಲಾ ಅಂತಂತಂದ್ರೆ ಇದು ಒಂಥರದ ಕರಡಿ ಅಂತಂದು ಅಂತಾರೆ, ಕೋಲಾ. ಮತ್ತೆ ಕೋಕಾ ಕೋಲಾ ಅಲ್ಲ,
ಕೋಲಾ ಒಂಥರದ ಕರಡಿ. ಈಗ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್, ಜಸ್ಟ್ ಅಬ್ಸರ್ವ್ ಹೇರ್. ವೆನ್ ಯು ಲುಕ್ ಅಟ್ ದ ನೈಫ್, ನೈಫ್ ಅಲ್ಲಿ ಕೆ ಇದೆ, ಆದ್ರೆ ಕೆ ಅನ್ನೋದು ಏನಾಗಿದೆ, ಅದು ಸೈಲೆಂಟ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಅಲ್ಲಿ ಉಚ್ಚಾರಣೆ ಏನ್ ಬರುತ್ತೆ, ನೈಫ್, ಎನ್ ಉಚ್ಚಾರಣೆನೇ ಬರುತ್ತೆ. ಆದ್ರೆ ಬರೀತಾ ಇರಬೇಕಾದ್ರೆ ಮಾತ್ರ ನಾವು ಅಲ್ಲಿ ಏನ್ ಯೂಸ್ ಮಾಡ್ಬೇಕಾಗತ್ತೆ, ಕೇನ ಯೂಸ್ ಮಾಡ್ಬೇಕಾಗತ್ತೆ. ಅಂತ ಪದಗಳಿಗೆ ನಾವು ಸೈಲೆಂಟ್ ಲೆಟರ್ಸ್ ಅಂತಂದು ಕರಿತೀವಿ. ಕೆಲವು ಪದಗಳು ಏನಾಗ್ತಾ ಗೊತ್ತಾ, ಅಕ್ಷರಗಳು ವರ್ಡ್ಸ್ ಅಲ್ಲಿ ಕೆಲವು ಅಕ್ಷರಗಳು ಸೈಲೆಂಟ್ ಆಗ್ತವೆ, ಅಂದ್ರೆ ಅದು ಅವುಗಳ ಉಚ್ಚಾರಣೆ ಆಗಲ್ಲ. ಈಗ ನಾವು KNOWLEDZE ನಾಲೆಜ್, ನಾಲೆಜ್ ಅಂತಂದು ಏನ್ ಹೇಳ್ತೀವಿ, ಈ ನಾಲೆಜ್ ಅಂತಂದು ಹೇಳ್ಬೇಕಾದಾಗನು ಕೆ ಸೈಲೆಂಟ್ ಆಗತ್ತೆ, ಅಲ್ಲಿ ನಾಲೆಜ್ ಅಂತಂದು ಹೇಳಲ್ಲ ನಾವು. ಎಸ್ ಆರ್ ನೋ? ಹಂಗೆ ಸರ್, ಹಾಗಾದ್ರೆ ಎಲ್ಲೆಲ್ಲಿ ನಾವು ಅಕ್ಷರಗಳನ್ನ ನಾವು ಸೈಲೆಂಟ್ ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ಫ್ಯೂಚರ್ ಅಲ್ಲಿ ನಿಮ್ಗೊಂದು ಕ್ಲಾಸ್ ಅನ್ನು ತೆಗೆದುಕೊಳ್ತೀನಿ. ಅವಾಗ ನಿಮಗೆ ಸೈಲೆಂಟ್ ಲೆಟರ್ಸ್ ಬಗ್ಗೆ ನಿಮ್ಗಲ್ಲಿ ಗೊತ್ತಾಗ್ಲಿಕ್ಕೆ ಹೋಗ್ತದೆ. ಇಸ್ ಇಟ್ ಕ್ಲಿಯರ್? ವಂಡರ್ಫುಲ್. ನೆಕ್ಸ್ಟ್, ಎಲ್ ಫಾರ್ ಆಬ್ವಿಯಸ್ಲಿ ಲ, ಲ. ಎಲ್ ಫಾರ್ ಲಯನ್, ಲಯನ್. ಅಂಡ್ ಇನ್ನೊಂದು ಅಕ್ಷರ ಇರುತ್ತೆ ಇಲ್ಲಿ ನೋಡಿ, ಇಲ್ಲಿ LION, ಲಯನ್ ಅಂದ್ರೆ ಸಿಂಹ. ಸಪೋಸ್ ಕೆಲವೊಬ್ರು ಬರೀತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂತಂದ್ರೆ LOIN ಅಂತಂದು ಬರೀತಾರೆ. LOIN ಅಂತಂತ ಅಲ್ಲಿ ಡಿಫ್ರೆಂಟ್ ಆದಂತ ಮೀನಿಂಗ್ ಅಲ್ಲಿ ಕೊಡುತ್ತೆ. LOIN ಅಂತಂತಂದ್ರೆ ಅದು ಸೊಂಟ ಅಂತಂದಾಗತ್ತೆ ಪರ್ಟಿಕ್ಯುಲರ್ ಆಗಿ. ಅಲ್ಲಿ ನಿಮ್ಗೆ ಸೆಂಟೆನ್ಸು ಫಾರ್ಮೇಶನ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಏನ್ ಮಿಸ್ಟೇಕ್ ಮಾಡಿರ್ತಾರೆ ಅಂತಂತಂದ್ರೆ ಒಂದೇ ಅಕ್ಷರ ಚೇಂಜ್ ಮಾಡಿರ್ತಾರೆ, ಬಟ್ ಅದ್ರ ಮೀನಿಂಗು ಬೇರೆ ಬಂದ್ಬಿಟ್ಟು ಅವರ ಉತ್ತರ ರಾಂಗ್ ಆಗುತ್ತೆ. ಎಷ್ಟೋ ಜನ ಅಂತಾರೆ, ಸರ್ ನಾನು ಕರೆಕ್ಟ್ ಆಗಿ ಬರೆದಿದ್ದೆ, ನನಗೆ ಮಾರ್ಕಸ್ಗಳು ಸಿಗಲಿಲ್ಲ ಅಂತಂದ್ರೆ. ಅದು ಯಾಕೆ ಮಾರ್ಕಸ್ಗಳು ಸಿಗ್ತಾ ಇಲ್ಲ ಅಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇರುತ್ತೆ. ಒಂದು ಅಕ್ಷರ ಚೇಂಜ್ ಆದ್ರೆ ಏನಾಗುತ್ತೆ, ಅದು ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಸೊ that's why you need to be very careful in your spelling. Wonderful. So now look at the L for ladder, ladder, eni. Then lamb, lamb, lamb means what? Kurimare, kurimari. Well, and leaf, leaf, ಎಲೆ. ದೆನ್ ಲಾಕ್, ಲಾಕ್ ಅಂತಂದ್ರೆ ಏನ್ ಹಾಗಾದ್ರೆ ಬೀಗ. ಓಕೆ, ಎಸ್, ಎಲ್ಲ ಆಯ್ತು. ನೆಕ್ಸ್ಟ್ ಎಂ. ಎಂ ಏನು ಉಚ್ಚಾರಣೆ ಕೊಡುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಮ. ಎಂ ಏನು ಉಚ್ಚಾರಣೆ ಕೊಡುತ್ತೆ? ಮ. ಎಂ ಫಾರ್ ಮ್ಯಾಂಗೋ, ಮ್ಯಾಂಗೋ, ಮ ಉಚ್ಚಾರಣೆ. ದೆನ್ ಮಾರಿಗೋಲ್ಡ್, ಮಾರಿಗೋಲ್ಡ್ ಮೀನ್ಸ್ ವಾಟ್? ಚೆಂಡು ಹೂವು. ಡೂ ಯು ನೋ ಮಾರಿಗೋಲ್ಡ್? ಚೆಂಡು ಹೂವಿಗೆ ಮಾರಿಗೋಲ್ಡ್ ಅಂತ ಅಂತೀವಿ. ಅಂಡ್ ದೆನ್ ಮಿಲ್ಕ್, ಮ ಉಚ್ಚಾರಣೆ ಕೊಡ್ತಾ ಇದೆ. ಮಂಕಿ, ಮ ಉಚ್ಚಾರಣೆ ಕೊಡ್ತಾ ಇದೆ. ಮೂನ್, ಮ ಉಚ್ಚಾರಣೆ ಕೊಡ್ತಾ ಇದೆ. ಸೊ ದೆನ್ ನೆಕ್, 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 ನೆಕ್ ಅಂತಂದ್ರೆ ಏನು? ಕುತ್ತಿಗೆ. ಸೊ ದೆನ್ ನೀಡಲ್, ಎನ್ ಅಂತಂತಂದ್ರೆ ನ ಉಚ್ಚಾರಣೆ ಕೊಡುತ್ತೆ. ಓಕೆ, ನೆನ್ಪು ಇಟ್ಕೊಳ್ಳಿ, ಎನ್ ಅಂತಂದ್ರೆ ನ ಉಚ್ಚಾರಣೆ ಕೊಡುತ್ತೆ. ನೆಕ್, ನೀಡಲ್, ಸೂಜಿ, ನೋಸ್, ಮೂಗು. ಅಂಡ್ ದೆನ್ ನಟ್ಸ್, ನಟ್ಸ್ ಅಂತಂದ್ರೆ ಏನು? ಬೀಜಗಳು. ಅಂಡ್ ಒನ್ ಮೋರ್ ಥಿಂಗ್ ಯು ನೀಡ್ ಟು ರಿಮೆಂಬರ್, ಎನ್ ವೆನ್ ಯು ಆರ್ ರೈಟಿಂಗ್, ಎಸ್ಪೆಷಲಿ ವೆನ್ ಯು ಆರ್ ರೈಟಿಂಗ್. ನೋಡಿ, ನಾವು ಅದಕ್ಕೆ ಏನಂತ ಕರಿತೀವಿ ಕನ್ನಡದ ವ್ಯಾಕರಣದಲ್ಲಿ? ಶೂನ್ಯವಾಹಕ ಅಂತಂತಾರೋ ಏನು, ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಕನ್ನಡ ವ್ಯಾಕರಣದಲ್ಲಿ ನನ್ನ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತಂದು ಇದೆ. ಈಗಿಲ್ಲಿ ಮ ಆದ್ಮೇಲೆ ನಾನು ಏನ್ ಮಾಡ್ತೀನಿ, ಅಲ್ಲಿ ಆ ಒಂದು 0 ಅಕ್ಷರವನ್ನು ಏನ್ ಬರೀತೀನಿ ನೋಡಿ ಅದಕ್ಕೆ. ಅದು ಆಕ್ಚುಲಿ ಏನಂತಂದ್ರೆ ಅಮ್ ಅಂತಂತೀವಿ ನಾವು ಅಲ್ಲಿ. ಅಮ್ ಅಂತೀವಿ ನೋಡಿ. ಅಮ್ಮದ ಒಂದು ಉಚ್ಚಾರಣೆ ಬರೋದು ಎನ್ನಲ್ಲಿ ಬರುತ್ತೆ. ಅಹಾ, ಅಹಾ, ಅಹಾ. ಮಂಜುನಾಥ್, ಮಂಜುನಾಥ್ ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ ಈಗ? ಅನ್ನುವಂತ ಉಚ್ಚಾರಣೆ ಬರ್ತಾ ಇದೆ. ಅಲ್ಲಿ ಅನ್ನುವಂತ ಅಕ್ಷರ ನಾವು ಇಂಗ್ಲಿಷ್ ನಲ್ಲಿ ಬರಿಬೇಕಾದಾಗ ಎನ್ ಅನ್ನ ಬಳಸ್ಕೊಳ್ಬೇಕಾಗತ್ತೆ. ಓಕೆ, ಈಗ ಮಂಜುನಾಥ್, ಮಂಜುನಾಥ್. ಈಗ ಇಲ್ಲಿ ಏನ್ ಬರುತ್ತೆ ಹಾಗಾದ್ರೆ? ಮ ಅಂತ ಅನ್ಲಿಕ್ಕೆ MA ಬಂತು, ಜು ಅನ್ಲಿಕ್ಕೆ JU ಬಂತು, ನಾಥ್ ಅನ್ಲಿಕ್ಕೆ NATH ಬಂತು. ಆದ್ರೆ ಅಲ್ಲಿ ಉಚ್ಚಾರಣೆ ಅನ್ನ ಬರ್ಲಿಕ್ಕೆ ನಾವು ನಡಕ್ಕೆ ಏನ್ ಸೇರಿಸಿದ್ವಿ ಹಾಗಾದ್ರೆ? ಎನ್ ಸೇರಿಸಿದ್ವಿ ನೋಡಿ. ಮಂಜುನಾಥ್, MAN. ಅಲ್ಲಿ ಎನ್ ಅನ್ನುವಂತ ಅಕ್ಷರ ನಮಗೆ ಏನ್ ಕೊಡ್ತಾ ಇದೆ? ಅದು ಎಸ್ಪೆಷಲಿ ಉಚ್ಚಾರಣೆ ಕೊಡ್ತಾ ಇದೆ. ಇದನ್ನ ನೀವು ನೆನಪು ಇಟ್ಕೋಬೇಕು. ಜಸ್ಟ್ ಟೈಪ್ ಮಾಡಿ ಇಂಗ್ಲಿಷ್ ಅಲ್ಲಿ ಉಚ್ಚಾರಣೆ ಕೊಡುವಂತ ಯಾವ್ದಾದ್ರು ವರ್ಡ್ ಅನ್ನ ಟೈಪ್ ಮಾಡಿ ಹಾಗಾದ್ರೆ ನೋಡೋಣ, ಏನನ್ನ ಯೂಸ್ ಮಾಡ್ಕೊಂಡು.
Just type in a chat box by using N, giving the pronunciation of Just type in a chat box. Come on, type there. Yes. Sandhya ma'am is telling that Anju. Yes. So there N ಅಂತ ಏನು ಕೊಡ್ತಾರೆ, ಉಚ್ಚಾರಣೆ ಕೊಡ್ತಾರೆ. ರಂಜಿತ್, ಸುಜಾತ ಮ್ಯಾಮ್ ಈಸ್ ಟೈಪಿಂಗ್ ಪಿಂಕಿ. ರಾಜೇಶ್ವರಿ ಮೇಡಮ್ ಈಸ್ ಓಕೆ ರಂಜಿತ್ ಅಂತ ಟೈಪ್ ಮಾಡಿದ್ದಾರೆ. ಓಕೆ, is it your child name, ma'am? Yes ma'am. Rajeshwari ma'am, is it your child name? Okay, so then Rohit typing M ಅಂತ type ಮಾಡ್ತಾರೆ. Okay. No, actually what's your child name? May I know? Sweta ma'am has typed month. Very good. MONTH month. ಓಕೆ, ನಿತ್ಯ ಟೈಪ್ ಮಾಡಿ ನಮ್ರತ ಬರಲ್ಲ. ಉಚ್ಚಾರಣೆ ಕೊಡುವಂತ ಶಬ್ದಗಳು ಮಾತ್ರ. ಓಕೆ, ವೆರಿ ಗುಡ್, ನೋ ಪ್ರಾಬ್ಲಮ್. ಓಕೆ, ಎಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟ್, ಈಗ ಗೊತ್ತಾಯ್ತಲ್ಲ ನಿಮಗೆ ಡಿಫ್ರೆನ್ಸು. ಎಷ್ಟೋ ಜನರಿಗೆ ಏನಂತಂದ್ರೆ ಯಾಕೆ ಹೀಗೆ ಎಣ್ಣಲ್ಲಿ ಬರುತ್ತೆ, ಯಾಕೆ ನಾವು ಅಲ್ಲಿ ಹೆಂಗೆ ತಗೋಬೇಕು ಅನ್ನೋದೇ ತುಂಬಾ ಕನ್ಫ್ಯೂಷನ್ ಇರುತ್ತೆ ಕೆಲವೊಬ್ಬರಿಗೆ. ಆಮೇಲೆ ರೈಟಿಂಗ್ ಅಲ್ಲಿ ಎಷ್ಟೋ ಜನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಇದು ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಉಚ್ಚಾರಣೆ ಕೊಡ್ತಾ ಇರ್ಬೇಕಾದ್ರೂ ಏನನ್ನ ನಾವು ಬಳಸ್ತೀವಿ. ವಂಡರ್ಫುಲ್, ಸೂಪರ್. ನಾವು ಲೆಟ್ಸ್ ಮೂವ್. ಎನ್ ಆಯ್ತು, MNO. ನೆಕ್ಸ್ಟ್ ಈಸ್ ವಾಟ್? ಓ ಮೈ ಗುಡ್ನೆಸ್, ವೇರ್ ಇಟ್ ಈಸ್? MNO. Okay. O. Look at the O. O is giving the pronunciation of O, and sometimes it gives the pronunciation of A. ಓನು ಆಗುತ್ತೆ ಮತ್ತು ಆನು ಆಗುತ್ತೆ. ಯಾವಾಗ ಓ ಆಗುತ್ತೆ ನೋಡಿ, ONION, ಆನಿಯನ್. ಇದೇನು ಉಚ್ಚಾರಣೆ ಕೊಡ್ತಾ ಇದೆ? ಅದು ಆನಿಯನ್. ಓಕೆ, ಅಂಡ್ ದೆನ್ ಆರೆಂಜ್. ಓ ಫಾರ್ ಆರೆಂಜ್. ಇಲ್ಲೇನು ಉಚ್ಚಾರಣೆ ಕೊಡ್ತಾ ಇದೆ? ಉಚ್ಚಾರಣೆ ಕೊಡ್ತಾ ಇದೆ. ನಾವು ಇದನ್ನ ಓರೆಂಜ್ ಅಂತನಲ್ಲ, ಆರೆಂಜ್. ಈಗ ಈ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇದ್ದವ್ರು ಏನ್ ಮಾಡ್ತಾರೆ, ಓದ್ತಾ ಇರ್ಬೇಕಾದ್ರೆ ಓರೆಂಜ್ ಅಂತಂದು ಓದ್ತಾರೆ. ಈಗ ಅಲ್ಲಿ ಉಚ್ಚಾರಣೆ ಕೊಡುತ್ತೆ ಅಂತ ಗೊತ್ತಾದ್ರೆ ಮಾತ್ರ ಅಲ್ಲಿ ಆರೆಂಜ್ ಅಂತಂದು ಬರುತ್ತೆ. ಓಕೆ, ಮಾತನಾಡ್ತಾ ಇರ್ಬೇಕು ಆರೆಂಜ್ ಅಂತಾರೆ ಅವರು. ಈಗ ಕಿತ್ತಳೆ ಹಣ್ಣನ್ನು ನೋಡಿದ್ರೆ ಯಾರು ಕಿತ್ತಳೆ ಹಣ್ಣು ಅಂತಂದು ಹೇಳೋದೇ ಇಲ್ಲ, ನನಗೂ ಆರೆಂಜ್ ಕೊಡಿಸು ಅಂತಂದೇ ಕೇಳ್ತಾರೆ ಮಕ್ಕಳು ಸಹ. ಆದ್ರೆ ಓದ್ತಾ ಇರ್ಬೇಕಾದ್ರೆ ಕೆಲವೊಂದಿಷ್ಟು ಮಕ್ಕಳು ಏನ್ ಮಾಡ್ತಿರ್ತಾರೆ ಅಂದ್ರೆ ಓರೆಂಜ್ ಅಂತಂದು ಓದ್ತಾ ಇರ್ತಾರೆ. ಸೊ ದ್ಯಾಟ್ಸ್ ವೈ ಯು ನೀಡ್ ಟು ರಿಮೆಂಬರ್ ದಿಸ್. ಓನು ಉಚ್ಚಾರಣೆ ಕೊಡುತ್ತೆ, ಆನು ಉಚ್ಚಾರಣೆ ಕೊಡುತ್ತೆ. ನೆಕ್ಸ್ಟ್ ಆಸ್ಟ್ರಿಚ್. ಓ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಆಯ್ಸ್ಟರ್, ಮುತ್ತಿನ ಚಿಪ್ಪು. ಇಲ್ಲಿ ಓ ಇದೆ, ಆದ್ರೆ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಓಲ್, OWL, ಓ ಉಚ್ಚಾರಣೆ ಕೊಡ್ತದೆ. ಔಲ್, ಗೂಬೆ. Some people say that if they see the face of owl, it's like that good for them. Is it true? Do you believe that the owl actually it's good to see owl? Yes, some fortune comes, ಅವ್ರಿಗೆ ಅದೃಷ್ಟ ಬರುತ್ತೆ ಅದು ಅಂತ ಹೇಳ್ತಾ ಇರ್ತಾರೆ. Yes, it is no actually. So fortune comes, only thing is that by your hard work and dedication and then commitment. Okay, 99% is your hard work, only 1% is what? Luck ಅಂತ ನಾವು ಹೇಳ್ತೀವಿ. 1% ಮಾತ್ರ luck, 99% ನಮ್ಮ ಹಾರ್ಡ್ ವರ್ಕ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ದೆನ್ ಪಿ ಏನು ಉಚ್ಚಾರಣೆ ಕೊಡುತ್ತೆ? P for ಪಿಕಾಕ್, ಉಚ್ಚಾರಣೆ ಕೊಡ್ತಾ ಇದೆ. ಪಿಲ್ಲೋ, ಉಚ್ಚಾರಣೆ ಕೊಡ್ತಾ ಇದೆ. ಪೊಟ್ಯಾಟೋ, ಆಲೂಗಡ್ಡಿ, ಪೊಟ್ಯಾಟೋ. ದೆನ್ ಪಪ್ಪಿ is the name of what? Dog. ಇಲ್ಲಿ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಕ್ಯೂ ಫಾರ್ ವಾಟ್? ಕ್ಯೂ ಉಚ್ಚಾರಣೆನೆ ಬರುತ್ತೆ ಕ್ಯೂದು ನೋಡಿ.
ಆದರೆ ಒನ್ ಥಿಂಗ್ ಯು ಮಸ್ಟ್ ರಿಮೆಂಬರ್, ವೆನೆವರ್ ಯು ಯೂಸ್ ಕ್ಯೂ ಇನ್ ರೈಟಿಂಗ್ ಯು ನೀಡ್ ಟು ಯೂಸ್ ಯು ಅಲಾಂಗ್ ವಿತ್ ಇಟ್. ಯಾವುದೇ ವರ್ಡನ್ನು ಮಾಡ್ರಿ ನೀವು ಕ್ಯೂ ಅನ್ನು ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಯು ಬಂದೇ ಬರುತ್ತೆ. ವಿದೌಟ್ ಯು ಯು ಕ್ಯಾನ್ ನಾಟ್ ಮೇಕ್ ಅ ವರ್ಡ್ ಬೈ ಯೂಸಿಂಗ್ ಕ್ಯೂ, ಮೈ ಡಿಯರ್ ಫ್ರೆಂಡ್ಸ್. ಎಸ್, ಕ್ಯೂ ಜೊತೆಗೆ ಯಾವತ್ತು ಏನು ಬರುತ್ತೆ, ಯು ಬಂದೇ ಬರುತ್ತೆ. ಯಾವುದೇ ಶಬ್ದ ನೋಡಿ ಸರ್, ಕ್ಯೂ ಅಂತಂದಿರುತ್ತಲ್ಲ, ಸಾಲು ಅಂತ ಅನ್ಲಿಕ್ಕೆ ಅಲ್ಲಿ ಯು ಇರಲ್ಲ ಅಲ್ಲ ಅಂತಂದು ಅಂತೀರಿ. ಅದು ಶಾರ್ಟ್ ಫಾರ್ಮ್. ಅದು ಆಕ್ಚುಲಿ ಕ್ಯೂದು ಶಾರ್ಟ್ ಅಂದ್ರೆ ಸಾಲು ಅಂತಂದು ಏನು ಉಚ್ಚಾರಣೆ ಕೊಡುತ್ತೆ ನೋಡಿ, ಅದಕ್ಕೆ ನಾವು ಬರೀ ಕ್ಯೂ ಅಂತಂದ ಮಾತ್ರ ಹೇಳ್ತೀವಿ ನಾವು ಅಲ್ಲಿ. ಬಟ್ ಆಕ್ಚುಲಿ ಅದ್ರ ಸ್ಪೆಲ್ಲಿಂಗ್ ಏನು ಗೊತ್ತಾ, ಕ್ಯೂ ಯು ಇ ಯು ಇ, ಕ್ಯೂ ಯು ಇ ಅಗೇನ್ ಯು ಇ. ಅಲ್ಲಿ ಯು ಇ ಎರಡು ಸತಿ ಬರಬೇಕು, ಅವಾಗ ಅದು ಕರೆಕ್ಟ್ ಸ್ಪೆಲ್ಲಿಂಗ್ ಆಗುತ್ತೆ ಕ್ಯೂದು. ನೆನಪಿನಲ್ಲಿ ಇಟ್ಕೊಳ್ಳಿ. ಕ್ವಾರ್ಟರ್ ಅಂತಂದ್ರೆ ಏನು, ಕಾಲು ಭಾಗ. ಯು ನೋ ಇಟ್ ವೆರಿ ವೆಲ್. ಕ್ವಾರ್ಟರ್ ಕಾಲು ಭಾಗ. ಕ್ವೀನ್ ಕ್ಯೂ ಉಚ್ಚಾರಣೆ ಕೊಡ್ತಾ ಇದೆ. ಕ್ವೈಲ್ ಲವಂಕಿ, ಕ್ವೈಲ್. ದೆನ್ ಕ್ಯೂ ನೋಡಿ ಅಲ್ಲಿದೆ ನೋಡಿ, ಕ್ಯೂದು ಸ್ಪೆಲ್ಲಿಂಗ್ ಕ್ಯೂ ಯು ಇ. ಆದ್ರೆ ಬರೀತಾ ಇರ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಅಲ್ಲಿ, ಆಕ್ಚುಲಿ ಸಾಲು ಅಂತಂದು ಬರುತ್ತೆ, ಅಲ್ಲಿ ರಾಂಗ್ ಆಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದು ಅದನ್ನ ಚೇಂಜ್ ಮಾಡಿ. ಕ್ಯೂ ಅಂತಂದ್ರೆ ಸಾಲು. ವೆಲ್, ನೆಕ್ಸ್ಟ್ ಆರ್ ಏನು ಉಚ್ಚಾರಣೆ ಕೊಡುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಆರ್ ಅಂತನ್ನೋದು ರ ಉಚ್ಚಾರಣೆ ಕೊಡುತ್ತೆ. ಅಂಡ್ ದೆನ್ ಸಮ್ ಟೈಮ್ ಇಟ್ ಗಿವ್ಸ್ ದ ಪ್ರೊನೌನ್ಸಿಯೇಷನ್ ಆಫ್ ಡ ಅಂತ ಅನ್ಬೇಕಾದ್ರೂ ಆರ್ ಅಂತ ಅನ್ನೋದನ್ನ ಯೂಸ್ ಮಾಡ್ತಿರ್ತಾರೆ ಕೆಲವೊಮ್ಮೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಇಲ್ಲಿ ರ್ಯಾಡಿಶ್ ಮೂಲಂಗಿ, ರೈಸನ್ ಒಣದ್ರಾಕ್ಷಿ, ರ್ಯಾವನ್, ಡೊಂಬಕಾಗೆ ಅಂತಂದ್ರೆ ಅದೊಂಥರ ಬೇರೆ ತರ ಇರುತ್ತೆ ಕಾಗೆ, ಅದಕ್ಕೆ ಡೊಂಬಕಾಗೆ ಅಂತಾರೆ. ಒಂದು ಸ್ವಲ್ಪ ಅದು ಗರುಡನ ಹಾಗೆ ಒಂಚೂರು ದೊಡ್ಡದಿರುತ್ತೆ ಅದು, ಡೊಂಬಕಾಗೆ. ಅಂಡ್ ದೆನ್ ರೋಸ್ ಇವೆಲ್ಲವೂ ರ ಉಚ್ಚಾರಣೆ ಕೊಡ್ತೇವೆ. ಅಂಡ್ ದೆನ್ ಕೆಲವೊಮ್ಮೆ ನಾವು ಡ ಅಂತನ್ನುವಂತ ಅಕ್ಷರದ ಬದಲಾಗಿ ಆರ್ ಅನ್ನೋದನ್ನ ಯೂಸ್ ಮಾಡ್ತಾ ಇರ್ತಾರೆ ಬರೀತಾ ಇರ್ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನೀವೀಗ ಧಾರವಾಡ ಅಂತಂದಿದೆ, ಧಾರವಾಡ ಅಂತನ್ನೋದನ್ನ ನಾವು ಲಾಸ್ಟಿಗೆ ಡಿ ಬದಲಾಗಿ ಆರ್ ಅನ್ನು ಬರೆದಿರ್ತಾರೆ. ಧಾರವಾಡ, ಡಿ ಬದಲಾಗಿ ಆರ್ ಅನ್ನು ಬರೆದಿರ್ತಾರೆ. ಸೊ ಹಾಗಾಗಿ ಆರ್ ಅಂತನ್ನೋದು ವೆರಿ ರೇರ್ ಅಲ್ಲಿ ಡ ಉಚ್ಚಾರಣೆ ಕೊಡುತ್ತೆ, ಆದ್ರೆ ಹೆಚ್ಚು ಉಚ್ಚಾರಣೆ ಕೊಡೋದು ಯಾವುದು, ರ ಅಕ್ಷರದ ಉಚ್ಚಾರಣೆ ಕೊಡ್ತಾ ಇದೆ. ವಂಡರ್ಫುಲ್, ಸೂಪರ್. And next one, okay, next ಯಾವುದು, ಆರ್ ಆಯ್ತು, ಯು ಆಯ್ತು, ಕ್ಯೂ ಆರ್, ಎಸ್. ಓಕೆ, ಈಗ ಎಸ್ ಅಂತ ಅನ್ನೋದು ಯಾವ ಉಚ್ಚಾರಣೆ ಕೊಡುತ್ತೆ? ಎಸ್ ಸ್ಟ್ಯಾಂಡ್ ಫಾರ್ ಸ ಉಚ್ಚಾರಣೆ ಕೊಡುತ್ತೆ. ಸ ಈಗ ಸೀಡ್ ಬೀಜ, ಸಿಲ್ವರ್ ಬೆಳ್ಳಿ, ಸ್ಕಿನ್ ಚರ್ಮ, ಅಂಡ್ ದೆನ್ ಸ್ಟೇಮ್ ಅಂತಂದ್ರೆ ಏನು ಗೊತ್ತಾ, ಈ ಗಿಡದ ಕಾಂಡದ ತೊಗಟೆ ಭಾಗ ಅಂತ ಏನ್ ಕರಿತೀವಿ ನಾವು, ಅದಕ್ಕೆ ಕಾಂಡ, ಅದಕ್ಕೆ ಸ್ಟೇಮ್ ಅಂತ ಅಂತೀವಿ. ನೆಕ್ಸ್ಟ್ ಟಿ ಅಂತ ಅನ್ನೋದು ಆಬ್ವಿಯಸ್ಲಿ ಟ ಉಚ್ಚಾರಣೆ ಕೊಡುತ್ತೆ. ಟ ಮತ್ತು ಇನ್ನೊಂದು ಯಾವುದು, ತ ಉಚ್ಚಾರಣೆಯನ್ನು ಕೊಡುತ್ತೆ. ತ ಅಂತಂದು ಬರುತ್ತೆ. ಟ್ಯಾಮ್ರಿಂಡ್ ಅಂತ ಅನ್ನೋದೇನು, ಹುಣಸೆ ಹಣ್ಣು. ಟ್ಯಾಮ್ರಿಂಡ್ ಟ ಉಚ್ಚಾರಣೆ. ಟೀಕ್, ರೈಸಿನ್, ತೇಗದ ಮರ. ಸಾರಿ, ಟೀಕ್ ಅಲ್ಲಿ ಅದು ರೈಸಿನ್ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಟೀಕ್ ತೇಗದ ಮರ. ದೆನ್ ತಾರ್ನ್ ಅಂತಂದ್ರೇನು, ಮುಳ್ಳು. ಸೊ ದೆನ್ ಟಿನ್ ಅಂತಂದ್ರೆ ತಗಡಿನ ಡಬ್ಬಿಗೆ ಏನಂತಾರೆ, ಟಿನ್ ಅಂತ ನಾವಲ್ಲಿ ಹೇಳ್ತೀವಿ. ವಂಡರ್ಫುಲ್. ಅಂಡ್ ನೆಕ್ಸ್ಟ್ ಯು ಅಂತಂತಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೆನ್ಪು ಇಟ್ಕೋಬೇಕಾಗಿದ್ದು, ಯು ಅನ್ನೋದು ಯನು ಆಗುತ್ತೆ, ಆಮೇಲೆ ಅನು ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಈಗ ನೋಡ್ರಿ, ಅಂಬ್ರೇಲಾದಲ್ಲಿ ಏನು ಉಚ್ಚಾರಣೆ ಕೊಡ್ತಾ ಇದೆ, ಅದು ಅ ಉಚ್ಚಾರಣೆ ಕೊಡ್ತಾ ಇದೆ. ಅಂಬ್ರೇಲಾ ಯುನೇ ಇದೆ, ಅ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಅಡರ್ ಅಂತಂತಂದ್ರೆ ಈಗ ಆಕಳ ಕೆಚ್ಚಲು ಇರುತ್ತೆ ನೋಡ್ರಿ, ಹಾಲು ಕೊಡುತ್ತಲ್ಲ, ಅದಕ್ಕೆ ನಾವು ಅಡರ್ ಅಂತೀವಿ. ದೆನ್ ಯೂನಿಫಾರ್ಮ್ ತರಕಾರಿ. ಯೂನಿಫಾರ್ಮ್, ಸಾರಿ, ಇಲ್ಲಿ ಸೋ ಮೆನಿ ಕನ್ನಡ ಮಿಸ್ಟೇಕ್ಸ್ ಆರ್ ಹ್ಯಾಪನ್ಡ್. ಓಕೆ,
ಓಕೆ, ಯೂನಿಫಾರ್ಮ್ ನಿಮ್ಗೆ ಗೊತ್ತೇ ಇದೆ. ಅಲ್ಸರ್, ಅಲ್ಸರ್ ಅಂತಂದ್ರೆ ಏನು? ಹುಣ್ಣು. ದೆನ್ ಯೂನಿಯನ್, ಯೂನಿಯನ್ ಅಂತಂತಂದ್ರೆ ಏನು? ಒಂದು ಗುಂಪು, ಒಂದು ಒಕ್ಕೂಟಕ್ಕೆ ನಾವೇನಂತ ಕರಿತೀವಿ? ಯೂನಿಯನ್. ಈಗ ಯು ಕೆ ಅಂತೀವಿ ನೋಡಿ, ಯುನೈಟೆಡ್ ಕಿಂಗ್ಡಮ್, ಯು ಕೆ, ಯು ಎಸ್ ಎ, ಯುನೈಟೆಡ್ ನೇಷನ್ ಆಫ್ ಅಮೇರಿಕಾ, ಯು ಎಸ್ ಎ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಯೂನಿಯನ್, ಯೂನಿಯನ್ ಅಂತಂತಂದ್ರಲ್ಲಿ ಒಕ್ಕೂಟ, ಅಲ್ಲಿ ಎಲ್ಲವೂ ಯ ಉಚ್ಚಾರಣೆ ಕೊಡ್ತಾ ಇದೆ, ಆಮೇಲೆ ಅನು ಉಚ್ಚಾರಣೆ ಕೊಡುತ್ತೆ, ಯು ಫಾರ್ ಅಂಬ್ರೆಲಾ. ದೆನ್ ವಿ, ವಿ ಏನು ಉಚ್ಚಾರಣೆ ಕೊಡ್ತಾ ಇದೆ? ಆಬ್ವಿಯಸ್ಲಿ ವಿ ವ. ವಿ ಫಾರ್ ವೈಲಿನ್, ವಿ ಫಾರ್ ವೇಸ್, ಹೂಕುಂಡ, ವಿ ಫಾರ್ ವೆಜಿಟೇಬಲ್. ದೆನ್ ವಿನಿಗರ್, ವಿನಿಗರ್ ಈಸ್ ಅದೊಂಥರ ಒಂದು ಹುಳಿ ರಸ, ಓಕೆ, ಅದಕ್ಕೆ ನಾವು ವಿನಿಗರ್ ಅಂತ ಕರಿತೀವಿ. ಆ್ಯಂಡ್ ದೆನ್ ವೇಫರ್, ವೇಫರ್ ಅಂತ ಅನ್ನೋದು ಈಗ ಸ್ಮೋಕ್ ಮಾಡಿದಾಗ ಅಥವಾ ಗಾಡಿಯಿಂದ ಹೊಗೆ ಬರ್ತಾ ಇರುತ್ತೆ, ಅದಕ್ಕೆ ನಾವೇಂತೀವಿ? ವೇಫರ್ ಅಂತ ಕರಿತೀವಿ. ವಂಡರ್ಫುಲ್, ವ ಉಚ್ಚಾರಣೆ ಕೊಡುತ್ತೆ ವಿ ಅನ್ನೋದು. ಅಂಡ್ ನಾವು ಲುಕ್ ಎಟ್ ದ ಡಬ್ಲ್ಯೂ. ಡಬ್ಲ್ಯೂ ಫಾರ್ ವಾಟ್? ಡಬ್ಲ್ಯೂ ಫಾರ್, ಇದು ಸಹ ವ ಉಚ್ಚಾರಣೆ ಕೊಡುತ್ತೆ. ವಿ ಹೆಂಗೆ ವ ಉಚ್ಚಾರಣೆ ಕೊಡುತ್ತೋ ಹಾಗೆ ಡಬ್ಲ್ಯೂನು ಏನು ಉಚ್ಚಾರಣೆ ಕೊಡುತ್ತೆ? ಹಾಗಾದ್ರೆ ವ ಉಚ್ಚಾರಣೆನೆ ಕೊಡುತ್ತೆ. ಈಗ ಇಲ್ಲಿ ನೋಡಿ, ವಾಚ್, ವಾಚ್, ಇಲ್ಲಿ ವಾದಲ್ಲಿ ವ ಉಚ್ಚಾರಣೆ ಕೊಡ್ತಾ ಇದೆ. ದೆನ್ ವಾಟರ್ ಅಲ್ಲಿ ವ ಉಚ್ಚಾರಣೆ ಕೊಡ್ತಾ ಇದೆ. ದೆನ್ ವೇವ್ ಅಲ್ಲಿ ವ ಉಚ್ಚಾರಣೆ ಕೊಡ್ತಾ ಇದೆ. ವೇವ್ ಅಂತಂದ್ರೆ ಏನು? ಅಲೆ ಅಥವಾ ತರಂಗಗಳು. ವೆಬ್, ವ ಉಚ್ಚಾರಣೆ ಕೊಡ್ತಾ ಇದೆ. ವೇಲ್, ತಿಮಿಂಗಲು, ವೇಲ್, ಸೊ ವ ಉಚ್ಚಾರಣೆ ಕೊಡ್ತಾ ಇದೆ. ಸರ್ ಹಾಗಾದ್ರೆ ವಿ ಮತ್ತು ಡಬ್ಲ್ಯೂನ ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು? ಆಕ್ಚುಲಿ ವಿ ಅಂತ ಅನ್ನೋದನ್ನ, ವಿ ಅನ್ನುವಂಥ ಅಕ್ಷರನ ನಾವು ಬಳಸ್ಕೊಂಡು ನಾವು ಮಾತನಾಡ್ತಾ ಇರಬೇಕಾದಾಗ ವಿನೇ ಬಳಸ್ತೀವಿ. ಆದ್ರೆ ವೆರಿ ರೇರ್ ವ ಅಂತನ್ನುವಂಥ ಅಕ್ಷರ ಅದು ಕೊಡೋದು. ವ ಅನ್ನೋ ಅಕ್ಷರ ಅದು ಕಡಿಮೆ ಸಮಯದಲ್ಲಿ ಕೊಡ್ತಾ ಇರತ್ತೆ ಅದರ ಉಚ್ಚಾರಣೆ. ಆದ್ರೆ ಡಬ್ಲ್ಯೂ ಮಾತ್ರ ವ ಅಂತ ಅನ್ನೋದಕ್ಕೆ ಡಬ್ಲ್ಯೂ ನಾವು ಜಾಸ್ತಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸ್. ಲುಕ್ ಎಟ್ ದ ಎಕ್ಸ್. ಎಕ್ಸ್ ಅಂತ ಅನ್ನೋದು ಕ್ಷ ಉಚ್ಚಾರಣೆ ಕೊಡುತ್ತೆ. ಈಗ ಕ್ರಿಸ್ಮಸ್, ಆ್ಯಂಡ್ ದೆನ್ ಕ್ಸೆನಾನ್, ದೆನ್ ಜೈಲೋಫೋನ್. ಸೊ ಎಲ್ಲವೂ ಏನು ಕೊಡ್ತಾ ಇದ್ದೇವೆ? ಈಗ ಕ್ಷ ಉಚ್ಚಾರಣೆ ಕೊಡುತ್ತೆ. ಆದರೆ ಸಮ್ ಟೈಮ್ ಎಕ್ಸ್ ಗಿವ್ಸ್ ಪ್ರೊನೌನ್ಸಿಯೇಷನ್ ಆಫ್ ಜ, ಜ ಉಚ್ಚಾರಣೆ ಕೊಡುತ್ತೆ. ಯಾವಾಗ ಜ ಉಚ್ಚಾರ? ಫಾರ್ ಎಕ್ಸಾಂಪಲ್, ಇಫ್ ಯು ಲುಕ್ ಎಟ್ ದ ಸ್ಪೆಲ್ಲಿಂಗ್ ಆಫ್ ಜೆರಾಕ್ಸ್, ಜೆರಾಕ್ಸ್ ಅಲ್ಲಿ ಏನ್ ಬಂದಿದೆ? ಅದು ಎಕ್ಸ್ ಇ ಅಂತಂದಿದೆ, ಅದು ಕ್ಸೆರಾಕ್ಸ್ ಅನ್ನಲ್ಲ, ನಾವು ಜೆರಾಕ್ಸ್ ಅಂತಂದ್ರೆ ಅಂತೀವಿ. ಅಂದ್ರೆ ಜ ಉಚ್ಚಾರಣೆ ಕೊಡುತ್ತೆ. ಎಕ್ಸ್ ಅನ್ನೋದು ಕ್ಷ ಉಚ್ಚಾರಣೆ ಕೊಡುತ್ತೆ, ಅಂಡ್ ದೆನ್ ಜ ಉಚ್ಚಾರಣೆ ಕೊಡ್ತಾ ಇದೆ. ವಂಡರ್ಫುಲ್. ಓಕೆ, ಎಕ್ಸ್ ವೈ. ಓಕೆ, ವಾಯ್. ಈಗ ವಾಯ್ ಅಂತ ಅನ್ನೋದು ನೋಡ್ರಿ, ವಾಯ್ ಅಂತ ಅನ್ನೋದು ಏನು ಉಚ್ಚಾರಣೆ ಕೊಡುತ್ತೆ? ಯ ಉಚ್ಚಾರಣೆ ಕೊಡುತ್ತೆ ವಾಯ್ ಅಂತ ಅನ್ನೋದು. ಎಸ್ಪೆಷಲಿ ಈಗ ಯಾರ್ಡ್, ಯಾರ್ಡ್ ಅಂತಂದ್ರೆ ಅಂಗಳ. ದೆನ್ ಇಯರ್, ಇಯರ್, ಈಗ ಇಲ್ಲೇನು ಉಚ್ಚಾರಣೆ ಕೊಡ್ತಾ ಇದೆ? ಈ ವಾಯ್ದ್ ಮುಂದು ಈ ಬಂದ್ರೆ ಅದನ್ನ ಇಯರ್, ಇಯರ್ ನಾವು 2020 ಇಯರ್ ಪ್ರೊನೌನ್ಸಿಯೇಷನ್ ಇಯರ್ ಬರುತ್ತೆ. ಆದ್ರೆ ಹೆಚ್ಚಾಗಿ ಇದನ್ನ ನಾವು ಹೆಂಗ್ ಬಳಸ್ತೀವಿ? ಏರ್ ಅಂತಂದು ಬಳಸ್ತೀವಿ ಅಲ್ವಾ? ಯ ಉಚ್ಚಾರಣೆ. ಯೆಲ್ಲೋ, ಇಟ್ಸ್ ಅ ಕಲರ್, ಯೆಲ್ಲೋ, ಯೆಲ್ಲೋ. ಎಷ್ಟು ಜನ ಏನ್ ಮಾಡ್ತಾರೆ? ಯೆಲ್ಲೋ, ಯೆಲ್ಲೋ, ಯೆಲ್ಲೋ. ಸೊ ಅದನ್ನ ಎಲ್ಲೋ, 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 ಎ ಅಂತಂದು ಬಳಸ್ತಾ ಇರ್ತಾರೆ, ಹಾಗಲ್ಲ, ಯೆಲ್ಲೋ, ಯೆಲ್ಲೋ ಕಲರ್. ಓಕೆ, ಯೂತ್, ಯ ಉಚ್ಚಾರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಜೆಡ್, ಲಾಸ್ಟ್ ಅಲ್ಲಿ ಜೆಡ್ ಅಂತ ಅನ್ನೋದು ಓನ್ಲಿ ಜ, ದೊಡ್ಡ ಜದ್ ಉಚ್ಚಾರಣೆ ಕೊಡೋದೇನು? ಜೆಡ್. ಈಗ ಫಾರ್ ಎಕ್ಸಾಂಪಲ್ ಜಿಂಕ್, ಸೊ ಅಂದ್ರೆ ಇಟ್ಸ್ ಅಟಮ್, ಸತು. ದೆನ್ ಜೀರೋ, ಸೊನ್ನೆ. ಜೋನ್, ವಲಯ. ಜೂ, ಮೃಗಾಲಯ. ಓಕೆ, ಸೊ ಹಾಗಾದ್ರೆ ಈಗ ಪರ್ಟಿಕ್ಯುಲರ್ ಈ ಅಕ್ಷರಗಳಿಗೆ ಯಾವ್ಯಾವ ಉಚ್ಚಾರಣೆ ಬರ್ತವೆ ಅಂತ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಯ್ತಾ? ಓಕೆ, ಹ್ಯಾವ್ ಯು ಅಂಡರ್ಸ್ಟುಡ್ ಇಟ್? ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್, ಪ್ಲೀಸ್ ಟೈಪ್ ಎಸ್ ಇನ್ ಅ ಚಾಟ್ ಬಾಕ್ಸ್. Please type yes in a chat box. If you have understood it, please type yes in a chat box. Wonderful, wonderful. Okay, everybody typing yes. Everybody typing yes. Wonderful, super, 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 super.
Okay, my dear friends, then ಈಗ ಫನ್ ವರ್ಕ್ ಏನು ಗೊತ್ತಾ ಇವತ್ತಿಂದು ಫನ್ ವರ್ಕ್. ವಾಟ್ ಈಸ್ ದ ಫನ್ ವರ್ಕ್? ಬಿಫೋರ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಫನ್ ವರ್ಕ್, ಜಸ್ಟ್ ಐ ವುಡ್ ಲೈಕ್ ಟು ನೋ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಮೇ ಆಸ್ಕ್. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ನನಗೆ ಕೇಳ್ಬೋದು. ಸಪೋಸ್ ಇಫ್ ಯು ನೋ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಮೇ ಆಸ್ಕ್. ಈಗ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ, ವೆಲ್, ಸೊ ಹಾಗಾದ್ರೆ ಜಸ್ಟ್ ಅ ಮಿನಿಟ್, ಐ ಗಿವ್ ಯು ಫನ್ ವರ್ಕ್, ದೆನ್ ಯು ಮೇ ಆಸ್ಕ್. ಫನ್ ವರ್ಕ್ ಏನು ಗೊತ್ತಾ? ಈಗೇನು ನೀವು ಅಕ್ಷರಗಳನ್ನ ಪ್ರೊನೌನ್ಸಿಯೇಷನ್ನ ಡಿಫ್ರೆಂಟ್, ಅಂದ್ರೆ ಅಕ್ಷರ ಡಿಫ್ರೆಂಟ್ ಉಚ್ಚಾರಣೆ ಏನು ಕೊಡುತ್ತೆ ನಿಮ್ಗೆ ಗೊತ್ತಾಯ್ತಲ್ವಾ? ಒಂದೊಂದು ಅಕ್ಷರಕ್ಕೂ ಸಹ ನೀವು ಮಿನಿಮಮ್ 5 ಡಿಫ್ರೆಂಟ್ ವರ್ಡ್ಸ್ಗಳನ್ನ ಬರೆದು ಬಿಟ್ಟು ಏನು ಮಾಡಬೇಕು, ಅದನ್ನ ವಾಟ್ಸಪ್ ಅಲ್ಲಿ ಫೋಟೋ ಹೊಡೆದು ವಾಟ್ಸಪ್ ಅಲ್ಲಿ ನೀವು ನನಗೆ ಕಳಿಸ್ಬೇಕು. ಇಸ್ ಇಟ್ ಕ್ಲಿಯರ್ ಆಲ್ ಆಫ್ ಯು? Okay, this is the fun work of today's. Well, wonderful. Well, friends, then with this I'm going to end the today's session, and let's meet you in the next session on Thursday. Till then, bye, see you, happy night, bye bye.